आपादमौलिपर्यन्तं गुरूणामाकृतिं स्मरेत् तेन विज्ञाः प्रणश्यन्ति सिद्ध्यन्ति च मनोरथाः। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदायादिकवये मुह्यन्ति यं सूरयः। तेजो वारिमृदां यथा विनिमयः यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरगो रसिकाः कविभावकाः। यं प्रव्रजन्तमनुपेदमपेदकृत्यं द्वैपायनो विरहकातर आविर्भावपुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि। श्लोकार्थं श्लोकपादं वा नित्यं भागवतोद्भवं पठेत् शृणोति यो भक्त्या गोसहस्रफलं लभेत्। वाणिते करवाण्यं चरणोर्धि सर्वदा मद्वाक्यसरणिर्भूयात्। श्रीमदाचार्यभावका श्रीमतो राघवेन्द्रस्य नमामि पदपङ्कजे कामिता शेषकल्याण कलनाकल्पपादवो श्रीगुरुभ्यो नमः। ದ್ವಾಪರ ಯುಗದಲ್ಲಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಶ್ರೀಕೃಷ್ಣನಾಗಿ ಅವತಾರವನ್ನು ಮಾಡಿದ್ದಾನೆ. ದ್ವಾಪರ ಯುಗದ ಕೊನೆಯ ಭಾಗದಲ್ಲಿ ನಾರಾಯಣನ ಅವತಾರ ಕೃಷ್ಣನಾಗಿ ಆಗಿದೆ. ಇಲ್ಲಿ ನಾರಾಯಣನ ಅವತಾರ ನಮ್ಮ ತ್ರೇತಾಯುಗದಲ್ಲಿ ರಾಮನಾಗಿ ಅವತಾರ ಮಾಡಿದ್ದ, ಸಾಕಾಗಿತ್ತಲ್ವಾ? ಮತ್ತು ಯಾಕೆ ಕೃಷ್ಣಾವತಾರವನ್ನು ಪರಮಾತ್ಮ ಮಾಡಬೇಕಾಗಿತ್ತು? ಪರಮಾತ್ಮ ಅವತಾರ ಮಾಡಿಯೇ ಎಲ್ಲ ಕೆಲಸವನ್ನು ಮಾಡಬೇಕು ಅಂತೇನಿಲ್ಲ. ಮನೆಯಲ್ಲಿ ಲೈಟ್ ಆಫ್ ಮಾಡಬೇಕು, ಎಲ್ಲ ಲೈಟ್ ಆಫ್ ಮಾಡಬೇಕು, ಊರಿಗೆ ಹೋಗಬೇಕಾದ್ರೆ ಒಂದು ಮೈನ್ ಸ್ವಿಚ್ ಆಫ್ ಮಾಡಿಬಿಟ್ರೆ ಎಲ್ಲವೂ ಆಫ್ ಆಗುತ್ತೆ. ಹಾಗೆ ಭಗವಂತ ದೈತ್ಯರನ್ನು ವಧೆ ಮಾಡಬೇಕು ಅಂದರೆ ಕೇವಲ ತಾನು ಇಲ್ಲಿಗೆ ಬಂದು ಅವತಾರವನ್ನು ಮಾಡಿ ನಮ್ಮ ಮಧ್ಯದಲ್ಲಿದ್ದು ಪರಮಾತ್ಮ ಈ ಕೆಲಸ ಮಾಡಬೇಕಾಗಿಲ್ಲ. ಅಲ್ಲೇ ಕೂತು ಯಾರ್ಯಾರು ಬೇಡ ಅಂದರೆ ಅವರೆಲ್ಲರ ಉಸಿರು ನಿಂತು ಹೋಗಿಬಿಡುತ್ತೆ. ಆದರೆ ಪರಮಾತ್ಮನ ಅವತಾರದ ಉದ್ದೇಶ ಎರಡು ಮೂರು. ಕೆಲವರು ಹೇಳ್ತಾರೆ ಭೂಭಾರವನ್ನು ಇಳಿಯಲಿಕ್ಕೆ ಬಂದಿದ್ದಾನೆ ಅಂತ ಕೆಲವರು, ದುರ್ಯೋಧನಾದಿಗಳ ವಧೆಗೆ ಅಂತ ಕೆಲವರು. ಇಲ್ಲ, ಪರಮಾತ್ಮ ಕೇವಲ ದುರ್ಯೋಧನಾದಿಗಳ ವಧೆಗೆ ಅಷ್ಟೇ ಅಲ್ಲ, ಪಾಂಡವಾನಾಂ ಹಿತಾಯ ಚ, ಪಾಂಡವರಿಗೂ ಹಿತವನ್ನು ಮಾಡಲಿಕ್ಕೆ ಪರಮಾತ್ಮ ಅವತಾರ ಮಾಡಿದ ಅಂತ ಕೆಲವರು. ಆದರೆ ಕೆಲವರು ಹೇಳ್ತಾರೆ ಅದಕ್ಕಲ್ವೇ ಅಲ್ಲ, ಪರಮಾತ್ಮನ ಅವತಾರ ಭೂಮಿಯ ಮನುಜರ ಮಧ್ಯದಲ್ಲಿ ಎಂದೂ ಕಾಣದೇ ಇರುವ ಭಗವಂತ ಎಲ್ಲರ ಕಣ್ಣಿಗೆ ಕಂಡು ಎಲ್ಲರಿಗೆ ಕಣ್ಣಿಗೆ ಆನಂದವನ್ನು ನಯನಾನಂದವನ್ನು ಮಾಡಿ ತನ್ನ ಸುಂದರವಾದ ಜಗದೇಕ ಸಾರವಾದ ಜಗನ್ಮೋಹನ ಸೌಂದರ್ಯ ರೂಪವನ್ನು ಜಗತ್ತಿಗೆ ತೋರಿಸಿ ಜಗತ್ತನ್ನು ಪಾವನ ಮಾಡಬೇಕು ಅನ್ನೋ ಉದ್ದೇಶದಿಂದ ಪರಮಾತ್ಮ ಬಂದಿದ್ದಾನೆ. ಇನ್ನೂ ಒಂದು ಉದ್ದೇಶ, ಪರಮಾತ್ಮ ಅವತಾರ ಮಾಡಿ ಈ ರೀತಿಯಾದ ಬೆಣ್ಣೆ ಕದಿಯೋದು, ಪೂತನಾವಧ, ಶಕಟಾಸುರ, ವತ್ಸಾಸುರ ಇವೆಲ್ಲ ವಧೆಗಳನ್ನು ಪರಮಾತ್ಮ ಮಾಡುವುದರಿಂದ ಉದ್ಧಾರವಾಗಬೇಕಾದ ಜೀವರಿಗೆ ಅವನ ಕಥೆಗಳನ್ನು ಕೇಳಲಿಕ್ಕೆ ನಮಗೆ ಏನಾರ ಇರಬೇಕಲ್ಲ. ದೇವರು ಅಂದ್ರೇನು? ಕೇಶವಾಯ ಸ್ವಾಹ, ನಾರಾಯಣ ಸ್ವಾಹ, ಮಾಧವಾಯ ಸ್ವಾಹ, ರಾಮ, ಕೃಷ್ಣ, ನರಸಿಂಹ, ಗೋವಿಂದ, ವಾಮನ, ತ್ರಿವಿಕ್ರಮ ಇಷ್ಟೇ ಹೇಳಿದ್ರೆ ಅವನ ಬಗ್ಗೆ ಭಕ್ತಿ ಬರಲ್ಲ. ಪುರಾಣಗಳನ್ನು ಕೇಳಿದ್ರೆ ಭಕ್ತಿ ಬರದೇ ಇರುವಾಗ ಕೇವಲ ನಾಮಸ್ಮರಣೆ ಮಾಡಿದರೆ ಭಕ್ತಿ ಬರುತ್ತೆ ಅಂತ ನಾವು ಅನ್ನೋದು ಹೇಗೆ? ಅದಕ್ಕಾಗಿ ಭಗವಂತನ ಈ ಅವತಾರಗಳು ಒಂದು. ಇನ್ನೊಂದು ಉದ್ದೇಶ, ರಾಮಾವತಾರ ಕಾಲದಲ್ಲಿ ಯಾರ್ಯಾರು ದೈತ್ಯರು, ದಾನವರು, ರಾಕ್ಷಸರು ಸತ್ತಿದ್ದಾರೆ ಅವರೆಲ್ಲ ಸದ್ವಂಶದಲ್ಲಿ ಹುಟ್ಟಿದ್ದಾರಂತೆ, ಒಳ್ಳೆಯ ವಂಶದಲ್ಲಿ ಹುಟ್ಟಿದ್ದಾರೆ. ಹುಟ್ಲಿ ಬಿಡ್ರಿ, ಏನಾಯ್ತು ಅಂದರೆ ನಿಮಗೇನು ಕಷ್ಟ, ಯಾರು ಎಲ್ಲಿ ಬೇಕಾದ್ರೂ ಹುಟ್ಲಿ ಅಂದರೆ ಇಷ್ಟೇ. ಒಳ್ಳೆಯ ಆಚಾರವಂತರ ಭಗವದ್ಭಕ್ತರ ವಂಶದಲ್ಲಿ ಹುಟ್ಟಿದ್ದಾರೆ, ಹುಟ್ಲಿ, ಅವರು ಉದ್ಧಾರವಾಗಲಿ. ನಿಜ, ಮನೆಯಲ್ಲಿ ಉಪನಯನಾದಿ ಸಂಸ್ಕಾರಗಳನ್ನು ಮಾಡುವಾಗ ಪುರೋಹಿತರು ಹೇಳಿಕೊಡ್ತಾರೆ. ಇದು ಕೇವಲ ಎಲ್ಲ ಕಡೆಯಲ್ಲಿಲ್ಲ, ಮಾಧ್ವರ ಮನೆಗಳಲ್ಲಿ ಮಾತ್ರ ಹೇಳಿಕೊಡ್ತಾರೆ. ಎಲ್ಲರೂ ಇದನ್ನು ಒಪ್ಪಲ್ಲ. ನಾವು ಸಂಧ್ಯಾವಂದನೆ ಮಾಡುವಾಗ, ದೇವರ ಪೂಜೆ ಮಾಡುವಾಗ, ದಾನ ಧರ್ಮಗಳನ್ನು ಮಾಡುವಾಗ ಎಲ್ಲ ಸಮಯದಲ್ಲಿ ಹೇಳುವುದು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ. ಏನು ಉದ್ದೇಶ ಅಂದರೆ, ಈ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿದರೆ ಏನಿದರ ದೊಡ್ಡ ಲಾಭ ಅಂದರೆ, ಇದು ನಿಷ್ಕಾಮ ಕರ್ಮ, ನಿವೃತ್ತಿ ಕರ್ಮ ಅಂತ ಇದಕ್ಕೆ ಹೆಸರು. ಅಂದರೆ ಏನು ಅಂದರೆ, ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಮಾಡ್ತೀವಿ ಅಂದರೆ ಇದಕ್ಕೆ ಫಲ ಮೋಕ್ಷ ಒಂದೇ.
ನಮಗೆ ಬಂಗಾರ ಬೆಳ್ಳಿ ಮನೆ ಹೆಂಡತಿ ಮಕ್ಕಳು ದುಡ್ಡು ದುಗಾಣಿ ಯಾವುದೂ ಇದಕ್ಕೆ ಇಲ್ಲ. ಇದಕ್ಕಿರ್ತಕ್ಕಂಥ ಒಂದೇ ಒಂದು ಲಾಭ ಪರಮಾತ್ಮನ ಪ್ರೀತಿ. ಪರಮಾತ್ಮ ಪ್ರೀತನಾಗಬೇಕು ಅನ್ನೋದು ಉದ್ದೇಶ ಇರಬೇಕೇ ಹೊರತು ಬೇರೆ ಯಾವ ಉದ್ದೇಶವೂ ನಮಗಿರಬಾರದು. ಹೀಗೆ ಬಂದವರೆಲ್ಲರೂ ಕೂಡ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಹೇಳಿದ್ದರಿಂದ ಮಹಾಪುಣ್ಯವಂತರಾಗಿ ಬಿಟ್ಟರು, ದೈತ್ಯರಲ್ಲ. ದೈತ್ಯರಿಗೆ ಪುಣ್ಯ ಬರಬಾರದು. ಈ ಸರಿನೂ ಮಮತಾ ಬೇಗಂಗೆ ಫಲ ಬಂದಿದ್ದರೆ ನಮ್ಮ ವೆಸ್ಟ್ ಬೆಂಗಾಲ್ ಕೂಡ ಬಾಂಗ್ಲಾದೇಶ ಆಗಿಬಿಡ್ತಿತ್ತು. ಅದು ಒಂದಲ್ಲ ಒಂದು ದಿವಸ ಏಟು ಬೀಳಬೇಕಲ್ವ. ಯಾವಾಗಲೂ ರೋಹಿಂಗ್ಯಾಗಳನ್ನು ಒಳಗೆ ಬಿಟ್ಕೊಂಡು ಓಟ್ ಹಾಕಿಸ್ಕೋತೀವಿ ಅಂದರೆ ಅದು ಆಗಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಟೈಮು ಅಂತ ಒಂದು ಇರುತ್ತೆ. ಹಾಗಾಗಿ ಇಲ್ಲಿಯೂ ಕೂಡ ಸಜ್ಜನರಲ್ಲದೇ ಇದ್ದವರು ಮೋಕ್ಷಕ್ಕೆ ಬರಬಾರದು ಅಂತ ಒಂದು ರೂಲ್ಸು. ಸ್ವಲ್ಪ ಫ್ಯಾನ್ ಜೋರು ಮಾಡೋದು, ನಿನ್ನೆ ಕಡಿಮೆ ಮಾಡಿದ್ದದು. ಸಜ್ಜನರಲ್ಲದೇ ಇದ್ದವರಿಗೆ ಮೋಕ್ಷ ಆಗೋದಿಲ್ಲ. ತಮಸ್ಸಿನಲ್ಲಿ ಬೀಳಬೇಕು. ಅಂಧನ್ ತಮಸ್ಸು, ತಿರುಗಿ ಬಾರದೇ ಇರುವ ದುಃಖದ ನರಕ. ಅಂತಹ ನರಕದಲ್ಲಿ ಬೀಳಬೇಕಾದಂಥವರು ತಾವು ಮೋಕ್ಷಕ್ಕೆ ಹೋಗುವ ಪುಣ್ಯವನ್ನು ಮಾಡಿಬಿಟ್ರೆ, ಪರಮಾತ್ಮನ ಒಂದು ನಿಯಮ ಇದೆ, ಕಬ್ಬಿಣವನ್ನು ಬೀದಿಯಲ್ಲೇ ಬಿಸಾಗಿರಬೇಕು, ಬಂಗಾರವನ್ನು ಒಳಗೆ ಇಡಬೇಕು ಅಂತ. ಬಂಗಾರದ ಅಂಗಡಿ ಸಣ್ಣದಾಗಿರುತ್ತೆ, ಕಬ್ಬಿಣದ ಅಂಗಡಿ ತುಂಬ ದೊಡ್ಡದಾಗಿರುತ್ತೆ. 300 ಬೈ 300, 400 ಬೈ 400 ಇರುತ್ತೆ. ಅದಲ್ಲೇ ಬಿದ್ದಿರಬೇಕು. ಕಬ್ಬಿಣವೂ ಕೂಡ ಬಂಗಾರದ ಅಂಗಡಿ ಒಳಗೆ ಬರ್ತೀನಿ ಅಂದರೆ ಇವತ್ತಾಗಿದ್ದಿದೆ. ಯಾರು ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಂ ಅಂತ ಕರ್ಮಗಳನ್ನು ಮಾಡಿ ಪುಣ್ಯ ಸಂಪಾದನೆ ಮಾಡಿಬಿಟ್ರು. ಪುಣ್ಯ ಸಂಪಾದನೆಯಿಂದ ಆದದ್ದೇನು ಅಂದರೆ ಅವರೂ ಮೋಕ್ಷಕ್ಕೆ ಹೋಗಬೇಕಾಗಿ ಬಂದುಬಿಡ್ತು. ಮೋಕ್ಷಕ್ಕೆ ಹೋಗಬಾರದಂತಹ ಅಧಿಕಾರ ಅವ್ರದ್ದು. ಅವರು ಮೋಕ್ಷಕ್ಕೆ ಹೋಗುವ ಯೋಗ್ಯತೆ ಇಲ್ಲ. ಹಾಗಾದರೆ ಅವರಿಗೆ ಪುಣ್ಯ ಬರ್ತಾ ಇದೆ, ಮೋಕ್ಷಕ್ಕೆ ಹೋಗಿಸಬಾರದು. ಹಾಗಾದ್ರೆ ಏನು ಮಾಡಬೇಕು? ದೊಡ್ಡ ಶ್ರೀಮಂತರ ಮನೆ, ಮಕ್ಕಳೆಲ್ಲ ಯೋಗ್ಯರೇ ಹುಡ್ತಾರೆ ಅಂತೀನಿ. ಅಯೋಗ್ಯ ಮಗ ಹುಟ್ಟಿದ, ರೇಸ್ ಕೋರ್ಸ್ಗೆ ಹೋದ, ಮತ್ತೊಂದು ಕಡೆಗೆ ಹಾಳ್ದ, ಬೆಟ್ಟಿಂಗ್ ಮಾಡಿದ, ದುಡ್ಡಷ್ಟು ಹಾಳು ಮಾಡಿಬಿಟ್ಟ. ಈಗ ಪರಮಾತ್ಮ ಏನು ಮಾಡಬೇಕು ಅಂತ ಮಾಡಿದ್ದಾನೆ? ದೇವತೆಗಳೆಲ್ಲ ಕೇಳ್ತಾ ಇದ್ದಾರೆ, ಸ್ವಾಮಿ ಅವರೆಲ್ಲ ರಾಜ್ಞಾಂ ಮಹಾವಂಶ ಭುಜಾಂ, ದೊಡ್ಡ ದೊಡ್ಡ ರಾಜರ ವಂಶದಲ್ಲಿ ಹುಟ್ಟುಬಿಟ್ಟಿದ್ದಾರೆ, ಒಳ್ಳೆಯ ಸಜ್ಜನ ಸತ್ಕರ್ಮವನ್ನು ಮಾಡ್ತಾ ಇದ್ದಾರೆ, ಅವರಿಗೆ ಪುಣ್ಯ ಬರ್ತಾ ಇದೆ. ಆದರೆ ಪುಣ್ಯ ಅವರಿಗೆ ದಕ್ಕಿಸಬಾರದು. ಇದು ಪರಮಾತ್ಮ ಸಜ್ಜನರಿಗೂ ಕೆಲವು ಸರಿ ಮಾಡ್ತಾನೆ. ಕೆಲವೊಮ್ಮೆ ಸಜ್ಜನರು ಪುಣ್ಯವನ್ನು ಮಾಡಿ ಕಳ್ಕೊಳ್ಳೋದುಂಟು. ಸಜ್ಜನರು ಪುಣ್ಯವನ್ನು ಮಾಡಿ ಹೇಗೆ ಕಳ್ಕೋತಾರೆ ಅಂತಂದರೆ, ಧರ್ಮರಾಜ ರಾಜಸೂಯಾಗವನ್ನು ಮಾಡಿದ, ಪರಮ ದೊಡ್ಡ ರಾಜಸೂಯಾಗವನ್ನು ಮಾಡಿದ. ರಾಜಸೂಯಾಗವನ್ನು ಮಾಡಿದ ಪುಣ್ಯ ಧರ್ಮರಾಜನಿಗೆ ಯೋಗ್ಯತೆಯಲ್ಲಿಲ್ಲ. ಒಂದು ಲೋಟದಲ್ಲಿ ಎಷ್ಟು ಹಾಲು ಹಿಡಿಬೇಕು ಅಂತಿದೆ ಅಷ್ಟು ಹಾಲು ಮಾತ್ರ ಹಿಡಿಬೇಕು. ಹೆಚ್ಚಿಗೆ ಹಾಲನ್ನು ಹಾಕಿದರೆ ಅದು ಕೆಳಗೆ ಚೆಲ್ಲಿ ಹೋಗಿಬಿಡುತ್ತೆ. ಧರ್ಮರಾಜನಿಗೆ ಯೋಗ್ಯತೆ ಇಲ್ಲದೆ ಇದ್ದ ಪುಣ್ಯ ರಾಜಸೂಯಾಗ. ಯಾಕೆ ಅವನು ಕೂತ್ಕೊಂಡು ಏನೂ ಮಾಡಲಿಲ್ಲ, ತಾರತಮ್ಯದಲ್ಲೂ ಕಡಿಮೆಯವನು. ಅವನಿಗೆ ಬಂದ ಪುಣ್ಯವನ್ನು ಕಳೆಯಬೇಕು ಅಂತ ಏನು ಮಾಡಿದ ಭಗವಂತ? ತಾನೊಂದು ಕೆಲಸ ಮಾಡಿದ, ಜೂಜನ್ನು ಆಡಿಸಿಬಿಟ್ಟು ಅವನ ಕೈಯಲ್ಲಿ ಜೂಜಾಡಿಸಿದ, ಪಗಡೆ ಆಟವನ್ನು ಆಡಿಸಿದ. ಆಡಿದಾಗ ಏನಾಯಿತು? ಪಗಡೆ ಆಡಿದಾಗ ದುರ್ಯೋಧನನ ಕಡೆಯವರು ನಿನ್ನ ಹತ್ರ ಇನ್ನೇನೂ ಇಲ್ಲ, ಕೃಷ್ಣನನ್ನು ಇಟ್ಟುಬಿಡು ಅಂತಂದರು ಪಣಕ್ಕೆ. ಕೃಷ್ಣನನ್ನು ಇಟ್ಬಿಡು ಪಣಕ್ಕೆ ಅಂತ. ರೇಸ್ ಕೋರ್ಸ್ಗೆ ಹೋದವರು ಅನೇಕರು ನನಗೆ ಹೇಳ್ತಿರ್ತಾರೆ, ಆಚಾರ್ಯ ನಿಮ್ಗೆ ಏನಾರು ಬೇಕು ಅಂದರೆ ರೇಸ್ ಕೋರ್ಸ್ ಹತ್ರ ಕುದುರೆ ಓಡಿಸೋ ದಿವಸ ಹೋಗ್ರಿ, ಬೇಕಾದ್ದೆಲ್ಲ ಕಡಿಮೆ ರೇಟಿಗೆ ಇಟ್ಬಿಡ್ತಾರೆ. ರೋಲ್ಸ್ ರಾಯ್ಸ್ ಕಾರ್ ಕೂಡ ಕೊಟ್ಟುಬಿಡ್ತಾರೆ, ಬೇಕಾದ್ರೆ ಲ್ಯಾಂಬೋರ್ಗಿನಿ ಕಾರ್ ಕೊಟ್ಬಿಡ್ತಾರೆ, BMW ಕಾರ್ ಕೂಡ ಅಲ್ಲಿ ಮಾರಿಬಿಡ್ತಾರೆ, ಬೇಕಾದ್ದು ಕಡಿಮೆ ರೇಟಿಗೆ ಸಿಕ್ಕಿಬಿಡುತ್ತಲ್ಲಿ ಅಂತ. ಹಾಗಾದಾಗ ಅಂಥ ಪ್ರಸಂಗ ಬಂದಾಗ ಪರಮಾತ್ಮ ತಾನೇನು ಮಾಡಿದ್ದಾನೆ? ಅವರನ್ನೆಲ್ಲರನ್ನ ಪುಣ್ಯವನ್ನು ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಅವರನ್ನು ಒಳ್ಳೆಯ ಮನೆಯಲ್ಲಿ ಹುಟ್ಟಿದ್ರು, ಪುಣ್ಯ ಕಾರ್ಯವನ್ನು ಮಾಡ್ತಾ ಇದ್ರು. ಪರಮಾತ್ಮ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥವಂತ ಕರ್ಮವನ್ನು ಮಾಡೋದು, ಪರಮಾತ್ಮನಿಗೆ ವಿರೋಧವಾದ ಕೆಲಸವನ್ನು ಮಾಡೋದು, ಪರಮಾತ್ಮನನ್ನು ಬೈಯೋದು. ಈ ಕೆಲಸ ಆಗಬೇಕು ಅಂತ ನೀನು ಅವತಾರವನ್ನು ಮಾಡು ಸ್ವಾಮಿ ಅಂತ ದೇವತೆಗಳೆಲ್ಲ ಪ್ರಾರ್ಥನೆ ಮಾಡಿದ್ದಾರೆ ಪರಮಾತ್ಮನನ್ನು. ಪರಮಾತ್ಮ ಕೂಡ ಅವರನ್ನು ಅವತಾರವನ್ನು ಮಾಡ್ತೀನಿ ಅಂತಂದ. ಮಾಡಿ ನಾನೇನು ಮಾಡಬೇಕು? ಅವರನ್ನು ನರಕಕ್ಕೆ ಹಾಕಬೇಕು, ಅಂಧನ್ ತಮಸ್ಸಿಗೆ ಹಾಕಬೇಕು. ಶಿಕ್ಷೆ ಕೊಡಬೇಕು ಅಂದರೆ ಪಾಪ ಮಾಡಬೇಕು. ಪಾಪ ಮಾಡಿದ್ದೆಲ್ಲರಿಗೂ ಗೊತ್ತಾಗಬೇಕು. ಅದಕ್ಕೆ ಅಲ್ವಾ ಕಸಬಿಗೆ ನಾವು ಎಷ್ಟು ದಿವಸ ಇಟ್ಕೊಂಡು ಊಟಕ್ಕೆ ಹಾಕಿದ್ವಿ, ನಮ್ಮದೆಲ್ಲ ಟ್ಯಾಕ್ಸ್ ದುಡ್ಡೆಲ್ಲ ಅಂಥವರಿಗೆ ಹೋಯಿತು. ಅದಕ್ಕೆ ಪಾಪ ಮಾಡಬೇಕು, ಪಾಪ ಮಾಡಿದ್ದೆಲ್ಲರಿಗೂ ಗೊತ್ತಾಗಬೇಕು, ಶಿಕ್ಷೆ ಕೊಡಬೇಕು. ಅದಕ್ಕಾಗಿ ಪರಮಾತ್ಮ ಏನು ಮಾಡಿದ್ದಾನೆ? ತಾನು ಕೃಷ್ಣನಾಗಿ ನೀನು ಅವತಾರವನ್ನು ಮಾಡಬೇಕು. ನೀನು ಅವತಾರ ಮಾಡಿದಾಗ ನಿನ್ನನ್ನು ಬೈತಾರೆ, ನಿನ್ನನ್ನು ತಿರಸ್ಕಾರ ಮಾಡ್ತಾರೆ, ನಿನ್ನನ್ನು ಕೊಲ್ಲಲಿಕ್ಕೆ ಬರ್ತಾರೆ. ಅವರ ಪುಣ್ಯ ಎಲ್ಲ ನಾಶ ಆಗುತ್ತೆ, ಆವಾಗ ಅವರನ್ನು ನರಕಕ್ಕೆ ಹಾಕಬಹುದು ಎಂಬುದಾಗಿ ಹೀಗೆ ಪರಮಾತ್ಮನನ್ನು ಪ್ರಾರ್ಥನೆ ಮಾಡಿದ್ದರಿಂದ ಅನೇಕ ದೇವತೆಗಳು ಕೂಡ ಭೂಮಿಯಲ್ಲಿ ಅವತಾರವನ್ನು ಮಾಡಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾಕೆಂದರೆ ಪರಮಾತ್ಮನ ಸೇವಾ ಭಾಗ್ಯ. ಬೆಂಗಳೂರಲ್ಲೇ ಒಬ್ಬ ಸ್ವಾಮಿಗಳು ಬಂದಿದ್ದಾರೆ ಅಂದರೆ ನಾವು ಅವ್ರ ಇದ್ದ ಕಡೆಗೆ ಯಾವಾಗಲೂ ಹೋಗೋಕ್ಕಾಗಲ್ಲ.
ಅವರೇ ಇಲ್ಲಿಗೆ ಬಂದಿದ್ದಾರೆ ಎಂದು ನಾವು ಹೋಗಿ ಸೇವೆ ಮಾಡಬಹುದು ಅಂತ ವೈಕುಂಠಕ್ಕೆ ಹೋಗಿ ಸೇವೆ ಮಾಡುವ ಭಾಗ್ಯ ನಮಗೆ ಎಷ್ಟಿದೆಯೋ ಇಲ್ವೋ ಕಡಿಮೆ. ಅಲ್ಲೇ ಲಕ್ಷ್ಮೀದೇವಿ ಸೇವೆ ಮಾಡ್ತಾಳೆ, ಇಲ್ಲಿಗೆ ಬಂದರೆ ನಾವು ಸೇವೆ ಮಾಡಬಹುದು. ಪರಮಾತ್ಮನ ಭೂಭಾರ ಹರಣ ಕಾರ್ಯದಲ್ಲಿ ನಾವು ಭಾಗಿಗಳಾಗಬಹುದು ಅಂತ ಅನೇಕ ದೇವತೆಗಳೆಲ್ಲರೂ ಕೂಡ ಅಲ್ಲಿಗೆ ಬಂದಿದ್ದಾರೆ. ಎಲ್ಲ ಬಂದ ದೇವತೆಗಳೆಲ್ಲರೂ ಕೂಡ ಪರಮಾತ್ಮನಿಗೆ ಮುಂಚಿತವಾಗಿ ಪರಮಾತ್ಮನ ಜೊತೆಯಲ್ಲಿ ಕೃಷ್ಣಾವತಾರ ಆದ ಮೇಲೆ ಪರಮಾತ್ಮನ ಅವತಾರಕ್ಕೆ ಕಾರಣೀಭೂತನಾದ ವಸುದೇವ ತಾನು ಸ್ವಯಂ ಕಶ್ಯಪ, ದೇವಕಿ ದೇವಿ ಅದಿತಿ ಕಶ್ಯಪರು ಇವತ್ತಿಲ್ಲಿ ವಸುದೇವ ದೇವಕಿಯರಾಗಿ ಬಂದು 6 ಮಕ್ಕಳನ್ನು ಕಳ್ಕೊಂಡು 7ನೇದ್ದು ಗರ್ಭಸ್ರಾವ ಆಯಿತು ಅಂತ ಅನಿಸಿಕೊಂಡು, ಗರ್ಭಸ್ರಾವ ಆದದ್ದು ಆಗಲಿಲ್ಲ. ನೋಡ್ರಿ, ಗರ್ಭಸ್ರಾವ ಆದರೆ ಅಲ್ಲೇ ಹೊರಟೋಗ್ಬೇಕದು, ಗರ್ಭ ಆಗಲಿಲ್ಲ. ನಮ್ಮ ಶ್ರೇಷ್ಠಳಾದ ದುರ್ಗಾದೇವಿಯ ಮಹಿಮೆ ಎಂಥದ್ದು ಅಂದರೆ ಇಬ್ಬರಿಗೂ ನಿದ್ದೆ ಬರೆಸಿದ್ದಾಳೆ. ರೋಹಿಣಿಗೂ ನಿದ್ದೆ ಬರೆಸಿದ್ದಾಳೆ, ದೇವಕಿಗೂ ನಿದ್ದೆ ಬರೆಸಿದ್ದಾಳೆ. ಆಕೆ ಏನು ಬೇಕಾದ್ರೆ ಮಾಡ್ತಾಳೆ ದುರ್ಗಾದೇವಿ, ಅವಳ ಸಾಮರ್ಥ್ಯ ಅಂತದ್ದು. ಆಕೆ ಏನು ಮಾಡಿದ್ದಾಳೆ, ಇಬ್ಬರಿಗೂ ನಿದ್ದೆ ಬರೆಸಿ ಇಬ್ಬರಿಗೂ ಗರ್ಭಸ್ರಾವದ ಕನಸು ಬೆಳೆಸಿದ್ದಾಳೆ. ಒಬ್ಬಳಿಗೆ ನಿಜವಾಗಲೂ ಗರ್ಭಸ್ರಾವ ಆಗಿದೆ, ಒಬ್ಬಳಿಗೆ ಗರ್ಭಸ್ರಾವದ ಕನಸು. ದೇವಕಿಗೆ ಗರ್ಭಸ್ರಾವ ಆಗಿದೆ, ರೋಹಿಣಿಗಾಗಿಲ್ಲ. ರೋಹಿಣಿಯ ಗರ್ಭಕ್ಕೆ ಈ ಗರ್ಭವನ್ನು ತಗೊಂಡು ಹೋಗಿ ಇದು ಹೇಗೆ ಆಚಾರ ಅಂತ ಕೇಳಬೇಡ್ರಿ. ಎಲ್ಲೋ ಕೂತ್ಕೊಂಡು ಯಾರೋ ಮಾತಾಡೋರು ನಿಮ್ಮ ವಿಡಿಯೋದಲ್ಲಿ ಹೆಂಗೆ ಬರ್ತಾರೆ, ನಿಮ್ಗೇನೋ ಟೆಕ್ನಾಲಜಿ ಗೊತ್ತಿಲ್ಲ. ಅಲ್ಲಿ ವಿಡಿಯೋ ಅಂತ ಒಂದು ಸಣ್ಣ ಸಿಂಬಲ್ ಇರುತ್ತೆ, ಐಕಾನ್, ಅದನ್ನು ಆಫ್ ಮಾಡಬೇಕಮ್ಮ. ಆದ್ದರಿಂದ ಅದು ಟೆಕ್ನಾಲಜಿ, ಅದು ಸಾಟ್ಲೈಟಿಂದ ಫೋಟೋ ಬರುತ್ತೆ ಅನ್ನೋದು ಟೆಕ್ನಾಲಜಿ. ಆದ್ದರಿಂದ ಆ ಒಂದು ಶ್ರೇಷ್ಠವಾಗಿರ್ತಕ್ಕಂತಹ ಟೆಕ್ನಾಲಜಿ ಬಗ್ಗೆ ನಮಗೆ ಗೊತ್ತಿಲ್ಲ. ನಮಗೇನು ಫೋಟೋ ಕಾಣಿಸ್ತಾ ಇದೆ, ಮನೆಯಲ್ಲಿ ಉಪನ್ಯಾಸಕ್ಕೆ ಕೂತಿದ್ದಾರ ಫೋಟೋ ಕಾಣಿಸ್ತಾ ಇದೆ, ಲೈವ್ ತೋರಿಸ್ಬೇಕಾ, ಅಲ್ಲವೇ ತೋರಿಸ್ಬೋದು. ಹಾಗೆ ಪರಮಾತ್ಮ ಗರ್ಭದಲ್ಲಿದ್ದಾಗ ತಾನೇನು ಮಾಡಿದ್ದಾನೆ, ದುರ್ಗಾದೇವಿಯ ಸಾಮರ್ಥ್ಯ, ಇಲ್ಲಿದ್ದ ಗರ್ಭವನ್ನು ಅಲ್ಲಿಗಿಟ್ಟಿದ್ದಾನೆ. ಇದು ಫೋಟೋ ಅಲ್ಲ, ರಿಯಲಿಸ್ಟಿಕ್ ಆಗಿ ನಮ್ಮ ದುರ್ಗಾದೇವಿ ದೇವಕಿ ದೇವಿಯ ಗರ್ಭದಲ್ಲಿದ್ದದನ್ನು ರೋಹಿಣಿ ದೇವಿಯ ಗರ್ಭಕ್ಕೆ ತಾನಿಟ್ಟಿದ್ದಾನೆ. ಹೀಗೆ ಪರಮಾತ್ಮನಿಗೆ ಯಾಕೆ ಈ ರೀತಿ ಮಾಡಿದ, ಪರಮಾತ್ಮ ಬಲರಾಮ ದೇವರನ್ನು, ಶೇಷನನ್ನು ದೇವಕಿ ದೇವಿಯ ಗರ್ಭದಿಂದ ತಾನು ರೋಹಿಣಿಯ ಗರ್ಭಕ್ಕೆ ಯಾಕಿಟ್ಟ ಅಂದ್ರೆ ಇಷ್ಟೇ ಉದ್ದೇಶ, ತನಗೆ ಗರ್ಭವಾಸವಿಲ್ಲ ಅನ್ನೋದು ಜಗತ್ತಿಗೆ ತೋರಿಸ್ಬೇಕು. ದೇವರಿಗೆ ಗರ್ಭವಾಸವಿಲ್ಲ. ಆದರೆ ನಾವೆಲ್ಲ ಹೇಳ್ತೀವಿ ಕೃಷ್ಣ ಹುಟ್ಟುತ್ತಾನೆ, ಕೃಷ್ಣಾಷ್ಟಮಿ ದಿವಸ ಕೃಷ್ಣ ಹುಟ್ಟಿದ ದಿವಸ, ರಾಮನವಮಿ ದಿವಸ ರಾಮನಿಗೆ ಹುಟ್ಟಿಲ್ಲ, ದೇವರು ಬಂದ, ದೇವರು ಹೋದ. ನಾವೆಲ್ಲ ಇವತ್ತು ಹೇಳ್ತೀವಿ ಸ್ವಾಮಿ ಪುಷ್ಕರಣಿ ತೀರೇ ರಮಯ ಸಹ ಮೋದತೆ ತೆಕ್ವಾ ವೈಕುಂಠ ಉತ್ತಮಂ. ಪರಮಾತ್ಮ ವೈಕುಂಠ ಬಿಟ್ಟು ಸ್ವಾಮಿ ಪುಷ್ಕರಣಿ ನದಿ ತೀರದಲ್ಲಿ ಬಂದಿದ್ದಾನೆ. ಮತ್ತು ದೇವರು ಎಲ್ಲ ಕಡೆಯಲ್ಲಿದ್ದಾನೆ. ಎಲ್ಲ ಕಡೆಯಲ್ಲಿ ದೇವರಿದ್ದಾನೆ ಅಂದರೆ ಹಾಗೆ ವೈಕುಂಠದಲ್ಲಿ ಇಲ್ವಾ? ಮತ್ತು ಇದ್ದಾನೆ ಅಂದರೆ ಅಲ್ಲಿ ಬಿಟ್ಟು ಬಂದ ಅಂದರೆ ಏನರ್ಥ? ಒಂದು ರೂಪದಿಂದ ಪರಮಾತ್ಮ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾನೆ ಅಂತ ಅರ್ಥವೇ ಹೊರತು ನಮ್ಮಂತೆ ಇಲ್ಲಿದ್ದೀವಿ ಅಂದರೆ ನಾವು ಮಂತ್ರಾಲಯದಲ್ಲಿಲ್ಲ ಅಂದರೆ ರಾಯಚೂರಲ್ಲಿಲ್ಲ, ನಾವು ಗಿರಿನಗರದಲ್ಲಿಲ್ಲ ಅಂದರೆ ಶ್ರೀನಗರದಲ್ಲಿಲ್ಲ ಅಂತ ನಮ್ಮದು. ಹೀಗೆ ನಾವು ಒಬ್ಬರೇ ಎಲ್ಲ ಕಡೆಯಲ್ಲಿ ಇರಲಿಕ್ಕಾಗಲ್ಲ. ಪರಮಾತ್ಮ ಸೂರ್ಯನಂತೆ ಅವನ ಕಿರಣ ಸರ್ವತ್ರ ವ್ಯಾಪ್ತನಾಗಿರುತ್ತಾನೆ. ಸರ್ವತ್ರ ಪರಮಾತ್ಮನ ಆ ಕಿರಣಗಳು, ಪರಮಾತ್ಮನ ರೂಪಗಳು ಪರಿಪೂರ್ಣವಾಗಿರುತ್ತೆ. ಎಲ್ಲವೂ ಪರಿಪೂರ್ಣವಾಗಿರುತ್ತೆ. ಹಾಗಾಗಿ ಅಂತ ಪರಮಾತ್ಮ ತಾನಿವತ್ತೇನು ಮಾಡಿದ್ದಾನೆ, ದೇವಕಿ ದೇವಿಯ ಗರ್ಭಕ್ಕೆ 8ನೇವನಾಗಿ ಬಂದಿದ್ದಾನೆ. ಪರಮಾತ್ಮ ಗರ್ಭಕ್ಕೆ ಬಂದಾಗ ಗರ್ಭಸ್ತುತಿ ಅಂತ ಒಂದು ಪುರಾಣದಲ್ಲಿ ತುಂಬ ಸುಂದರವಾದ ಭಾಗ. ಗರ್ಭಸ್ತುತಿಯನ್ನು ಕೇಳಿದರೆ ಗರ್ಭಿಣಿಯರಾದವರಿಗೆ ಸರಳವಾಗಿ ಪ್ರಸವ ಆಗುತ್ತೆ. ಇರಲಿ, ಇವತ್ತು ಪ್ರಸವ ಯಾರು ಇಷ್ಟಪಡಲ್ಲ, ನಾರ್ಮಲ್ ಡೆಲಿವರಿ ಬೇಡ ಅಂತ. ಯಾರಾಚಾರ ಲೇಬರ್ ವಾರ್ಡಲ್ಲಿ ಗಂಟೆಗಟ್ಟಲೆ ಮಲಗಿರಬೇಕು, 3 ದಿವಸ ಮಲಗಿರಬೇಕು, ನಾರ್ಮಲ್ ಡೆಲಿವರಿ ಕುಯ್ದು ಬಿಸಾಕ್ಬಿಡ್ಲಿ, ನರಸಿಂಹಾವತಾರ. ಮಕ್ಕಳು ಬರುವಾಗಲೇ ಹೊಟ್ಟೆ ಕುಯ್ಕೊಂಡೇ ಬರ್ತವೆ, ನರಸಿಂಹಾವತಾರ. ಇನ್ನೆರಡನೇದ್ದು, ಗರ್ಭದಲ್ಲಿದ್ದ ಕೂಸು ಆರೋಗ್ಯವಂತವಾಗಿರಬೇಕು, ನೆಮ್ಮದಿಯಾಗಿರ್ಬೇಕು. ತಾಯಿಗೆ ಯಾವುದೇ ಒಂದು ತೊಂದರೆ ತಾಯಿಗೆ ಬರಬಾರದು. ಇನ್ನೊಂದು ಉದ್ದೇಶ ಇದಕ್ಕೆ ಗರ್ಭಸ್ತುತಿ ಅಂತ ಯಾಕಿಟ್ಟಿದ್ದಾರೆ ಅಂದರೆ, ಒಬ್ಬ ರಾಜ ಒಬ್ಬನಿಗೆ ಶಿಕ್ಷೆ ಕೊಟ್ಟಿದ್ದ, ಭಯಂಕರವಾದ ಶಿಕ್ಷೆ ಕೊಟ್ಟುಬಿಟ್ಟಿದ್ದ. ಎಷ್ಟೋ ದಿವಸ ಆಗಿತ್ತು, ಏನೋ ರಾಜನಿಗೆ ಏನೂ ಟೈಮ್ ಇರಲಿಲ್ಲ, ಜೈಲಿಗೆ ಹೋಗಿ ನೋಡ್ಕೊಂಬರೋಣ ಅಂತ. ಯಾವ ಮಿನಿಸ್ಟ್ರು ತಾನು ಜೈಲಿಗೆ ಹೋಗಿ ನೋಡ್ಕೊಂಬರ್ತಾನೆ? ಏನೋ ರಾಜನಿಗೆ ಇಷ್ಟ ಆಯಿತು, ಜೈಲಿಗೆ ಹೋಗಿ ಬರೋಣ ಅಂತಂದ. ಆ ಜೈಲಿಗೆ ಹೋದರೆ ಆ ಭಯಂಕರವಾದ ಶಿಕ್ಷೆ ಕೊಡ್ತಾ ಇದ್ದಾರೆ. ಕಬ್ಬಿಣದ ಗುಂಡುಗಳಿಂದ ಹೊಡೆಯುತ್ತಾ ಇದ್ದಾರೆ. ಹೊಡೆದ ಮೇಲೆ ಖಾರದ ಪುಡಿ ಹಾಕ್ತಾ ಇದ್ದಾರೆ, ಉಪ್ಪು ಹಾಕ್ತಾ ಇದ್ದಾರೆ. ಅವನು ಕಿರುಚುತ್ತಾ ಇದ್ದಾನೆ. ರಾಜ ಅಂತ ಇದ್ಯಾಕೆ ಹೀಗೆ ಮಾಡ್ತೀರಿ? ಸ್ವಾಮಿ ನೀವೇ ಕೊಟ್ಟರು ಶಿಕ್ಷೆ. ನಾನು ಪುಸ್ತಕದಲ್ಲಿ ಓದಿದ್ದೀನಿ ಹೊರತು ಶಿಕ್ಷೆಯನ್ನು ಕಣ್ಣಿಂದ ನೋಡಿದವನಲ್ಲ. ಅದಕ್ಕೆ ನಮ್ಮಲ್ಲಿ ಕೇಳ್ತೀವಿ, ಕೃಷ್ಣದೇವರಾಯ ಸಿಂಹಾಸನಕ್ಕೆ ಏರಲಿಕ್ಕಿಂತ ಮುಂಚೆ ತಿಮ್ಮರಸು ಅವನ ಮಂತ್ರಿ ಪಕ್ಕಕ್ಕೆ ಕರೆದನಂತೆ.
ಕರೆದು ಒಂದು ಕಪಾಳಕ್ಕೆ ಗಟ್ಟಿಯಾಗಿ ಹೊಡೆದಂತು, ಚುರ್ರಂತು. ಯಾಕೆ ಅಂತ ಕೇಳಿದ. ಕೇಳು ಕೃಷ್ಣದೇವರಾಯ, ಕೇಳು ಯಾಕೆ ಅಂತ. ಶಿಕ್ಷೆ ಕೊಡುವ ಮುಂದೆ ಯೋಚನೆ ಮಾಡಿಕೊಡು, ಶಿಕ್ಷೆಯ ಮಟ್ಟ ತಿಳ್ಕೊ, ಎಷ್ಟು ನೋವಾಗತ್ತೆ ಅಂತ. ನಿನ್ನೆ ಯಾರು ಬಿಡುಗಡೆ ಮಾಡಿದ್ದಾರಂತ ಪಾಪ, 38 ವರ್ಷ ಅವನು ತಪ್ಪೇ ಮಾಡಿಲ್ಲ, ಅವನನ್ನು ತಪ್ಪು ಮಾಡಿದ್ದಾನಂತೆ ಜೈಲಲ್ಲಿಟ್ಟು. ಆಮೇಲೆ ಬಿಟ್ಟು ಏನು ಅವನನ್ನು ಎಕ್ಸ್ಕ್ಯೂಸ್ ಕೇಳಿದ್ರೆ ಏನು ಬಂತು? ಏನು ಅವನ ಜೀವನವೇ ಹಾಳಾಗಿ ಹೋಯ್ತಲ್ಲಿ. ಇದು ನಮ್ಮ ನ್ಯಾಯ ಪದ್ಧತಿ. ಅದನ್ನು ನಿಂದನೆ ಮಾಡಬಾರ್ದು. ನಮ್ಮ ಕಾರ್ಯಾಂಗವನ್ನು ನಿಂದನೆ ಮಾಡಬಹುದು, ನ್ಯಾಯಾಂಗವನ್ನು ನಿಂದನೆ ಮಾಡುವ ಹಾಗೇ ಇಲ್ಲ. ನ್ಯಾಯಾಂಗ ನಿಂದನೆ ಮಾಡಿದ್ರೆ ಉಡ್ರಂತ ಮೈ ಮೇಲೆ ಬಿಡ್ತಾರೆ. ಇವತ್ತು ನಿನ್ನೆ ಹೊಸದಾಗಿ ಒಂದು ನ್ಯಾಯಾಂಗದ ವಿವಾಹ ಪೂರ್ವದಲ್ಲಿ ಗಂಡು ಹೆಣ್ಣು ಸೇರಿದರೆ ತಪ್ಪಲ್ಲ ಅಂತ. ಎಲ್ಲಿಗೆ ಹೋಗ್ತಾ ಇದ್ವಿ ನಾವು? ನಮ್ಮ ನ್ಯಾಯ ಪದ್ಧತಿ ಎಲ್ಲಿ ಹೋಗ್ತಾ ಇದೆ? ಅಲ್ಲಿ ಮಕ್ಕಳಾದರೂ ತಪ್ಪಿಲ್ಲ, ಆ ಮಕ್ಕಳು ಯಾರಿಗೆ ಸೇರಬೇಕೋ ಗೊತ್ತಿಲ್ಲ, ಸರ್ಕಾರವೇ ಅನಾಥ ಶರಣಾಲಯ ನಡೆಸುತ್ತೆ. ಎಂಥ ಮೂರ್ಖ ನ್ಯಾಯಗಳು! ವಿವಾಹ ಪೂರ್ವದಲ್ಲೇ ಲೈಂಗಿಕ ಸಂಪರ್ಕ, ಇದೆಂಥ ಮೂರ್ಖತನ! ಹಾಗಾಗಿ ಪರಮಾತ್ಮ ಅವನು ತಾಯಿಯ ಗರ್ಭಕ್ಕೆ ಬರುವುದನ್ನು ನಾವು ಕೇಳಬೇಕಂತೆ. ಜೈಲಿಗೆ ಬಂದ ಅಧಿಕಾರಿ ನಮ್ಮ ರಾಜ ನೋಡಿದ. ಅವಾಗಂದ, ಅಯ್ಯೋ ಇಷ್ಟು ಭಯಂಕರವಾಗಿರುತ್ತಾ, ಬೇಡ ಅಂತ. ಗರ್ಭದಲ್ಲಿ ನಾವೇನೋ ಹೊರಗಡೆ ಶ್ರೀಮಂತಿಗೆ ಹೆಣ್ಣಿಗೆ ಶ್ರೀಮಂತ ಮಾಡ್ತೀವಿ. ಏನಿಷ್ಟ ಬೇಕಮ್ಮ? ಹುರುಳಿಕಾಯಿ ಬೇಕಾ, ಬೆಂಡೆಕಾಯಿ ಬೇಕಾ, ಮಾವಿನಕಾಯಿ ಬೇಕಾ, ಇಲ್ಲ ಮಾವಿನಕಾಯಿ ಬೇಕಾಗಿದ್ರೆ ಏನು ಬೇಕು ಅಂತ ಕೇಳಿ ಬಗೆ ಬಗೆ ಯಾರು ತಿನ್ನಿಸ್ತೀವಿ. ನಾವೇನು ತಿನ್ನಿಸ್ತೀವಿ? ನಿಜವಾಗಲೂ ಮಗುಗೆ ಬೇಕಾದಷ್ಟು ತಲುಪುತ್ತಾ? ಇಲ್ಲ. 3ನೇ ಸ್ಕಂದ ಭಾಗವತದಲ್ಲಿ ಹೇಳ್ತಾರೆ, 5ನೇ ತಿಂಗಳಿಂದ ಅದಕ್ಕೆ ಹಸಿವೆ ಪ್ರಾರಂಭ ಆಗತ್ತಂತೆ ಮಗುವಿಗೆ. ಆ ಹಸಿವೆ ಪ್ರಾರಂಭ ಆದರೆ ಇವಳಿಗೆ ನಾವು ತಿನ್ನು ಅಂತೀವಿ. ಇವಳು ತಿಂದಿದ್ದೆಲ್ಲ ಮಗುಗೆ ಹೋದರೆ 6ನೇ ತಿಂಗಳಿಗೆ ಸಿಜೇರಿಯನ್ ಮಾಡಬೇಕಾಗತ್ತೆ. ಅದಕ್ಕೆ ಭಗವಂತ ಒಳಗಡೆ ಒಂದು ಪದ್ಧತಿ ಮಾಡ್ತಾನೆ, ನಾನ್ ರಿಟರ್ನಬಲ್ ವಾಲ್ ಅಂತ ಒಂದು ಇಟ್ಟಿರ್ತಾನೆ. ಮಗುವಿಗೆ ಎಷ್ಟು ಹೋಗಬೇಕು ಅಷ್ಟು ಮಾತ್ರ ಅದ್ಭುತವಾದ ಒಂದು ನರ್ಸಿಂಗ್ ಹೋಮ್ ಇಟ್ಟಿರ್ತಾನೆ ಸ್ವಾಮಿ. ನಾವು ಹೊರಗೆ ಬಂದ ಮೇಲೆ ಹಾಲು ಎಷ್ಟು ಕೊಡಬೇಕು ಗೊತ್ತಿಲ್ಲ, ಲ್ಯಾಕ್ಟೋಜಿನ್ ಎಷ್ಟು ಕೊಡಬೇಕು ಗೊತ್ತಿಲ್ಲ, ಓವರ್ರಾಗಿ ಕುಡಿಸ್ಬಿಡ್ತೀವಿ. ಯಾರು ಅನುಭವಿಸ್ತಿಲ್ಲದೆ ಇದ್ದರೂ ತುಂಬ ದುಃಖ ಆಗಿಬಿಡುತ್ತೆ. ಪರಮಾತ್ಮ ಅದ್ಭುತವಾದ ಆ ಒಂದು ತಾಯಿಯ ಗರ್ಭದಲ್ಲಿ ಮಗುವನ್ನು ರಕ್ಷಣೆ ಮಾಡ್ತಾನೆ. ಒಳ್ಳೆ ಫ್ಲೂಯಿಡ್ ಇಟ್ಟಿರ್ತಾನೆ, ನೀರು ಮಧ್ಯದಲ್ಲಿ ಇಟ್ಟಿರ್ತಾನೆ, ನೀರು ಕುಡಿಯದಂಗೆ ಇಟ್ಟಿರ್ತಾನೆ. ಪರಮಾತ್ಮ ಬಹಳ ಅದ್ಭುತವಾದ ಕೆಲಸವನ್ನು ಮಾಡಿರ್ತಾನೆ. ಅಲ್ಲಿ ಜೀವಿ ಸುಖವಾಗಿರ್ತಾನ ಅಂತ ನಮ್ಮದೊಂದು ಕ್ವಶನ್. ಇಲ್ಲಿಗೆ ಏನು ಕಳಿಸಿ ಕೇಳೋಣ? ನೀವು ಸ್ಕ್ಯಾನ್ ಮಾಡ್ಬೋದು, ಹೇಗಿದೆ ಗಂಡೋ ಹೆಣ್ಣೋ ನೋಡ್ಬೋದು, ಎಷ್ಟು ಉದ್ದ ಇದೆ, ಎಷ್ಟು ಇಂಚಾಗಲ ಇದೆ, ಹಾರ್ಟ್ ಚೆನ್ನಾಗಿದೆಯಾ, ಕಿಡ್ನಿ ಚೆನ್ನಾಗಿದೆಯಾ, ಎಲ್ಲವನ್ನೂ ನೋಡ್ಬೋದು. ಆರ್ ಯು ಸೇಫ್, ಆರ್ ಯು ಫೈನ್ ಅಂತ ಕೇಳಿದ್ರೆ ನೋ ಆನ್ಸರ್. ಆ ಮಗು ಏನೋ ಸೇಫ್ ಆಗಿರುತ್ತೆ, ನೀ ಚೆನ್ನಾಗಿದೆಯಾ, ವಾಟ್ ಯು ವಾಂಟ್ ಅಂದರೆ ಅದಕ್ಕೆ ಹೇಳಲಿಕ್ಕೆ ಬರಲ್ಲ. ಆದರೆ ನಮ್ಮ ಪುರಾಣಗಳದನ್ನು ತೋರಿಸುತ್ತೆ, ಸ್ಕ್ಯಾನ್ ಮಾಡಿ ತೋರಿಸುತ್ತೆ. ಮೊದಲನೇ ದಿವಸದಿಂದ ಪ್ರಸವ ಆಗುವ ತನಕ ಜೀವ ಹೇಗಿರ್ತಾನೆ, ಅವನ ದೇಹ ಹೇಗಿರುತ್ತೆ ಅಂತ. 7ನೇ ತಿಂಗಳಿಗೆ ಬಂದಾಗ ಅವನಿಗೆ ಸ್ಮರಣೆ ಬರುತ್ತಂತೆ, ಎಚ್ಚರಿಕೆ ಕೊಡ್ತಾನೆ ಭಗವಂತ. ಅವನು ದೇವರನ್ನು ಕೇಳ್ತಾನಂತೆ, ಸ್ವಾಮಿ ಈ ಗರ್ಭಕ್ಕೆ ಬಂದಿದ್ದೀನಿ, ಎಲ್ಲರೂ ಉತ್ಸವ ಪಡ್ತಾ ಇದ್ದಾರೆ, ನನಗೆ ಮಾತ್ರ ಮಹಾ ಸಂಕಟ ಆಗ್ತಾ ಇದೆ. ಇಲ್ಲಿ ಯನ್ಮಾಯಯೋರು ಗುಣಕರ್ಮ ನಿಬಂಧನೆಸ್ಮಿನ್ ಸಾಂಸಾರಿಕೆ ಪತಿಚರಂತದತಿ ಶ್ರಮೇಣ. ಗರ್ಭದಲ್ಲಿ ಸುಖ ಅಂತ ಅಂದ್ಕೊಳ್ತಾರೆ, ಅಲ್ಲಿಲ್ಲ, ಸುಖ ಇಲ್ಲ. ಪರಮಾತ್ಮ ಭಗ್ನಪೃಷ್ಠ ಶಿರೋಧರ ಅಂತ ತಲೆಯನ್ನು ಬಗ್ಗಿಸಿ ಕಾಲ ಮಧ್ಯದಲ್ಲಿಟ್ಟು ಉಲ್ಟಾ ಮಾಡಿ ಇಟ್ಬಿಟ್ಟಿರ್ತಾನೆ. ಶಕುಂತ ಇವ ಪಂಜರೇ, ಅಲ್ಲಿ ಇಟ್ಬಿಟ್ಟಿರ್ತಾನೆ. ಆ ಜೀವ ಅಂತಾನೆ, ಸ್ವಾಮಿ ಇಲ್ಲಿಗೆ ಬರಲ್ಲ ಇನ್ನೊಮ್ಮೆ ಅಂತ. ಬರಲ್ಲ ಅಂತಾನೆ, ಬರ್ತೀನಿ, ಇಲ್ಲೇ ಇರ್ತೀನಿ, ನೀವು ಹೊರಗೆ ಹೋಗಲ್ಲ ಅಂತಾನೆ. ಯಾಕೆಂದರೆ ಇಲ್ಲಿದ್ದರೆ ನಿನ್ನ ಸ್ಮರಣೆಯಾದರೂ ಬರುತ್ತೆ, ಹೊರಗೆ ಬಂದರೆ ಮೊಬೈಲ್ ಕೊಟ್ಬಿಡ್ತಾರೆ ಕೈಗೆ, ನಿನ್ನ ವಿಸ್ಮರಣೆಯೇ ಆಗುತ್ತೆ ಹೊರತು ಇನ್ನೇನೂ ಆಗಲ್ಲ. ಅದರಿಂದ ನಾನು ಹೊರಗೆ ಹೋಗಲ್ಲ ಅಂತಾನೆ. ಆದರೆ ಅಲ್ಲಿ ಇರಲಿಕ್ಕಾಗಲ್ಲ. ಅಲ್ಲೇ ತಾಯಿಯ ಒಳಗಡೆ ಏನಿರುತ್ತೆ ಅಂತ ನಮಗೆ ಹೇಳಲ್ಲ. ತುಂಬ ಚೆನ್ನಾಗಿದೆ ಮಗು, ಇಂಚು ಗಿಂಚು ಎಲ್ಲ ಚೆನ್ನಾಗಿದೆ, ಹಾರ್ಟ್ ಬೀಟಿಂಗು, ಕಿಡ್ನಿ ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಇರೋ ಜಾಗ ಹೇಗಿರುತ್ತೆ ಗೊತ್ತಾ? ಅಲ್ಲಿ ಅವನೇ ಜೀವ ಹೇಳ್ತಾನೆ, ವಿಣ್ಮೂತ್ರ ಕೂಪಪತಿತಃ ವೃಷತಪ್ತ ದೇಹ. ಪಕ್ಕದಲ್ಲೇ ಮಲದ ಹಳ್ಳ, ಮೂತ್ರದ ಹಳ್ಳ. ತಾಯಿಯ ಮಲದ ಮೂತ್ರದ ಹಳ್ಳ, ತನ್ನ ಮೂತ್ರದ ಹಳ್ಳ. ಅದರಲ್ಲಿದ್ದ ಹುಳಗಳೆಲ್ಲ ಕಚ್ಚುತ್ತಾ ಇರುತ್ತೆ ಇವನನ್ನು. ಕೃಮಿಭಿಹಿ ಕ್ಷತಸರ್ವಾಂಗ, ಮೈಯೆಲ್ಲ ಕಚ್ಚುತ್ತೆ. ಸೌಕುಮಾರಿ ಆತು, ಸುಕುಮಾರವಾಗಿರುತ್ತೆ ದೇಹ. ಕಚ್ಚಿದ್ದರಿಂದ ಬಹಳ ದುಃಖ ಪಡ್ತಾನೆ, ಮೂರ್ಛಾಕ್ರಾಂತನಾಗುತ್ತಾನೆ. ನಾವೇನೋ ಮಗು ಒದೀತಾ ಇದೆ, ಆಹಾ ನೋಡ್ರಿ ಇಲ್ಲಿ ಅಂತ ನಾವು ಗಂಡ ಹೆಂಡತಿ ಕೂತ್ಕೊಂಡು ಮಗು ಒದೀತಾ ಇದೆ, ಇಲ್ಲಿ ನೋಡ್ರಿ ಈ ಕಡೆ ಬಂತು, ಇಲ್ಲಿ ನೋಡ್ರಿ ಈ ಕಡೆ ಬಂತು ಅಂತ ಅದು ಒದ್ದಾಡ್ತಾ ಇರುತ್ತೆ. ನಾವೇನೋ ತಿಳಿತಿರ್ತೀವಿ. ಜಗತ್ತೇ ಹಾಗೆ. ನಮ್ಮನ್ನು ಯಾವುದೋ ಮನೆ ಮುಂದೆ ಯಾರ್ದೋ ಲ್ಯಾಂಬೋರ್ಗಿನಿ ಕಾರ್ ನಿಂತಿತ್ತು, ಆಚಾರ ಮನೆಗೆ ಬಂದಿದ್ರು. ಆಚಾರ ಯಾವಾಗ ತೊಗೊಂಡ್ರಿ, ಎಷ್ಟು ತೊಗೊಂಡ್ರಿ ಅಂತ ಏನು ಹೇಳಿ ನಾನು. ಯಾರೋ ಪಕ್ಕದ ಮನೆಯವರು ಬಿಟ್ಟು ಹೋಗಿದ್ರು, ಇವ್ರು ಬಂದಾಗ ಅದು ಅಲ್ಲೇ ನಿಂತಿತ್ತು. ನಾವು ತಿಳಿತೀವಿ, ಓಹೋ ಲ್ಯಾಂಬೋರ್ಗಿನಿ ಕಾರ್ದು, ಕೀಪ್ ಇಟ್ ಅಪ್ ಅಂತ ಹೇಳ್ತೀವಿ ಅಷ್ಟೇ. ದಯವಿಟ್ಟು ಹಾಗೆ ತಿಳ್ಕೊಪ್ಪ, ನಮ್ಮನ್ನು ಸ್ಟೇಟಸ್ ಸಾರ ದೊಡ್ಡದಾಗತ್ತೆ ಅಂತ. ಹಾಗಾಗಿ ಆ ಗರ್ಭದಲ್ಲಿದ್ದ ಜೀವ ಅಂತಾನೆ, ಸ್ವಾಮಿ ಹೊರಗೆ ಹೋಗ್ಲಾರೆ, ಇಲ್ಲಿರಲಾರೆ.
ಭಾಳ ಕಷ್ಟ ಆಗುತ್ತಾ ಇದೆ. ಎಂದು ಹೊರಗೆ ಹಾಕ್ತೀಯ? 8 ತಿಂಗಳಾಯಿತು ನಾನು ಬಂದು ಇನ್ನು ಎಷ್ಟು ದಿವಸ ಇರಬೇಕು ಅಂತ. ಇದು ಗರ್ಭದಲ್ಲಿ ನಮ್ಮದೆಲ್ಲ ಸ್ಥಿತಿ. ಆದರೆ ಪರಮಾತ್ಮನಿಗೆ ಗರ್ಭವಾಸ ದುಃಖ ಇಲ್ಲ. ಯಾಕೆ ಅಂದರೆ ನಾವು ಬರುವಾಗ ಜೀವ, ನಿಮಗೆಲ್ಲ ಇವತ್ತು ಟೆಕ್ನಾಲಜಿ ಗೊತ್ತು, ನಾನು ಪುರಾಣದಲ್ಲಿ ಹೇಳಬೇಕಾಗಿಲ್ಲ. ಟೆಕ್ನಾಲಜಿ ಎಲ್ಲ ಇವತ್ತು ವಾಟ್ಸಪ್ಪಲ್ಲಿ, ಇನ್ಸ್ಟಾಗ್ರಾಮಲ್ಲಿ ಬೇಕಾದದ್ದು ಬರುತ್ತೆ, ಬೇಡದೇ ಇದ್ದದ್ದು ಬರುತ್ತೆ. ಅದರಲ್ಲಿ ತೋರಿಸ್ತಾರೆ ಜೀವ ಎಷ್ಟು ಸಣ್ಣದಾಗಿರ್ತಾನೆಂದರೆ ಭಾಳ ಅತಿ ಸೂಕ್ಷ್ಮವಾಗಿರ್ತಾನೆ. ಆ ಜೀವನಿಗೆ ಸ್ವಂತ ಬಾಡಿ ಇರಲ್ಲ. ಆ ಬಾಡಿಯನ್ನು ಕಲ್ಪನೆ ಮಾಡೋದೇ ತಾಯಿಯ ಹೊಟ್ಟೆ. ಅಲ್ಲಿ ಅದೇನು ಮಾಡುತ್ತೆ, ದಿನದಿನಕ್ಕೆ ಅದು 1 ತಿಂಗಳಿಗೆ 1 ಮಾಸೇನದು ಶಿರೋದ್ವಾಭ್ಯಾಮ್. ಇವತ್ತಿನ ಟೆಕ್ನಾಲಜಿ ಬರಲಿಕ್ಕಿಂತ ಮುಂಚೆ ನಾವು ಅವತ್ತೇ ಹೇಳಿದ್ವಿ, ನಮ್ಮಲ್ಲಿ ಇನ್ನೂ ಹೇಳ್ತಾ ಇದ್ರು, ಗಂಡು ಹೆಣ್ಣನ್ನು ಹೆಂಗಸರ ಹೊಟ್ಟೆಯನ್ನು ಮುಟ್ಟಿ ಎಡಕ್ಕಿದ್ದರೆ ಹೆಣ್ಣು ಬಲಕ್ಕಿದ್ದರೆ ಗಂಡು ಅಂತ ಅವತ್ತೇ ಹೇಳ್ತಿದ್ರು. ಉಲ್ಟಾನ ಏನೋ ಗೊತ್ತಿಲ್ಲ ನನಗೆ. ಹೀಗೆ ಹೇಳಿ ಎಷ್ಟೋ ಜನ ಮನೆಯಲ್ಲಿ ಹೆಣ್ಣು ಹುಟ್ಟಿದ್ದೇ ಹುಟ್ಟಿದ್ದು ಟ್ರೈ ಅಗೇನ್ ಮಕ್ಕಳು ಹುಡ್ತಾನೆ ಇರೋದಾಗ ಬರೀ ಹೆಣ್ಣೆ ಹುಡ್ತಾ ಇದ್ರೆ ಗತಿ ಏನಾಗಬೇಡ. ಹಾಗಾಗಿ ಆ ಜೀವ ಗರ್ಭದಲ್ಲಿ ಬಂದಾಗ ಏನು ದುಃಖ ಪಡ್ತಾನೆ, ನನಗೆ ಬೇಡ ಅಂತಾನೆ, ಈ ಗರ್ಭವಾಸ ದುಃಖ ಬೇಡ ಅಂತಾನೆ. ಅಂದ ಅವನಿಗೆ ದೇವರನ್ನು ಗರ್ಭಕ್ಕೊಂದ್ಸರಿ ಕರೆದ್ರು, ನೀ ಬಾ ಇಲ್ಲಿ ನಮ್ಮ ಮನೆಯ ಗರ್ಭಕ್ಕೆ ತಳ್ತಿಯಲ್ಲ, ಇಲ್ಲಿ ಬಾ, ಇಲ್ಲಿ ಊಟ ಮಾಡಬಾ. ನೀನೇನು ಊಟ ಮಾಡಲ್ಲ, ನಮ್ಗೆ ಊಟ ಮಾಡಿ ಶುಗರ್ ತಂದು ಕೊಡ್ತೀಯ, ನಮ್ಮ ಕಿಡ್ನಿ ಫೇಲ್ಯೂರ್ ಆಗ್ತಿದೆ, ಪ್ಯಾಂಕ್ರಿಯಾಸಿಸ್ ಫೇಲ್ ಆಗ್ತಾ ಇದೆ ನಮಗೆ, ನೀನು ಊಟಕ್ಕೆ ಬಾ ಅಂತ ದೇವರಿಗೆ ದಿನ ಊಟಕ್ಕೆ ಮಾಡಿಸಿದ್ರೆ, ಹಾಗಾದ್ರೆ ಯೂರಿಯಾ ಹಾಕಲ್ಲ, ಆರ್ಗನೈಸ್ಡ್ ಒಳ್ಳೆ ಮನೆ ಗೊಬ್ಬರನೇ ಹಾಕಿಸಿ ಬೆಳೆಸ್ತೀನಿ ಅಂತ. ಅದಕ್ಕೆ ದೇವರು ಗರ್ಭಕ್ಕೆ ಬಂದಾಗ ದೇವತೆಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರಂತೆ, ಸ್ವಾಮಿ ನೋಡಿದೆಯಾ ಗರ್ಭವನ್ನು ಹೇಗಿದೆ ನೋಡಿದೆಯಾ? ನಮ್ಮ ಮನೆಗೆ ಸ್ವಾಮಿಗಳನ್ನು ಮನೆಗೆ ಕರೆಸಿದರೆ ಏನಾಗತ್ತೆ ಗೊತ್ತಾ? ಸ್ವಾಮಿಗಳನ್ನ ಅದಕ್ಕೆ ಮನೆ ಕರೆಸಲ್ಲ, ಪ್ರಾಯ ಪಂಡಿತರು ಯಾರೂ ಕರೆಸಲ್ಲ. ಅವ್ರ ಮನೆ ಬಿಟ್ಟು ಹೋದವ್ರ ಮನೆ ಕರೆಸಿದ್ರೆ ಇಲ್ಲಿರೋ ನೀತಿ ಎಲ್ಲ ಅವ್ರ ಮಠದಲ್ಲಿ ಏನಿರುತ್ತೆ, ಒಂದು ಕಡೆ ಗಂಟೆ ಇರುತ್ತೆ, ಒಂದು ಕಡೆ ಕಾವಿ ಶಾಟ್ ಇರುತ್ತೆ, ಒಂದು ಕಡೆ ರಂಗೋಡಿ ಬಿಸಾಕಿರ್ತಾರೆ, ಇನ್ನೊಂದು ಕಡೆ ಜಾಂಟೆ ಇರುತ್ತೆ, ಇನ್ನೊಂದು ಕಡೆ ಏನೇನೋ ಇರುತ್ತೆ. ನಮ್ಮ ಮನೆ ಥರ ಗುಡ್ ಆರ್ಗನೈಸೇಷನ್ ಇರೋಲ್ಲ ಅಲ್ಲಿ. ನಮ್ಮ ಮನೆಗಳನ್ನು ನೋಡಿದ್ರೆ, ಒಳ್ಳೆ ಮನೆಗಳನ್ನು, ಅಡುಗೆ ಮನೆಗಳನ್ನು, ಹಾಲುಗಳು ನೋಡಿದ್ರೆ ನಮ್ಮ ಮನೆ ಕೂಡ ಹೀಗಿಟ್ಕೋಬೇಕು ಅಂತ ಅವ್ರಿಗೂ ಮನೆಯಲ್ಲಿ ಇರಬೇಕು ಅಂತ ಅಭಿಮಾನ ಬಂದುಬಿಟ್ರೆ ಗತಿಯೇನು? ಬಂದು ಹೋದವರಿದ್ದಾರಲ್ಲ ಬೇಕಾದ ಜನ, ಸನ್ಯಾಸ ಬಿಟ್ಟೆ ಓಡೋದಿದ್ದಾರೆ. ಅದಕ್ಕೆ ಅದಾಗಬಾರದು ಅಂತಲೇ ಸ್ವಾಮಿ ಗರ್ಭಕ್ಕೆ ಬಂದಾಗ ಅವನನ್ನು ಸ್ತೋತ್ರ ಮಾಡಿದರೆ, ಓಹೋ ಸ್ವಾಮಿ ಗರ್ಭದಲ್ಲಿ ಬಂದಾಗ ನಾವು ಸ್ತೋತ್ರ ಮಾಡಿದರೆ ಸ್ವಾಮಿ ಹೇಳ್ತಾನೆ, ನನ್ನನ್ನು ಗರ್ಭದಲ್ಲಿದ್ದಾಗ ಯಾವ್ಯಾವ ಸಿಚುವೇಷನ್ನಲ್ಲಿ ದೇವರಿರ್ತಾನೆ ಆಯಾ ಸಿಚುವೇಷನ್ನಲ್ಲಿ ದೇವರನ್ನು ಸ್ತೋತ್ರ ಮಾಡಿದರೆ ನಾವು ಸ್ವಾಮಿ ಆನಂದವಾಗಿದ್ದರೆ ನಮಗೆ ಆನಂದ ಕೊಡ್ತಾನೆ. ನಾವು ಆಯಾ ಪರಮಾತ್ಮನ ಸ್ತೋತ್ರಕ್ಕೆ ತಕ್ಕಂತೆ ಮಾಡಬೇಕು. ಅದಕ್ಕೆ ಬ್ರಹ್ಮವಾದಿಗಳು ಬಂದಿದ್ದಾರೆ, ರುದ್ರಾದಿ ದೇವತೆಗಳೆಲ್ಲ ಬಂದಿದ್ದಾರೆ, ಪರಮಾತ್ಮನ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಬಹಳ ಸುಂದರವಾದ ಸ್ತೋತ್ರ. ನಾವು ದೇವರ ಬಳಿಗೆ ಹೋಗಿ ದೇವರನ್ನು ಏನು ಮಾಡ್ತೀವಿ? ದೇವರ ಬಳಿಗೆ ಹೋಗಿ ಕೇಳ್ಕೊಳ್ಳಿಕ್ಕೆ ಹೋಗ್ತೀವಿ. ನಾವು ಕಳ್ಳರು, ನಾವು ಕೊಟ್ಟಿದ್ದನ್ನು ಸರಿಯಾಗಿಡುವಂಥ ದೇವರಲ್ಲಿ ಕೇಳೋದಿಲ್ಲ. ಸ್ವಾಮಿ ದುಡ್ಡು ಕೊಟ್ಟಿದ್ದೀಯಾ, ಕೊಟ್ಟ ದುಡ್ಡು ಸರಿಯಾಗಿ ವಿನಿಯೋಗ ಆಗಲಿ, ಅನರ್ಥವಾಗೋದು ಬೇಡ, ಎಲ್ಲೋ ಇನ್ವೆಸ್ಟ್ಮೆಂಟ್ ಹಾಳಾಗಿ ಹೋಗೋದು ಬೇಡ ದುಡ್ಡು ಅಂತ ನಾವು ದುಡ್ಡಿನ ಬಗ್ಗೆ ಹೇಳ್ತೀವಿ. ದುಡ್ಡಿಗಿಂತ ತುಂಬ ಬೆಲೆ ಬಾಳುವಂತಹ ಇಂದ್ರಿಯಗಳನ್ನು ದೇವರು ಕೊಟ್ಟಿದ್ದಾನೆ. ಒಬ್ಬ ಮನುಷ್ಯನ ದೇಹ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ. ಆ ಬೆಲೆ ಬಾಳುವ ದೇಹದಲ್ಲಿ ಅದನ್ನು ಹಾಳು ಮಾಡಿಕೊಳ್ಳುವುದನ್ನು ನಾವು ದೇವರ ಬಳಿಯಲ್ಲಿ ಕೇಳ್ತೀವಿ. ಇಂದ್ರಿಯಗಳನ್ನು ಹಾಳು ಮಾಡಿಕೊಳ್ಳುವುದನ್ನು ದೇವರ ಬಳಿಯಲ್ಲಿ ಕೇಳ್ತೀವಿ ಹೊರತು ಇಂದ್ರಿಯಗಳು ಸಾರ್ಥಕವಾಗುವುದನ್ನು ನಾವು ಕೇಳೋದಿಲ್ಲ. ಆದ್ದರಿಂದ ದೇವರ ಬಳಿಯಲ್ಲಿ ಏನು ಸ್ತೋತ್ರ ಮಾಡಬೇಕು? ದೇವಸ್ಥಾನಕ್ಕೆ ಯಾಕೆ ಹೋಗಬೇಕು ಅಂದರೆ, ದೇವಸ್ಥಾನಕ್ಕೆ ಹೋಗೋದು ಇದಕ್ಕೆ, ದೇವರ ಗುಣಗಳ ಚಿಂತನೆ ಮಾಡಲಿಕ್ಕೆ. ದೇವರ ಗುಣಗಳ ಚಿಂತನೆ ಮಾಡಿದ್ರೆ ಏನೋ ಒಂದಿಷ್ಟು ಸ್ತೋತ್ರ ಹೇಳಿಬಿಟ್ಟಿವಿ, ದೇವರಿಗೆ ಬರ್ತಿರಲಿಲ್ಲ ಈ ಸ್ತೋತ್ರ, ನಾವು ಹೇಳಿದ್ರಿಂದ ಅವ್ನಿಗೆ ಖುಷಿ ಆಯಿತು, ದೇವರಿಗೆ ಹೂವು ತಂದು ಕೊಟ್ಬಿಟ್ಟಿವಿ, ಅವನಿಗೆ ಹೂವು ಇರಲಿಲ್ಲ, ಅವನ ಹೆಸರೇ ಪುಷ್ಪಹಾಸ ಅಂತ, ರತ್ನಗರ್ಭ ಅಂತ ಅವನಿಗೆ ಹೆಸರು. ಅವನಿಗೆ ಏನು ಬೇಕಾಗಿದೆ ಪರಮಾತ್ಮನಿಗೆ? ದೇವರು ಕೊಟ್ಟದ್ದನ್ನು ಸರಿಯಾಗಿಟ್ಟುಕೊಳ್ಳುವ ಬುದ್ಧಿಯನ್ನು ಕೊಡು ಅಂತ ಆ ದೇವರನ್ನು ಗುಣಗಳ ಚಿಂತನೆ ಮಾಡಬೇಕು. ಆ ಗುಣಗಳ ಚಿಂತನೆ ಮಾಡಬೇಕಾದ್ರೆ ನಮಗೆ ಜ್ಞಾನ ಇರಬೇಕು, ಪುರಾಣಗಳನ್ನು ಕೇಳಬೇಕು. ಅದಕ್ಕೆ ದೇವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ ಬ್ರಹ್ಮಾದಿ ದೇವತೆಗಳು. ಭಾಳ ಸುಂದರವಾದ ಸ್ತೋತ್ರ. ಪುರಾಣದಲ್ಲಿ ಸ್ತೋತ್ರ ಸಾಹಿತ್ಯ ಅಂತಲೇ ಇದೆ. ಅನೇಕ ಸ್ಕಂದಗಳಲ್ಲಿ ದೇವತೆಗಳು ಮಾಡಿದ್ದು, ಮನುಷ್ಯರು ಮಾಡಿದ್ದು, ಯಕ್ಷರು ಮಾಡಿದ್ದು, ಎಲ್ಲರೂ ಮಾಡಿದ್ದು ಸ್ತೋತ್ರಗಳಿದೆ. ಆ ಸ್ತೋತ್ರಗಳನ್ನು ನಾವು ಕೇಳ್ತಾ ಹೋದರೆ ಪರಮಾತ್ಮನ ಗುಣಗಳ ಪರಿಚಯವಾಗುತ್ತೆ. ಇವತ್ತು ನಮಗೆ ದೇವರ ಬಗ್ಗೆ ಏನು ಗೊತ್ತಿದೆ? ವೈರಮುಡಿ ಇಟ್ಕೊಂಡಿದ್ದಾನೆ ಮೇಲ್ಕೋಟೆ ಚಲುವನಾರಾಯಣ, ಏನಾಯ್ತು ನಿಮಗೆ? ಏನು ಬಂತೇನು ನಿಮಗೆ? ಚಲುವನಾರಾಯಣ ವೈರಮುಡಿ ಇಟ್ಕೊಂಡ, ನೋಡಿದ್ರಿ, ಮುಂದೇನು? ತಿರುಪತಿ ಶ್ರೀನಿವಾಸನಿಗೆ ವೈಜಯಂತಿ ಮಾಲ ಇದೆ, ಗರುಡೋತ್ಸವ ದಿವಸ ಹಾಕ್ಕೊಂಡು ಬರ್ತಾನೆ, ತುಂಬ ದೊಡ್ಡದು. ನಮಗೇನು ಬಂತು? ಏನದರ ಉದ್ದೇಶ? ಯಾಕೆ ಹಾಕೋತಾನೆ ಸ್ವಾಮಿ? ಯಾಕೆ ಮೆರವಣಿಗೆಗೆ ಬರ್ತಾನೆ? ಯಾಕೆ ಆಭರಣ ಹೊಟ್ಟೆ ಉಳಿಸ್ಲಿಕ್ಕೆ ಹಾಕೊಂಡ್ಬರ್ತಾನ? ಮಾಕೋಟುಂಡೆ ಬಾಗುಂಡೆದು ವೈಜಯಂತಿ ಮಾಲ.
ಕುತ್ತಿಗೆ ಬಗ್ಗಿ ನೆಲಕ್ಕೆ ಬಡಿದು ಬಿಡುತ್ತೆ ಅತ್ತೆ. ಆ ವೈಜಯಂತಿ ಮಾಲ ಏನಾರು ಕೊರಳಲ್ಲಿ ಹಾಕ್ಕೊಂಡ್ರೆ ಯಾಪಾಟಿ ದಪ್ಪ ಅದು ಚೈನು ವೈಜಯಂತಿ ಮಾಲ, ಅದನ್ನು ಸ್ವಾಮಿ ಹಾಕೋತಾನೆ. ಮಾಕೋಟಿ ಇಚ್ಛೆ ಇಡಿಸಿಡು ಸ್ವಾಮಿ ಅಂದರೆ ನಾವು ದೇವರನ್ನು ಕೇಳುವುದು ಯಾತಕ್ಕೆ ಹೋಗಿ ಕೇಳಬೇಕು? ಇದಕ್ಕಾಗಿ ಕೇಳಬೇಕು. ದೇವರು ಅಂದರೆ ಏನು, ದೇವರ ಗುಣ ಏನು, ಅವನು ಯಾರು, ಎಂಥವನು. ನಾವು ಅದನ್ನು ಒಬ್ಬರ ಮನೆಗೆ ಹೋಗ್ತಾ ಇದ್ದೀವಿ ಅಂದರೆ, ಹೊಸದಾಗಿ ಕರೆದಿದ್ದಾರೆ ಅಂದರೆ, ಗಂಡನಿಗೆ ಪರಿಚಯವಿದ್ದರೆ ಹೆಂಡತಿಗೆ ಹೇಳ್ತಾನೆ, ಹೆಂಡತಿಗೆ ಪರಿಚಯವಿದ್ದರೆ ಗಂಡನಿಗೆ ಹೇಳ್ತಾನೆ. ಇಬ್ಬರು ಅವರ ಮನೆ ಪರಿಚಯ చూడు అక్కడ పోయినప్పుడు ఇటు చేరాదు అట్లా చేరాదు అట్లా మాట్లాడరాదు ఇట్లా మాట్లాడరాదు ಇಚ್ಚಿಂದು ತಿನ್ಕೊಂಡು ರಾವಲ್ಲ ಅದು ಇಲ್ಲದ ಇದು ಇಲ್ಲದ ಅಂತ ಅಡಗರಾದು. ಹೇಗೆಲ್ಲ ನಾವು ಟ್ರೈನಪ್ ಮಾಡ್ತೀವೋ ಹಾಗೆ ದೇವರ ಬಗ್ಗೆ ನಮಗೆ ಪುರಾಣಗಳು ಟ್ರೈನಪ್ ಮಾಡುತ್ತೆ. ಒಳ್ಳೆ ಮಿತ್ರ ಸ್ನೇಹಿತ ಪುರಾಣಗಳು ನಮ್ಮನ್ನು ಒಳ್ಳೆಯ ರೀತಿಯಾಗಿ ಭಗವಂತನ ಬಗ್ಗೆ ಜ್ಞಾನವನ್ನು ಕೊಡುತ್ತೆ. ದೇವರ ಬಗ್ಗೆ ಜ್ಞಾನ ಪಡ್ಕೊಂಡು ದೇವರಿಗೆ ಒಂದು ನಮಸ್ಕಾರ ಮಾಡಿದ್ರೆ ಸಾಕು. ದೇವರ ಜ್ಞಾನ ಇಲ್ಲದೆ 1000 ನಮಸ್ಕಾರ ಹಾಕಿದರೂ ಅದು ಗಾಣ ತಿರುಗುವ ಎತ್ತಿನಂತೆ ಆಗಿಬಿಡುತ್ತೆ. ಅದಕ್ಕೆ ದೇವರನ್ನು ಸ್ತೋತ್ರ ಮಾಡ್ತಾ ಸತ್ಯವೂರತಂ ಸತ್ಯಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹತಂಚ ಸತ್ಯೇ ಸತ್ಯಸ್ಯ ಸತ್ಯಂ ಉತ ಸತ್ಯನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪನ್ನಾಹ. ದೇವರನ್ನು ಸ್ತೋತ್ರ ಮಾಡ್ತಾರೆ. ಸ್ವಾಮಿ ನೀನು ಸತ್ಯವ್ರತ ಅಂತ. ವ್ರತ ಅಂದರೆ ಏನು ಅಂದರೆ ನಾವು ತಿಳ್ಕೊಂಡಿದ್ದೀವಿ. ವ್ರತ ಅಂದರೆ ಮಾಡೋದು. ಸತ್ಯನಾರಾಯಣ ವ್ರತ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ವ್ರತ ಅಂದರೆ ಬಿಡೋದು ಅಂತ ಅರ್ಥ. ಬಿಡೋದು ಅಂತ ವ್ರತ ಸಂತ್ಯಾಗಿ ಅಂತ. ಇವಾಗ 4 ತಿಂಗಳ ವ್ರತದಲ್ಲಿ ಒಂದೊಂದು ಬಿಡ್ತೀವಲ್ಲ. ಒಂದು ತಿಂಗಳಲ್ಲಿ ಯಾವುದೇ ವಿಧವಾಗಿರ್ತಕ್ಕಂತಹ ತರಕಾರಿಗಳು ತೊಗೊಳ್ಳಲ್ಲ. ಮೊದಲನೇದರಲ್ಲಿ ಅದು ಶಾಖವ್ರತ, 2ನೇದರಲ್ಲಿ ಕ್ಷೀರವ್ರತ, ದಧಿವ್ರತ, ಮೊಸರು ತಿನ್ನಲ್ಲ, ದಧಿಯನ್ನು ವ್ರತ ಸಂತ್ಯಾಗಿ, 3ನೇದರಲ್ಲಿ ಕ್ಷೀರವ್ರತ, ಕ್ಷೀರದ ಸಂತ್ಯಾಗ, 4ನೇದರಲ್ಲಿ ಯಾವುದೇ ವಿಧವಾಗಿರ್ತಕ್ಕಂಥ ದ್ವಿದಳ ಧಾನ್ಯವನ್ನು ತಿನ್ನೋದು. ಇದು 4 ವ್ರತ. ಬಿಡೋ ವ್ರತ ಇದು ಬಿಡುವುದು. ಹಾಗೆ ಭಗವಂತನು ಬಿಟ್ಟಿದ್ದಾನೆ. ಏನಂದರೆ ಪರಮಾತ್ಮನನ್ನು ಸತ್ಯವ್ರತ ಅಂತಂದ ಇದ್ದಾರೆ. ಸದಾ ಪೂರ್ಣ ಜ್ಞಾನಾನಂದ ಸ್ವರೂಪನಾದವನಾದ್ದರಿಂದ ಪರಮಾತ್ಮ ತಾನು ಸತ್ಯವ್ರತನಾಗಿದ್ದಾನೆ, ಸತ್ಯಪರನಾಗಿದ್ದಾನೆ. ಅವರು ಪರಕೀಯರು ಅಂತೀವಲ್ಲ ನಾವು. ಸತ್ಯ ಅಂದರೆ ಯಾವುದು ಅಂದರೆ ಪಂಚಭೂತಗಳಿಗೆ ಸತ್ಯ ಅಂತ ಕರೀತಾರೆ. ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಅನೇಕ ಅರ್ಥಗಳಿರುವಂತೆ ಬೇರೆ ಯಾವ ಭಾಷೆಯಲ್ಲೂ ನಿಮಗಿಲ್ಲ. ನಮ್ಮ ಸಂಸ್ಕೃತದಲ್ಲಿ ಒಂದೊಂದು ಶಬ್ದಕ್ಕೆ ಸತ್ಯ ಅಂದರೆ ಸತ್ ತ ಯ ಸತ್ಯ, ಇಷ್ಟು ಅಕ್ಷರಗಳನ್ನು ಬಿಡಿಸ್ತೀವಿ ನಾವು. ಒಂದೊಂದಕ್ಕೆ ಒಂದೊಂದು ಅರ್ಥವನ್ನು ಹೇಳ್ತೀವಿ. ಸತು ಅಂದರೆ ಉತ್ತಮ, ತಿ ಅಂದರೆ ಆನಂದ, ಯ ಅಂದರೆ ಜ್ಞಾನ ಸ್ವರೂಪ. ಸತ್ಯ ಅಂದರೆ ಏನಾದ ಪರಮಾತ್ಮ ಉತ್ತಮ ಆನಂದ ಜ್ಞಾನ ಸ್ವರೂಪ. ಪರಮಾತ್ಮನ ಸ್ವರೂಪ ಎಂಥದ್ದು ಅಂದರೆ ಉತ್ತಮವಾದ ಆನಂದಮಯವಾದ ಜ್ಞಾನ ಸ್ವರೂಪವುಳ್ಳವನು. ನಾವು ದೇವರನ್ನು ಏನು ತಿಳ್ಕೊಂಡ್ಬಿಟ್ಟಿದ್ದೀವಿ? ದೇವಸ್ಥಾನಕ್ಕೆ ಹೋಗ್ತೀವಿ, ವೆಂಕಟೇಶ ದೇವರಿದ್ದಾನೆ ಅಂದರೆ ಕರ್ರಗೆ ಕಲ್ಲಾಗಿದ್ದಾನೆ. ದೇವರು ಕಲ್ಲಾಗಿದ್ದಾನೆ ಅಂದರೆ ನಾವು ಕಲ್ಲಾಗಿಬಿಡ್ತೀವಿ. ದೇವರು ಕಲ್ಲಲ್ಲ, ಕಲ್ಲಿನಂತೆ ನಮಗೆ ಕಾಣಿಸ್ತಾ ಇದ್ದಾನೆ ತಿರುಪತಿಯಲ್ಲಿ. ಶಿಲಾವತ್ ದೃಶ್ಯತೆ ಹರಿಹಿ. ಅದರಿಂದ ಪರಮಾತ್ಮ ಸತ್ಯವ್ರತ, ಸತ್ಯಪರ, ತ್ರಿಸತ್ಯ. 3 ವೇದಗಳಿಂದ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದಗಳಿಂದ ಮುಖ್ಯ ಪ್ರತಿಪಾದ್ಯನಾದವನು ತ್ರಿಸತ್ಯ. ಸತ್ಯಸ್ಯ ಯೋನಿಂ, ಯೋನಿ ಅಂದರೆ ಕಾರಣ. ಸತ್ಯ ಅಂದರೆ ಯಾವುದು? ಪ್ರಪಂಚ. ಪ್ರಪಂಚಕ್ಕೆ ನೀನು ಕಾರಣನಾಗಿದ್ದೀಯ ಸ್ವಾಮಿ. ಅಂದರೆ ನಮ್ಮ ಇರುವಿಕೆ ನಿನ್ನ ಅಧೀನ. ಇವತ್ತೇನಿದ್ದೇವಲ್ಲ, ನಾವಿರುವುದು ನಿನ್ನ ಅಧೀನ ಆಗಿದೆ. ಸತ್ಯಸ್ಯ ಯೋನಿಂ, ಪರಮಾತ್ಮ ಈ ಪ್ರಪಂಚಕ್ಕೆ ಕಾರಣನಾಗಿದ್ದಾನೆ ಅಂದರೆ ಪ್ರಪಂಚದಲ್ಲಿ ಪ್ರಪಂಚವನ್ನು ಅವನು ಹುಟ್ಟಿಸಿದ್ದಾನೆ. ಪರಮಾತ್ಮನೇ ಪ್ರಪಂಚವಾಗಿಲ್ಲ, ನಾವು ತಿಳ್ಕೋಬೇಕು. ದೇವರೇ ಪ್ರಪಂಚ ಅಲ್ಲ, ಕಲ್ಲೇ ದೇವರಲ್ಲ, ದೇವರೇ ಕಲ್ಲಲ್ಲ, ಕಲ್ಲಿನ ಒಳಗೆ ದೇವರಿದ್ದಾನೆ. ನೀವೇ ಮನೆ ಅಂದುಬಿಟ್ರೆ ಬೇಜಾರಾಗಲ್ವಾ? ನಾವೇ ಮನೆನಾ? ಹಾಗಾದ್ರೆ ನಾವು ಕಂಬನಾ? ಅಲ್ವಲ್ಲ. ನಾವು ಮನೆ ಅಂದರೆ ಕಂಬ ಅಲ್ಲ. ನಾವು ಮನೆ ಇಬ್ಬರು ಒಟ್ಟಿಗೆ ಇದ್ದೀವಿ ಅಂದರೆ ಅದಕ್ಕೆ ಇಬ್ಬರು ಭೇದ ಅಂತ ಅರ್ಥ ಇದೆ. ನಾವು ಬೇರೆ, ಮನೆ ಬೇರೆ. ಹಾಗೆ ಪ್ರತಿಮೆಯಲ್ಲಿ ಭಗವಂತ ಇದ್ದಾನೆ, ಪ್ರತಿಮೆಯಲ್ಲಿ ದೇವರಿದ್ದಾನೆ, ಪ್ರತಿಮೆಯಂತೆ ಇದ್ದಾನೆ. ಪ್ರತಿಮೆಯಲ್ಲಿದ್ದು ಅವನು ಅನುಗ್ರಹ ಮಾಡ್ತಾನೆ ಹೊರತು ಪ್ರತಿಮೆ ಅನುಗ್ರಹ ಮಾಡೋದಿಲ್ಲ. ನಾವು ಕೂಡ ಪ್ರತಿಮಾ ಪೂಜೆಗೆ ವಿರೋಧಿಗಳೇನಲ್ಲ, ಆದರೆ ಪ್ರತಿಮೆಯೇ ದೇವರಲ್ಲ. ಎಲ್ಲಿಯ ತನಕ ಪ್ರತಿಮಾ ಪೂಜೆ ಅಂದರೆ ಎಲ್ಲರೊಳಗೆ ದೇವರನ್ನು ಕಾಣುವುದು ಬರುವ ತನಕ ಪ್ರತಿಮಾ ಪೂಜೆ. ಎಲ್ಲರಲ್ಲಿ ದೇವರನ್ನು ಕಾಣಬೇಕು ಅಂದರೆ ಏನರ್ಥ? ಅವಾಗ ಅತ್ತ ಕೋಡಳ್ಳ ಜಗಳ ಅಲ್ಲ, ದೊಡ್ಡ ವಿಚಾರ ಅಂದರೆ ಅತ್ತೆ ಸೊಸೆಯಲ್ಲಿ ಜಗಳ, ಅಣ್ಣ ತಮ್ಮಂದರಲ್ಲಿ ಜಗಳ, ಇದು ಬರಬಾರದು. ಅಂದರೆ ಎಲ್ಲರಲ್ಲಿ ದೇವರಿದ್ದಾನೆ. ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನಿಹನೆಂದರೆ ಇದೇ ಪೂಜೆ. ದೇವರ ಪೂಜೆ ಅಂದರೆ ಒಬ್ಬ ಅಡ್ವೊಕೇಟ್ ಏನು ಮಾಡ್ತಾ ಇದ್ದ, ದೇವರ ಪೂಜೆಯಲ್ಲಿ ಫೋನ್ ಬಂತು, ಯಾರು ನಿಮ್ಮ ಕ್ಲೈಂಟ್ ಅಂತ ಹಾಕ್ಕೊಂಡಿದ್ದವರು, ಕಾಂಟ್ಯಾಕ್ಟಲ್ಲಿ ಕ್ಲೈಂಟ್ ಅಂತ ಹಾಕ್ಕೊಂಡಿದ್ದ. ಫೋನ್ ಬಂತು, ದೇವ್ರ ಪೂಜೆ ಮನೆಗೆ ತೊಗೊಂಡ್ರೆ ಇಲ್ಲ ನಾನು ಮಾತಾಡಲ್ಲ ಅಂದ. ಯಾಕೆ? ಸುಳ್ಳು ಹೇಳಬೇಕಾಗತ್ತೆ. ಅಂದರೆ ದೇವರ ಪೂಜೆ ಮಾಡುವಾಗ ಸುಳ್ಳು ಹೇಳಿದರೆ ದೇವರಿಗೆ ಗೊತ್ತಾಗತ್ತೆ, ಆಮೇಲೆ ಮಾತಾಡಿದ್ರೆ ದೇವ್ರಿಗೆ ಗೊತ್ತಾಗಲ್ಲ. ಮನೆ ಬಾಗಿಲು ಹಾಕಿಬಿಟ್ರೆ, ನಾನೊಬ್ಬರ ಮನೆಗೆ ಹೋಗಿದ್ದೆ ಈ ಥರದ ಏಕಾದಶಿ ದಿವಸ.
ಆಚಾರ ಬಂದರು ಬಾಗಿಲು ಹಾಕು ಅಂದರು. ನಂಗೆ ಹೆದರಿಕೆ ಆಯಿತು. ದೇವ್ರ ಮನೆ ಬಾಗಿಲು ಯಾಕೆ ಹಾಕ್ತೀರಿ ಸರ್? ಇವತ್ತು ಏಕಾದಶಿ ದೇವ್ರ ಮನೆ ಬಾಗಿಲು ತೆಗೆದೇ ಇರಬೇಕು, ಮುಚ್ಚಬಾರ್ದು. ಯಾಕೆ ಹಾಕ್ತಾ ಇದ್ದೀರಿ? ಇಲ್ಲ ಆಚಾರ್ಯ ಫಲಹಾರ ಮಾಡಬೇಕು. ಮಾಡಿರಿ. ಅಲ್ಲ, ಬಾಗಿಲು ತೆಗೆದ್ರೆ ದೇವ್ರು ನೋಡ್ತಾನೆ. ನಮ್ಮದು ಡೈನಿಂಗ್ ಹಾಲು ದೇವ್ರ ಮನೆ ಅವ್ರ ಎದುರುಗಡೆನೇ ಇದೆ. ಅಂದರೆ ದೇವರ ಮನೆ ತೆಗೆದ್ರೆ ದೇವ್ರಿಗೆ ಕಾಣಿಸುತ್ತೆ, ದೇವ್ರ ಮನೆ ಬಾಗಿಲು ಹಾಕಿದರೆ ದೇವ್ರಿಗೆ ಕಾಣಿಸಲ್ಲ. ಎಂಥ ಮೂರ್ಖ ಕಾನ್ಸೆಪ್ಟ್ ಅವ್ರದ್ದು. ಪರಮಾತ್ಮ ಎಲ್ಲ ಕಡೆಯಲ್ಲಿ. ಅದಕ್ಕೆ ಗುಬ್ಬಿ ವೀರಣ್ಣ ನಾಟಕದ ಕಂಪನಿಯಲ್ಲಿ ಹಿರಣ್ಯಾಕ್ಷನ ಅವತ್ತು ಪಾರ್ಟ್ ಮಾಡಿದವನು ಹೊಸವ ನಿತ್ಯ ಮಾಡೋದು ಬಂದಿರಲಿಲ್ಲ. ಏನು ನೆಗಡಿ ಕೆಮ್ಮು ಏನು ಬಂದಿತ್ತು ಬಂದಿರಲಿಲ್ಲ. ಅವನು ನರಸಿಂಹ ಎಲ್ಲಿದ್ದಾನೋ ಇದರಲ್ಲಿದ್ದಾನಾ ಇಲ್ಲ, 8 ಕಂಬ ಅಲ್ಲಿ ನಾಟಕದ ಸ್ಟೇಜಲ್ಲಿ. ಇದರಲ್ಲಿದ್ದಾನಾ ಇಲ್ಲ. ಪುರಾಣದಲ್ಲಿ ಆಗಿಲ್ಲ. ಇಂದುಗೆರಡಂದುಲೇಡನಿ ಸಂದೇಹಂ ಬೇಲ ಚಕ್ರಿ ಎಂದೆಂದು ವೆದಿಕಿನ ಅಂದಂದೇ ಗರಡು. ಎಲ್ಲಿ ಬೇಕಾದರೂ ಅಲ್ಲಿ ಈ ಕಂಬದಲ್ಲಿ ಇದ್ದಾನ ಅಂತ ಅವನು ಯಾಕೆ ಹೇಳಿಲ್ಲ ಅಂದರೆ, ಒಂದು ಕಂಬದಲ್ಲಿ ಮಾತ್ರ ನರಸಿಂಹನ ಗುಡಿಸಿದ್ರು, ಇನ್ಯಾವ ಕಂಬದಲ್ಲಿ ಗುಡಿಸಿರಲಿಲ್ಲ. ಅದು ಅವನು ಹೇಳಬೇಕು, ಅವನು ತೋರಿಸ್ಬೇಕು ಹೊಸಬನಿಗೆ. ದಿಂಟ್ಲ ಉಣ್ಣಾಡ ಲೇಡು ಗುಬ್ಬಿ ವೀರಣ್ಣ ಕಂಪನಿಯಲ್ಲಿ ಇದರ ಕೊನೆಗೆ ಮಾರ್ಕ್ ಮಾಡಿದ್ರು ಒಂದು ಕಂಬಕ್ಕೆ ಕೆಂಪು ಗುರುತು, ಇದರಲ್ಲಿ ಇದ್ದಾನೆ ಅಂತ. ಹಾಗೆ ಪರಮಾತ್ಮ ಎಲ್ಲ ಕಡೆಯಲ್ಲಿದ್ದಾನೆ, ಪ್ರಪಂಚದ ಒಳಗಿದ್ದಾನೆ, ಪ್ರಪಂಚದ ತುಂಬ ಇದ್ದಾನೆ. ಅವನಿಲ್ಲದಿರುವ ಎಲ್ಲಿ ಕೇಳಿದರೆಲ್ಲಿ ನೋಡಿದರೆಲ್ಲಿ ಆಡಿದರೆಲ್ಲಿ ಅಲ್ಲೆಲ್ಲೇ ಋತಿಗನು ಬಲ್ಲಿದರಿಗತಿ ಬಲ್ಲಿದನು ಇವಾಗಿಲ್ಲ ಸರಿಮಿಗಲು. ಎಲ್ಲಿ ಕೇಳಿದ್ರಲ್ಲಿದ್ದಾನೆ, ಅವನಿಲ್ಲದೆ ಇದ್ದ ಸ್ಥಳವೇ ಇಲ್ಲ ಪರಮಾತ್ಮದು. ಅದಕ್ಕೆ ಅಲ್ವಾ ಕನಕದಾಸರಿಗೆ ನಮ್ಮ ವ್ಯಾಸರಾಜರು ಒಂದು ಬಾಳೆಹಣ್ಣು ಕೊಟ್ಟರಂತೆ, ಯಾರೂ ಇಲ್ಲದೆ ಇದ್ದ ಜಾಗದಲ್ಲಿ ತಿಂದು ಬಾ. ಅದು ಕಥೆಯಲ್ಲಿ ಅವನೊಬ್ಬ ಸೇರಿಸ್ಬಿಟ್ಟ, ಏಕಾದಶಿ ಬಾಳೆಹಣ್ಣು ತಿನ್ಬೋದು ಅಂತ. ಅದಕ್ಕೆ ಏಕಾದಶಿ ಕೊಟ್ಟರು ಅಂತ ಅದಕ್ಕೆ ಅಮೆಂಡ್ ಮಾಡಿಬಿಟ್ಟು, ಏಕಾದಶಿ ಬಾಳೆಹಣ್ಣು ಕೊಡಲ್ಲ. ಯಾವತ್ತೋ ಕೊಟ್ಟರು ಬಾಳೆಹಣ್ಣನ್ನು. ಒಬ್ಬ ಏನು ಮಾಡಿದ್ರೆ, ಕಂಬಳಿ ಹೊತ್ಕೊಂಡು ಯಾರೂ ಇಲ್ಲ ಅಂತ ಕಂಬಳಿ ಒಳಗಡೆ ತಿಂದುಬಿಟ್ಟ. ಇನ್ನೊಬ್ಬ ಬಾತ್ರೂಮಲ್ಲಿ ಯಾರೂ ಇರಲ್ಲ ಅಂತ ಬಾತ್ರೂಮಲ್ಲಿ ತಿಂದು ಬಂದ. ಇನ್ನೊಬ್ಬ ಮಾಡಿ ಮೇಲೆ ಹೋಗ್ತೀನಿ ಅಂದ. ಎಲ್ಲರೂ ತಿಂದು ಬಂದರು. ಕನಕ ಹಾಗೆ ವಾಪಸ್ ತಂದಿಟ್ಟ. ಸ್ವಾಮಿ ಯಾಕೋ? ಯಾರೂ ಇಲ್ಲದ ಜಾಗ ಇಲ್ಲ ಸ್ವಾಮಿ. ಸೂರ್ಯ ಇದ್ದಾನೆ, ಚಂದ್ರ ಇದ್ದಾನೆ, ನಮ್ಮ ಕಣ್ಣುಗಳಲ್ಲಿ ದೇವತೆಗಳಿದ್ದಾರೆ, ಕಿವಿಗಳಲ್ಲಿ ದೇವತೆಗಳಿದ್ದಾರೆ, ನಮ್ಮ ದೇಹದ ಅಂಗಾಂಗಗಳಲ್ಲಿ ದೇವತೆಗಳಿದ್ದಾರೆ. ಕನಕನ ಮಾತೇ ಹಾಗೆ, ಯಾರೂ ಇಲ್ಲದೆ ಇರುವ ಜಾಗ ಇಲ್ಲ. ಕನಕನ ಕೇಳಿದ್ರಂತೆ, ನೀ ಮೋಕ್ಷಕ್ಕೆ ಹೋಗ್ತೀನಿ ಅಂದ್ರೆ, ನಾನು ಹೋದ್ರೆ ಹೋಗ್ತೀನಿ ಇಂದ. ದೊಡ್ಡ ದೊಡ್ಡ ಶಾಲು, ಬ್ರೇಸ್ಲೆಟ್ಟು, ಕಂಠಾಭರಣ, ಕಂಠೀರವ ಹಾಕ್ಕೊಂಡವ್ರು ಯಾರೂ ಹೋಗಲ್ಲ ಅಂದ್ಬಿಟ್ರು. ನಾವು ಹೋಗಲ್ಲ ಸ್ವಾಮಿ, ಕನಕ ಅದ, ನಾನು ಹೋದ್ರೆ ಹೋಗ್ತೀನಿ. ಎಷ್ಟು ಕೊಬ್ಬಿ ಇವನಿಗೆ ಅಂತ. ಕನಕನ ಮಾತನ್ನು ವ್ಯಾಸರಾಜರು ಕೇಳಿದವರು, ಏನೋ ನಿನ್ನ ಮಾತರ್ಥ? ಸ್ವಾಮಿ, ನಾನು ಅನ್ನುವುದು ಹೋದರೆ ನಾನು ಮೋಕ್ಷಕ್ಕೆ ಹೋಗ್ತೀನಿ. ಅವ ಪಂಡಿತರು ಅಂದ್ರೆ, ಇಷ್ಟು ಕನ್ನಡ ನಮ್ಗೆ ಅರ್ಥ ಆಗಿಲ್ಲ, ನಾವೇನು ಸುಧಾಕರ್ ಅಂತ ಓದ್ತೀವಿ ಅಂತ. ಇದು ಕನಕನ ಶೈಲಿ ಇದು. ಹಾಗೆ ಪರಮಾತ್ಮ ಪ್ರಪಂಚದ ಒಳಗಿದ್ದಾನೆ, ನಾವು ಇದ್ದೇವೆ. ಪರಮಾತ್ಮ ಇದ್ದಾನೆ, ನಾವು ಇದ್ದೇವೆ ಅಂದರೆ ಆಗಲ್ಲ. ನಿಹತಂಚ ಸತ್ಯೇ, ಪ್ರಪಂಚದ ಒಳಗಿದ್ದಾನೆ, ಪ್ರಪಂಚದ ಇರುವ ಎಲ್ಲರೊಳಗೂ ಇದ್ದಾನೆ. ಬರೀ ಇರುವುದಷ್ಟೇ ಅಲ್ಲ, ಪ್ರಪಂಚ ನಿಯಾಮಕನಾಗಿದ್ದಾನೆ ಪರಮಾತ್ಮ. ನಾವು ಮನೆಯಲ್ಲಿ ನಾವೇ ನಿಯಾಮಕರಲ್ಲ. ಏನೋ ಕಾಫಿ ಕುಡಿಬೇಕು ಅನಿಸ್ತದೆ ಅಷ್ಟೇ, ಕೊಡು ಅಂತ ಕೇಳೋದಿಲ್ಲ, ಕೊಟ್ಟರೆ ಕುಡಿಬೇಕು. ಅದು 5 ನಿಮಿಷಕ್ಕೆ ಬರುತ್ತೋ, ಅರ್ಧ ಗಂಟೆಗೆ ಬರುತ್ತೋ, ಬರೋದೇ ಇಲ್ವೋ ಗೊತ್ತಿಲ್ಲ. ತಿರುಗಿ ಕಾಫಿ ಪುಡಿ ತಂದು ಕೊಡೋರು ನಾವು, ಸಕ್ಕರೆ ತಂದು ಕೊಡೋರು ನಾವು, ಹಾಲು ತಂದು ಕೊಡೋರು ನಾವು. ಇಚ್ಛಾ ಕೂಡ ಅಪೇಕ್ಷೆ ಪಡಬಾರ್ದು. ನನಗೆ ಬೇಕಾದಾಗ ಮಾಡಿಕೊಡ್ತೀನಿ ಅಂದ್ರೆ ಗತಿಯ, ನನಗೆ ನಾಳೆಯಿಂದ ಕೇಳಬೇಡ ಅಂತ ಅರ್ಥ. ನಾಳೆಯಿಂದ ಇನ್ನೇನು ಕೇಳಬೇಡ, ನನಗೆ ಬೇಕಾದಿಲ್ಲ ಅಂತ. ಹಾಗೆ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ, ಸತ್ಯವಾದ ಪ್ರಪಂಚದೊಳಗೆ ನಿಯಾಮಕನಾಗಿದ್ದಾನೆ ಪರಮಾತ್ಮ. ನಿರ್ದಿಷ್ಟ ಆನಂದ ಜ್ಞಾನ ಸ್ವರೂಪರಾದ ಸಾತ್ವಿಕರಿಗೆ ಉತ್ತಮ ಆನಂದ ಜ್ಞಾನದಾಯಕನಾಗಿದ್ದಾನೆ. ಸತ್ಯ ಪ್ರಪಂಚದ ನೇತಾರನಾಗಿದ್ದಾನೆ, ಸತ್ಯಪ್ರಪಂಚದ ಸಂಹಾರಕನೂ ಆಗಿದ್ದಾನೆ. ಇಂಥ ನಿನಗೆ ನಮಸ್ಕಾರ. ಇದರಿಂದ ಏನು ಗೊತ್ತಾಯಿತು ಅಂದರೆ, ಪರಮಾತ್ಮ ನಾನಾಗಿದ್ದಾನೆ ಅಂದರೆ ಪೂರ್ಣ ಜ್ಞಾನಾನಂದ ಸ್ವರೂಪನಾಗಿದ್ದಾನೆ. ಜ್ಞಾನಾನಂದ ಸ್ವರೂಪ ಅಂದರೆ ನಿಮಗೆ ಹೇಳಲಿಕ್ಕೆ ನಮಗೆ ಬರೋದಿಷ್ಟೇ. ಸಂಕ್ರಾಂತಿ ದಿವಸಕ್ಕೆ ಸಕ್ಕರೆ ಅಚ್ಚನ್ನು ಮಾಡಿ ಹಾಕ್ತಿರಲ್ಲ, ಸಕ್ಕರೆ ಅಚ್ಚು ಹೇಗಿರುತ್ತೆ? ಕಾಗೆನೂ ಸಿಹಿಯಾಗಿರುತ್ತೆ, ಕೋಳಿಯೂ ಸಿಹಿಯಾಗಿರುತ್ತೆ. ಒಂದು ಮನುಷ್ಯನ ರೂಪ ಮಾಡಿದರೂ ಅದರ ಕೈಯೂ ಸಿಹಿ, ಕಾಲು ಸಿಹಿ. ಹಾಗೆ ಪರಮಾತ್ಮ ಅವನ ಎಲ್ಲ ಅವಯವಗಳು ಜ್ಞಾನಾನಂದ ಸ್ವರೂಪ. ಜ್ಞಾನಾನಂದ ಅಂದರೆ ಪುಸ್ತಕ ಅಂತ ತಿಳ್ಕೊಬೇಡ್ರಿ. ಜ್ಞಾನ ಅಂದರೆ ಆನಂದ, ಜ್ಞಾನ ಅದೇ ಅವನ ಸ್ವರೂಪ. ಇನ್ನು ಪರಮಾತ್ಮ ಪಂಚಭೂತಗಳಿಗಿಂತ ವಿಕಾರನಾಗಿದ್ದಾನೆ, ವಿಲಕ್ಷಣನಾಗಿದ್ದಾನೆ, ನಮಗಿಂತ ಬೇರೆಯಾಗಿದ್ದಾನೆ. ನಾವೇ ದೇವರಲ್ಲ. ಕೆಲವರು ಹೇಳ್ತಾರೆ ಸತ್ತ ಮೇಲೆ ದೇವರಾಗಿಬಿಡ್ತೀವಿ ಅಂತ. ಅದು ಎಂದಿದ್ದರೂ ರಾಗಿ ಹಿಟ್ಟು ಕರ್ರಗೆ ಇರುತ್ತೆ ಹೊರತು, ಮೆಣಸು ಕರ್ರಗೆ ಇರುತ್ತೆ ಹೊರತು ಬಿಳಿ ಸಾಸಿವೆ ಆದಂಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಪೆಪ್ಪರ್ ಪೌಡ್ರ್ ಏನು ಮಾಡಿದ್ರು ಅದು ಬೆಳ್ಳಗಿರಕ್ಕೆ, ಎಷ್ಟೇ ಪೆಪ್ಪರ್ ಪೌಡ್ರ್ ಮಾಡಿದ್ರೆ ಅದು ಕರ್ರಗೆ ಇರುತ್ತೆ. ಬಿಳಿ ಸಾಸಿವೆ ಅಂತ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಜೀವನೇ, ಪರಮಾತ್ಮನೇ. ಮೋಕ್ಷಕ್ಕೆ ಹೋಗಿ ಜೀವ ಸುಖ ಪಡ್ತಾನೆ, ದುಃಖ ಇಲ್ಲದೇ ಇರುವ ಸುಖ ಪಡ್ತಾನೆ, ಅಷ್ಟೇ ಜೀವನೇ ಹೊರತು ಅಲ್ಲಿ ದುಃಖ ಇಲ್ಲದೇ ಇರುವ ಸುಖ ಇದೆ. ಇಲ್ಲಿ ನಮ್ಮಲ್ಲಿ ಹಾಗಲ್ಲ. ಅದೋ ಪದಾರ್ಥ ಹೋಳಿಗೆ ಚೆನ್ನಾಗಿತ್ತು, ಹೈಗ್ರೀವೆ ಚೆನ್ನಾಗಿತ್ತು ಅಂತ ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ರೆ, ಸೋಡಾ ಬಾಟಲ್ ತೊಗೊಂಬ, ನಿಂಬೆ ಹಣ್ಣು ತೊಗೊಂಬ, ಇನ್ನೂ ತೊಗೊಂಬ,
ಪ್ರಾರಂಭ ಇದೆ. ಸುಖದ ಜೊತೆಗೆ ಇರುವ ದುಃಖ. ಅಲ್ಲಿ ಹಾಗಲ್ಲ, ಎಷ್ಟು ತಿಂದರೂ ನಮಗೆ ದುಃಖವೇ ಆಗೋದಿಲ್ಲ. ಇದು ಮೋಕ್ಷದ ಸುಖ. ಆದ್ದರಿಂದ ಪರಮಾತ್ಮ ಜೀವರಿಂದ ಪ್ರಪಂಚದಿಂದ ವಿಲಕ್ಷಣನಾಗಿದ್ದಾನೆ. 3 ವೇದಗಳಲ್ಲಿ ಅಗ್ನಿಯನ್ನು ಗಣಪತಿಯನ್ನು ಸ್ತೋತ್ರ ಮಾಡ್ತಾರೆ. ಆದರೆ ಅಗ್ನಿ ಗಣಪತಿ ಎಲ್ಲ ಸಾಮಾನ್ಯ ಸ್ತೋತ್ರವೇ ಹೊರತು ಮುಖ್ಯ ವೇದಗಳಿಗೆ ಪ್ರತಿಪಾದ್ಯನಾದವನು ಭಗವಂತ ಎಂಬುದನ್ನು ನಾವು ತಿಳಿಯಬಹುದು. ಹಾಗೆ ಪ್ರಪಂಚ ಸತ್ಯವಾದ ಪ್ರಪಂಚದ ಸೃಷ್ಟಿಕರ್ತನಾಗಿದ್ದಾನೆ. ಸತ್ಯವಾದ ಪ್ರಪಂಚದ ಪರಮಾತ್ಮ ಪ್ರತಿ ದಿವಸಕ್ಕೆ 2 ತಿಂಗಳಿಗೊಮ್ಮೆ ಅದರ ಸ್ಥಿತಿಯನ್ನು ಮಾಡ್ತಾನೆ. ಮನೆಯನ್ನು ಮೇಂಟೈನ್ ಮಾಡೋದು ಅಂದ್ರೆ ಅರ್ಥ ಏನು? ನಾಡಿದ್ದು ಗೊತ್ತಾಗುತ್ತೆ. ಬಾಬುಗೆ ಮಗು ಹುಟ್ಟಿದ ಮೇಲೆ ಮನೆ ಗೋಡೆ ಮೇಲೆಲ್ಲ ಬರೀತಾನೆ. ನಮಗೆ ಓಪನ್ ಹಾರ್ಟ್ ಸರ್ಜರಿ ಆದರೂ ಅಷ್ಟು ದುಃಖ ಆಗಲ್ಲ. ಆ ಮೊಮ್ಮಕ್ಕಳು ಬರೆದ್ರೆ ಅನ್ನಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಮೊಮ್ಮಗುವಿಗೆ ಪೆನ್ ಹಿಡ್ಕೊಂಬಕ್ಕೆ ಬಂತಲ್ಲ ಅಂತ ಆನಂದ. ಅದು ಬಾಡಿಗೆ ಮನೆ ಆಗಿಬಿಟ್ರಂತೂ ಇನ್ನೂ ಮಜಾ. ಅವನು ಕೇಳದಷ್ಟು ದುಡ್ಡು ಕೊಟ್ಟು ಹೋಗ್ಬೇಕು ಪೇಂಟಿಂಗಿಗೆ. 20,000ನೋ 30,000ನೋ. ಅವನು ಎಂಥದ್ದು ದೊಡಿಸಿದ್ದೆ ಇಂಥದ್ದು ದೊಡಿಸಿದ್ದೆ ಅಂತ. ಅದಕ್ಕೆ ಆ ಪ್ರಪಂಚದ ನಿಯಮನ ಪರಮಾತ್ಮ ಸ್ಥಿತಿಯನ್ನು ಮಾಡ್ತಾನೆ, ಕಾಪಾಡಿಕೊಡ್ತಾನೆ. ಹೊಸ್ಲು ಬಾಗಿಲು ಏನಾಗ್ಬಿಡುತ್ತೆ, ಹೊಸ್ಲು ದಿನ ಸಾರಿಸಿ ಬಾಗಿಲು ಕೆಳಗೆಲ್ಲ ನೋಡ್ರಿ ಗೊತ್ತಾಗತ್ತೆ ಅವ್ರಿಗಾಗಲೇ. ಅದು ಗೊತ್ತದು ಎಲ್ಲೆಲ್ಲಿ ಏನೇನಾಗತ್ತೆ ಅಂತ. ಆ ಹೊಸ್ಲು ಕಡೆ ಬಾಗಿಲು ಕಡೆ ಎಲ್ಲ ಪೇಂಟಿಂಗ್ ಹೋಗ್ಬಿಡುತ್ತೆ. ಅದನ್ನೇ ಏನು ನೋಡ್ತಾ ಇರ್ತೀವಿ, ಚೆನ್ನಾಗಿರೋದು ನೋಡಲ್ಲ. ಅದಷ್ಟನ್ನೇ ಕ್ಲೀನ್ ಮಾಡ್ಸೋಕ್ಕಾಗಲ್ಲ. ಆದರೆ ನಮ್ಮ ಸ್ವಾಮಿ 2 ತಿಂಗಳಿಗೆ ಒಮ್ಮೆ ಈ ಪ್ರಪಂಚಕ್ಕೆ ಹೊಸತನವನ್ನು ತಂದು ಕೊಡ್ತಾನೆ. ಒಂದೊಂದು ಋತುಗಳಲ್ಲಿ. ಇದನ್ನು ನಾವು ಜಿಯೋಗ್ರಫಿ ನೋಡಬೇಕು. ಯಾಕೆ ಅಂದರೆ ಪ್ರಪಂಚವನ್ನು ನೋಡಬೇಕು. ಯಾಕೆಂದರೆ ಗಿಡ ಮರಗಳಿದ್ದ ಕಡೆಗೆ ಅರಳಿ ಮರಳಿ ನೋಡಬೇಕು. ಹಿಮವಂತ ಋತುವಿನಲ್ಲಿ ಎಲ್ಲ ಗಿಡದ ಎಲೆಗಳೆಲ್ಲ ಏನಾಗುತ್ತೆ, ತಾನಾಗಿ ಉದುರುತ್ತೆ. ಚಳಿಯನ್ನು ನಮಗೂ ಆಗತ್ತೆ. ನಮ್ಮ ಚರ್ಮಗಳೆಲ್ಲ ಸುಲಿದು ಬೇರೆ ಆಗುತ್ತೆ, ಅದು ನಮ್ಗೆ ಗೊತ್ತಾಗಲ್ಲ. ಪರಮಾತ್ಮ ಗಿಡಗಳಿಗೆ ಹಾಗೆ ಮಾಡ್ತಾನೆ. ಮತ್ತು ವಸಂತ ಋತು ಬರೋಷ್ಟೊತ್ತಿಗೆ ಏನು ಚಿಗುರು, ಗಿಡಗಳಲ್ಲಿ ನೋಡಬೇಕು ಚಿಗುರು ಆಲದ ಮರದಲ್ಲಿ. ಹಾಗೆ ಆ ಪ್ರಪಂಚವನ್ನು ಪರಮಾತ್ಮ ಏನು ಮಾಡ್ತಾನೆ, ಸ್ಥಿತಿ ಮಾಡ್ತಾನೆ. ತಾನು ಶ್ರೇಷ್ಠವಾದ ಲಯವನ್ನು ಮಾಡ್ತಾನೆ. ಲಯವನ್ನು ಮಾಡೋದು ಅಂದರೆ ಮನೆ ಕೆಡಬೋದು ಅಂದರೆ ಅಕ್ಕಪಕ್ಕದ ಮನೆಯವರೆಲ್ಲ ಬಾಯಿ ಬಂದಂಗೆ ಬೈದುಬಿಡ್ತಾರೆ. ನಾವೆಲ್ಲ ಮನೆ ಬಿಟ್ಟು ಹೋದ್ಮೇಲೆ ಮಾಡಿರಿ ಅಂತ. ಹೆಂಗಾಗತ್ತೆ, ತುಂಬ ಕಷ್ಟ. ಅದಕ್ಕೆ ಡೆಮಾಲಿಷನ್ ಮಾಡೋರು ಕರ್ಕೊಂಬಂದು ಅವ್ರ ಮನೆಗೆಲ್ಲ ಟೋಪಿ ಹಾಕಿ, ಪಕ್ಕದ ಮನೆಯವರು ಟೋಪಿ ಹಾಕಿ, ನಾವು ಟೋಪಿ ಹಾಕಿ, ಎಲ್ಲ ಶೀಟ್ಗಳನ್ನು ಹಾಕಿ ಹೊಚ್ಚಿ ಹಿಂಗೆ ಹಾಕ್ಬಿಟ್ರೆ ಹೆಂಗ್ರಿ ಉಸಿರಾಡೋಕ್ಕಾಗಲ್ಲ ಅಂತ ಜಗಳ ಇದೆಲ್ಲ ಮಾಡಿಸ್ತಾರೆ. ಆದರೆ ಪರಮಾತ್ಮ ಈ ಪ್ರಪಂಚದ ಲಯ ಮಾಡ್ತಾನೆ. ಎಲ್ಲೋ ಆಫ್ರಿಕಾದಲ್ಲೋ ಅಫ್ಘಾನಿಸ್ತಾನದಲ್ಲೋ ಇದ್ದ ಬಂಗಾರ ಇಂಡಿಯಾಕ್ಕೆ ಬಂದಿರುತ್ತೆ. ಅದನ್ನು ತಿರ್ಗಾ ಅಲ್ಲಿಗೆ ತೊಗೊಂಡೋಗಿಡ್ತಾನೆ. KGF ಇಂದ ಬಂಗಾರವನ್ನು ಬಂದದ್ದನ್ನು KGFಗೆ ತೊಗೊಂಡೋಗಿಡ್ತಾನೆ. ಎಲ್ಲೆಲ್ಲಿ ಏನೇನು ಬಂದಿರುತ್ತೆ, ಎಲ್ಲೆಲ್ಲಿಂದ ಕಬ್ಬಿಣ ಬಂದಿರುತ್ತೆ ಅಲ್ಲಿಗೆ ಪರಮಾತ್ಮ ತೊಗೊಂಡೋಗಿಡ್ಬೇಕು. ಇದೆಲ್ಲ ಪರಮಾತ್ಮ ಮಾಡ್ತಕ್ಕಂಥ ಅಡಿಗೆ ಮಾಡಿದ ಮೇಲೆ, ನಾವು ಅಡಿಗೆ ಮಾಡಿದ ಮೇಲೆ ಧನಿಯಾ ಬೇರೆ ಮಾಡು, ಮೆಣಸು ಬೇರೆ ಮಾಡು, ಜೀರಿಗೆ ಮಾಡು ಅಂದರೆ ಯಾರಿಗಾರು ಸಾಧ್ಯವ? ಅದು ಅವನೊಬ್ಬರಿಗೆ ಸಾಧ್ಯ. ಅವನಂಥ ಅಡಿಗೆಯನ್ನು ಪರಮಾತ್ಮ ತಾನು ಮಾಡ್ತಾ ಇದ್ದಾನೆ. ಅಂಥ ಪರಮಾತ್ಮನಿಗೆ ನಾನು ನಮಸ್ಕಾರವನ್ನು ಮಾಡ್ತೀನಿ ಅಂತ ಜಗದಾಖ್ಯ ವೃಕ್ಷವನ್ನು ವರ್ಣನೆ ಮಾಡ್ತಾರೆ. ಇದನ್ನು ಗರ್ಭಸ್ತುತಿಯಲ್ಲಿ ಕೇಳ್ತಾರೆ. ಏಕಾಯನೋಸೌ ದ್ವಿಫಲಸ್ತ್ರಿಮೂಲ ಚತುರಸಃ ಪಂಚಶಿಪಶ್ಯಡಾತ್ಮ ಸಪ್ತತ್ವಕ್ ಅಷ್ಟವಿಟಪೋ ನವಾಕ್ಷಃ ದಶಚ್ಛದಿ ದ್ವಿಖಗೋ ಯಾದಿ ವೃಕ್ಷಃ. ಈ ಜಗದಾಖ್ಯ ವೃಕ್ಷ, ಜಗತ್ತೆಂಬುದು ಒಂದು ವೃಕ್ಷ. ನೀವು ಭಗವದ್ಗೀತೆಯ ಉಪನ್ಯಾಸವನ್ನು ಕೇಳಿದರೆ ಆ ಜಗದಾಖ್ಯ ವೃಕ್ಷದ ವರ್ಣನೆಯನ್ನು ಮಾಡ್ತಾರಲ್ಲಿ. ಊರ್ಧ್ವಮೂಲಮಿಧ ಮಧಶಾಖಂ ಅಶ್ವತ್ಥಂ ಪ್ರಾಹುರವ್ಯಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್ ಅಧಶ್ಚೋರ್ಧ್ವಂ ಪ್ರಸುತಾಸ್ತಸ್ಯ ಶಾಖಾಃ ಗುಣಪ್ರವೃದ್ಧಾಃ ವಿಷಯ ಪ್ರವಾಲಾಃ. ಅಲ್ಲಿ ಹೇಳ್ತಾರೆ ಜಗದಾಖ್ಯ ವೃಕ್ಷವನ್ನು ಒಂದು ಆಲದ ಮರಕ್ಕೆ ಹೋಲಿಸ್ತಾರೆ. ಅದನ್ನು ಓದ್ದವರಿಗೆ ಯಾರಿಗೂ ಅರ್ಥ ಅಲ್ಲ. ಊರ್ಧ್ವಮೂಲಂ ಅಧಶಾಖಂ, ಮೇಲ್ಗಡೆ ಯಾರೋ ಫೋಟೋ ಕೂಡ ಬರೆದಿದ್ದಾರೆ ಹಾಗೆ, ಬೇರೆಗಳೆಲ್ಲ ಮೇಲೆ ಚಿಗುರೆಲ್ಲ ಕೆಳಗೆ. ಹಾಗಲ್ಲ, ಮೂಲ ಅಂದರೆ ವಿಷ್ಣು, ಊರ್ಧ್ವ ಅಂದರೆ ಪರಮಾತ್ಮ. ಜಗದಾಖ್ಯ ವೃಕ್ಷಕ್ಕೆ ಮೂಲ ಪರಮಾತ್ಮ, ಊರ್ಧ್ವ ಮೂಲಂ, ಅಧಃ ಅಂದರೆ ದೇವತೆಗಳು, ಶಾಖಾಹ. ಇದು ಅರ್ಥ ಗೊತ್ತಾಗಿಲ್ಲ. ಅದು ಯಾವ್ದು ರಾಯರ ಫೋಟೋ ಬರೆದಿದ್ದ ಒಬ್ಬ, ತುಂಬ ಚೆನ್ನಾಗಿ ಬರ್ತಿದ್ದ. ಯಾರೋ ವೈದಿಕ ಬ್ರಾಹ್ಮಣರು ನೋಡಿಬಿಟ್ಟಿದ್ದ ನಮ್ಮಂಥ ಬ್ರಾಹ್ಮಣರನ್ನ. ದಪ್ಪ ಹೊಟ್ಟೆಯ ಸಣ್ಣ ಕೈಗಳ ಉದ್ದ ಕಾಲುಗಳ ಕೆಂಪು ಕಣ್ಣಿನ ಗುರುಗಳ ಕಂಡೆ. ಇಷ್ಟು ಅವಲಕ್ಷಣವೇ? ಯಾರೋ ಕಾಮಾಲೆ ರೋಗ ಬಂದವನು ಇದ್ದಂಗಿದೆ ಅದು ಫೋಟೋ. ತಪ್ತಕಾಂಚನ ಸಂಕಾಶಂ ಅಕ್ಷಮಾಲಾ ಕಮಂಡಲಂ ದೌರ್ಭ್ಯಾಂ ಪ್ರಧಾನಂ ಅಜಿತಂ ಕಾಷಾಯ ವಸನಂ ರಾಮಮಾನಸಂ ಅಂತ ರಾಯರ ಸುಂದರವಾದ ವರ್ಣನೆ. ಅದು ಅವನ ವರ್ಣನೆ ಗೊತ್ತಾಗಲಿಲ್ಲ. ಅರ್ನ ನೋಡ್ಬಿಟ್ಟ, ಅವಲಕ್ಷಣವಾಗಿರೋರು ಫೋಟೋ ಬರೆದಿಟ್ಬಿಟ್ಟ. ಅದಕ್ಕೆ ಜಗದಾಖ್ಯ ವೃಕ್ಷ ಹೀಗಿದೆ, ಅದನ್ನು ಪರಮಾತ್ಮ ವರ್ಣನೆ ಮಾಡ್ತಾ ಇದ್ದಾನೆ. ಈ ಜಗದಾಖ್ಯ ವೃಕ್ಷದಲ್ಲಿ ಏಕಾಯನೋಸೌ ಒಂದು ಮೂಲ ಇದಕ್ಕೆ, ದ್ವಿಫಲಃ ಎರಡು ಫಲ ಇದೆ, ತ್ರಿಮೂಲಃ ಮೂರು ಮೂಲ ಇದೆ. ಜಗಕ್ಕೆ ಮೂಲ ಯಾವುದು ಅಂದರೆ ಸಾತ್ವಿಕ, ರಾಜಸ, ತಾಮಸ ಅನ್ನತಕ್ಕಂಥ ಮೂರು ಗುಣಗಳಿದೆ. ಚತುರಸಃ ನಾಲ್ಕು ರಸ ಇದೆ. ಯಾವ್ಯಾವುದು? ಧರ್ಮ, ಅರ್ಥ, ಕಾಮ, ಮೋಕ್ಷ ಅನ್ನತಕ್ಕಂಥ ನಾಲ್ಕು ರಸಗಳಿದೆ. ಅಲ್ಲಿ
ಪಂಚಶಿಪಾಹ ಜಡಗಳು ಬಿಟ್ಟಿದೆಯಂತೆ, ಕೆಳಗಡೆಗೆ ಜಡಗಳು ಬಂದಿದೆ. ಯಾವುದಪ್ಪ ಅಂದರೆ ಶಬ್ದಾದಯ, ಶಬ್ದ ಸ್ಪರ್ಶ ರೂಪ ರಸ ಅನ್ನತಕ್ಕಂಥದ್ದು. ಅದಾದ ಮೇಲೆ ಷಡಾತ್ಮ 5 ರೀತಿ 6 ರೀತಿಯ ವಿಕಾರವನ್ನು ಹೊಂದತ್ತೆ ಈ ಜಗದಾಖ್ಯ ವೃಕ್ಷ. ಇದೇನಾಗತ್ತೆ? ಅಭಿಜಾಯತೆ ಹುಟ್ಟತ್ತೆ, ಪರಿಣಮತೆ ವಿಪರೀಯತೆ, ವಿವರ್ಧತೆ ಅಪಕ್ಷೀಯತೆ, ಹೀಗೆ 6 ರೀತಿಯಾಗಿರ್ತಕ್ಕಂಥ ವಿಕಾರಗಳನ್ನು ಅದು ಹೊಂದತ್ತೆ. 7 ತೊಗಟುಗಳಿದೆ ಇದಕ್ಕೆ, ಗಿಡಕ್ಕೆ 7 ತೊಗಟಿದೆ. ಯಾವುದು? ಮಜ್ಜ, ಮಾಂಸ, ತ್ವಕು, ರುಧಿರ, ಇವೆಲ್ಲ ರೀತಿಯಾಗಿರ್ತಕ್ಕಂಥದ್ದು ಇದೆ. ಅಷ್ಟವಿಡಪ 7 ಟೊಂಗೆಗಳಿದೆ. ದೇವ, ಗಂಧರ್ವ, ಮನುಷ್ಯ, ಪಿತೃಪ, ನರ ಎಂಬತಕ್ಕಂಥದ್ದು. ನವಾಕ್ಷ 2 ಕಣ್ಣುಗಳು, 2 ಕಿವಿಗಳು, 3 ಹೊಳ್ಳೆಗಳು, ಮಲಮೂತ್ರದ ದ್ವಾರ, ಒಟ್ಟು ಹೀಗೆ 9 ಇದೆ. ದಶಚ್ಛದಿ ಪತ್ರಸ್ಥಾನೀಯವಾದದ್ದು 10 ಛದ ಅಂದರೆ ಎಲೆಗಳಿದೆ. ಯಾವ್ಯಾವುದು? ಪಂಚ ಜ್ಞಾನೇಂದ್ರಿಯ, ಪಂಚಕರ್ಮೇಂದ್ರಿಯ. ಇದನ್ನು ಜಗನ್ನಾಥದಾಸರು ನಿಮ್ಗೆ ಅರ್ಥ ಆಗಲ್ಲ ಅಂತ ಕನ್ನಡದಲ್ಲಿ ಬುಡುಬುಡಿಕೆ ದೇವರ ನಾಮವನ್ನು ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಅರ್ಥವಾಗಬೇಕು. ಬುಡುಬುಡಿಕೆಯವನು ಬರ್ತಾನೆ, ಏನೇನೋ ಆ ಹಕ್ಕಿ ಬಿಕ್ಕಿರೋನು ಬೆಳಗ್ಗೆ ಸ್ಮಶಾನದಿಂದ ಬರ್ತಾನೆ, ಏನೇನೋ ಅವ್ರ ಬಗ್ಗೆ ಹೇಳ್ತಾರೆ. ಅಲ್ಲಿ ಯಾವುದೋ ಒಂದು ಹಕ್ಕಿ ಇರುತ್ತೆ, ಅದು ಹೇಳುತ್ತೆ. ಅದನ್ನು ಕೇಳ್ಕೊಂಬಂದು ಸಣ್ಣದೊಂದು ಡಮರುಗ ಮಾಡ್ಕೊಂಡಿರ್ತಾನೆ, ಬುಡು ಬಡಿತಾನೆ. ಅವನ ಶೈಲಿಯಲ್ಲೇ ಪುರಂದರದಾಸರು ಜಯವದೆ ಜಯವದೆ ಈ ಮನೆತನಕ್ಕೆ, ಜಯವದೆ ಜಯವದೆ ಈ ಮನೆತನಕ್ಕೆ, ಬಿಡು 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 ಮನ ಸಂಶಯವ, ಶುಕನೆಂಬಕ್ಕಿ ಹೇಳುತ್ತದಪ್ಪ, ಜಗವೆಂಬೋ ಗಿಡ ಹುಟ್ಟೈತಣ್ಣ, ಹಣ್ಣುಗಳೆರಡು ಐದಾವಪ್ಪ, ಹಣ್ಣುಗಳೆರಡು ಐದಾವಪ್ಪ, 3 ಬುಡದ ಗಿಡ ಕೇಳಣ್ಣ. 3 ಬುಡ ಇದೆ ಇದಕ್ಕೆ, ಸಾತ್ವಿಕ, ರಾಜಸ, ತಾಮಸ. ಹಣ್ಣಿನ ಒಳಗೆ 4 ರಸವು, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನತಕ್ಕಂಥ 4 ರಸ. 5 ದೊಡ್ಡ ಹರೆ ಕಾಣಪ್ಪ, 6 ಬಗೆಯ ಸ್ವರೂಪ ಕೇಳೋ, 7 ಬಗೆಯ ತೊಗಟುಂಟಣ್ಣ. ಸಣ್ಣ ಗರಿಗಳು 8 ಇದ್ದಾವೆ, ಅಕ್ಷವು ಇದಕ್ಕೆ 9 ಐತೆ, ಎಲೆಗಳು 10 ಐದಾವಪ್ಪ, ಒಂದೇ ಹಕ್ಕಿ ಹಣ್ಣು ತಿಂತೈತೆ. ಈ ಜಗದಾಖ್ಯ ವೃಕ್ಷದಲ್ಲಿ 2 ಹಕ್ಕಿಗಳಿದೆ, ಒಂದು ಜೀವ ಮತ್ತೊಂದು ಪರಮಾತ್ಮ. ಜೀವ ಹಣ್ಣು ತಿಂತಾ ಇದೆ, ಇದು ಆದರೆ ತಿಂದ ಹಕ್ಕಿ ಬಡವ ಆಗೈತೆ, ತಿನ್ನದ ಹಕ್ಕಿ ಬಲಿತೈತಣ್ಣ. ತಿಂದ ಹಕ್ಕಿ ಜೀವ ಸ್ವರ್ಗ ಹೋಗ್ತಾ ಇದ್ದಾನೆ, ದಿನದಿನಕ್ಕೆ ಜೀವ ಸ್ವರ್ಗ ಹೋಗ್ತಾನೆ. ತಿನ್ನದ ಹಕ್ಕಿ ಅವನು ತಿಂತಾ ಇರೋದು ಯಾವುದು? ಜೀವ ಪ್ರಾರಬ್ಧ ಕರ್ಮ ಅನ್ನುವ ಹಣ್ಣನ್ನು ತಿಂತಾ ಇದ್ದಾನೆ. ದೇವರಿಗೆ ಪ್ರಾರಬ್ಧ ಕರ್ಮ ಇಲ್ಲ, ಪರಮಾತ್ಮನಿಗೆ ಸ್ವರವಿಗೆ ಇಲ್ಲ, ವೃದ್ಧಿಖರಾಸಗಳಿಲ್ಲ ಅವನಿಗೆ. ಹಣ್ಣಿಂದ ಹಕ್ಕಿ ಬಡವ ಆಗೈತೆ, ತಿನ್ನದ ಹಕ್ಕಿ ಬಲಿತೈತಣ್ಣ, ಸುಳ್ಳಲ್ಲ ಇದು ಕೇಳೋ ತಮ್ಮ, ದ್ವಾಸುಪರ್ಣದ ಶ್ರುತಿಯಲ್ಲೈತೆ, ವೇದದಲ್ಲಿದೆ. ದ್ವಾಸುಪರ್ಣ ಸೈಜ ಸಖಾಯ ಸಮಾನಂ ವೃಕ್ಷಂ ಪರಿಷಸ್ವ ಜಾತೆ, ತಯೋರನ್ಯ ಪಿಪ್ಪಲಂ ಸ್ವಾದ್ವತ್ತಿ ಅನಶ್ನನ್ನನ್ಯೋ ಅಭಿಚಾಕಶೀತಿ. ಅದನ್ನೇ ದ್ವಾಸುಪರ್ಣದ ಶ್ರುತಿಯಲ್ಲೈತೆ. ಇದು ಸುಳ್ಳಲ್ಲ ಇದು ಕೇಳೋ ತಮ್ಮ. ಹಕ್ಕಿಗಳು 2 ಒಂದೇ ರೆಕ್ಕೆ, ಒಂದೇ ರೆಂಬೆಯಲ್ಲಿ ಕೂತಿದೆ ಅಂದರೆ ಒಂದೇ ಕುಲದ ಹಕ್ಕೆಲ್ಲಣ್ಣ. ಜೀವ ಬೇರೆ, ಪರಮಾತ್ಮ ಬೇರೆ, ಕುಲ ಬೇರೆ. ಇದರ ಕುಲ ಬೇರೆ, ಅದರ ಕುಲ ಬೇರೆ. ಅದು ಈಶ ಕುಲ, ಇದು ಜೀವಕುಲ. ಒಂದೇ ಕುಲದ ಹಕ್ಕೆಲ್ಲಣ್ಣ, ಒಂದೇ ಕುಲವೆಂದು ತಿಳಿಯಲು ಬೇಡ, ತಿಳಿದರೆ ನಿಮಗೆ ಕೇಡಾದೀತು. ಅವನು ಬುಡುಬುಡಿಕೆಯವನು ಬಂದು ಹಳೆಯ ವಸ್ತ್ರವ ಕೊಡೋಣ ಅಂತ ಪುರಂದಾಸರಂತಾರೆ. ಹಳೆಯ ವಸ್ತ್ರವ ಬಿಸಾಡಣ್ಣ. ಪುರಾಣ ಇಲ್ಲ, ಪುಣ್ಯಕಥೆ ಇಲ್ಲ, ಏನಿಲ್ಲ, ಸ್ವಿಗ್ಗಿ ಜೊಮ್ಯಾಟೊ. ನಾವು ತಿನ್ನಲ್ಲ, ಅದನ್ನು ಜ್ಞಾಪಕಕ್ಕೆ ಬರಲ್ಲ ಬೇಗ. ಪಿಜ್ಜಾ ಬರ್ಗರ್ ಇವೇ ತಿನ್ಕೊಂಡೇ ಕಾಲ ಕಡಿತೀವಿ, ದೇವರ ಕಥೆ ಕಡೆಗೆ ಹೋಗಲ್ಲ ನಮ್ಮದು. ಹಳೆಯ ವಸ್ತ್ರ ಅಂದರೆ ಸಾಧನೆಗೆ ಅನುಪಯುಕ್ತವಾದ ದೇಹ, ಸಾಧನೆ ಮಾಡದೇ ಇದ್ದ ದೇಹ. ಒಂದೊತ್ತು ಸಂಧ್ಯಾವಂದನೆ ಇಲ್ಲ, ದೇವರ ಸ್ತೋತ್ರ ಪಾರಾಯಣ ಇಲ್ಲ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ಯಾವ ಪಾರಾಯಣವೂ ಇಲ್ಲದೆ ಇರತಕ್ಕಂಥ ಈ ದೇಹವನ್ನು ಹಳೆಯ ವಸ್ತ್ರವ ವಾಸಾಂಶಿ ಜೀರ್ಣಾನಿ ಯಥಾ ವಿಗಾಯ. ಅಲ್ಲ, ನಿನಗೆ ಬಟ್ಟೆ ಕೊಟ್ಬಿಟ್ರೆ ನಮಗತಿ ಏನು? ಹೊಸ ವಸ್ತ್ರವ ದೇವರು ನಿಮಗೆ ಕೊಟ್ಟಾನು. ದೇವರು ಹೊಸ ವಸ್ತ್ರ ಯಾವುದು? ದೇಹವನ್ನು ದೇವರು ಕೊಡ್ತಾನೆ. ಅದಕ್ಕೆ ಹೇಳ್ತಾನೆ, ಯಾರು ಹೇಳಿದ್ದು? ಹಕ್ಕಿಯರ ಅರಸ, ಹಕ್ಕಿಗಳ ಅರಸ ಯಾರು? ಹಕ್ಕಿಗಳು ಅಂದರೆ ಜೀವರು, ಜೀವರ ಅರಸ ಪರಮಾತ್ಮ ಆಡಿದ ಮಾತು. ಹಕ್ಕಿಯರ ಅರಸ ಆಡಿದ ಮಾತು, ಉತ್ತಮ ಮಾರ್ಗವ ಹಿಡಿಯೋ ತಮ್ಮ. ಉತ್ತಮ ಮಾರ್ಗ ಹಿಡ್ಕೊಂಡು ಹೋಗ. ಯಾವನು ಹೇಳ್ತಾನೆ, ಒಳ್ಳೆ ದಾರಿಲಿ ಹೋಗು, ಅವನು ಹೇಳ್ತಾನೆ ಹಕ್ಕಿ ಬೇಕು. ಮಾರ್ಗವ ಕಟ್ಟಿ ಸುಳಿಯುತ್ತಾರೆ, ಮಾರ್ಗದಲ್ಲಿ ಕಳ್ಳರಿದ್ದಾರೆ. ಅಲ್ಲಿ ಮಾರಾನೆಂಬೋ ಕಳ್ಳೆ ಇದ್ದಾನೆ, ಅಲ್ಲಿ ಮಾರ ಅಂತಿದ್ದಾನೆ ಮನ್ಮಥ, ಕದ್ದು ಬಿಡ್ತಾನೆ ನಿನ್ನನ್ನು. ಸಮೀರನಾದರೆ ಹೊರಟೋ ಅಂತಾನೆ. ಶ್ರೀಮದ್ ಆನಂದ ತೀರ್ಥರ ಮತವನ್ನು ಹಿಡಿದು ಹೋದರೆ ಉದ್ಧಾರವಾಗ್ತೀಯ. ಆದ್ದರಿಂದ ಅಲ್ಲಿ ಪುರಂದರನಾದರೆ ಬಿಡುವೋನಲ್ಲ, ಸುರಜ್ಯೇಷ್ಠರ ಸಂಗತಿ ಹಿಡಿಯೋ ತಮ್ಮ. ಕಣ್ಣು ಮೂಗು ಕಿವಿನಾಲ್ಗೆಪ್ಪ ಒಂದೊಂದೊಬ್ಬರ ಕೊಂದಾವಣ್ಣ. ಕಣ್ಣಿನಿಂದ ಒಂದು ಪತಂಗ ಹಾಳಾಯಿತು,
ಕಿವಿಯಿಂದ ಜಿಂಕೆ ಹಾಳಾಯಿತು, ಪತಂಗ ಜಿಂಕೆ 2 ಹಾಳಾಯಿತು. ಕಣ್ಣು ಕಿವಿ ಮೂಗಿನಿಂದ ಒಂದು, ಪ್ರತಿಯೊಂದು ಅವಯವಗಳಿಂದ ಒಂದೊಂದು ಪ್ರಾಣಿ ಮಾತ್ರ ಸಾಯತ್ತೆ. 5 ನಮಗೆ ದೇವರು ಕೊಟ್ಟಿದ್ದಾನೆ. ಕಣ್ಣು ಕಿವಿ ಮೂಗು 5ರಿಂದ ಇನ್ನೆಷ್ಟು ಅನಾಹುತ ಆಗಬಾರ್ದು. ಕಣ್ಣು ಮೂಗು ಕಿವಿ ನಾಲ್ಗೆಪ್ಪ ಒಂದೊಂದೊಬ್ಬರ ಕೊಂದಾವಣ್ಣ, ಪತಂಗ ಮಾತಂಗ ಕೇಳು ಭೃಂಗ ಮೀನ ಹತವಾದವಣ್ಣ. ಮೀನು ಆನೆ ಪ್ರತಿಯೊಂದು ಹಾಳಾಗಿದೆ. ಆದ್ದರಿಂದ ನಿನ್ನ ಯೋಗ್ಯತೆ ತಿಳಿದ ಮೇಲೆ ಪುರಂದರ ವಿಠಲ ಸ್ಥಳ ಕೊಟ್ಟಾನು. ಜಯವದೆ ಜಯವದೆ ಈ ಮನೆತನಕ್ಕೆ ಬಿಡು ಬಿಡು ಮನ ಸಂಶಯವ ಅಂತ ಈ ರೀತಿಯಾಗಿ ಪರಮಾತ್ಮನ ಸ್ತೋತ್ರ ಮಾಡ್ತಾ ಅವರೆಂತಾರೆ, ಸ್ವಾಮಿ ಜಗತ್ತನ್ನು ಉದ್ಧಾರ ಮಾಡತಕ್ಕಂಥವನು ನೀನೇ, ನೀನಲ್ಲದೆ ಯಾರೂ ಈ ಪ್ರಪಂಚವನ್ನು ಉದ್ಧಾರ ಮಾಡೋರಿಲ್ಲ. ನೀನೇ ಪ್ರಪಂಚದ ಒಳಗೆಲ್ಲ ಹುಟ್ಟಿ ಅನುಗ್ರಹ ಮಾಡ್ತೀಯ. ನಿನಗೆ ನಿನ್ನ ಗುಣ, ನಿನ್ನ ಕರ್ಮ, ಅವತಾರಗಳ ಜೊತೆಗೆ ನಿನ್ನ ನಾಮರೂಪ ಎಲ್ಲವೂ ಅಲೌಕಿಕ. ಪರಮಾತ್ಮನ ಗುಣ ಅಲೌಕಿಕ, ಪರಮಾತ್ಮನ ನಾಮ ಅಲೌಕಿಕ, ಪರಮಾತ್ಮನ ಕರ್ಮ ಅಲೌಕಿಕ. ಲೌಕಿಕ ಅಲ್ಲ, ನಮ್ಮದೆಲ್ಲ ಲೌಕಿಕ. ಅವ್ರು ಮಾಡೋದು ನೋಡ್ತೀವಿ. ಅವ್ರ ಮನೇಲಿ ಇಂಥ ಟಿ ವಿ ಇದೆ, ನಮಗೂ ಅಂಥ ಟಿ ವಿ ಬೇಕು. ಅವ್ರ ಮನೇಲಿ ಇಂಥ ಕಾರಿದೆ, ಅವ್ರನ್ನ ಹೋಗಿ ಕೇಳ್ರಿ ಒಂದ್ಸರಿ, ನೀವು ತಂದಿದ್ದೀರಲ್ಲ ಸುಖವಾಗಿದ್ದೀರ ತೀಸ್ಕೋದಂಡಿ ಅಂತ ಅವರು ಬಾಗಲ ಇದು ತೀಸ್ಕೊ. ಅದಕ್ಕೆ ರಿವ್ಯೂಸ್ ನೋಡೋದು. ಅಮೆಜಾನಲ್ಲಿ ಒಂದು ಪೆನ್ ತೊಗೋಬೇಕಾದ್ರೂ ರಿವ್ಯೂಸ್ ನೋಡ್ತೀವಿ. ಎಷ್ಟು ಜನ ತೊಗೊಂಡಿದ್ದಾರೆ, ಎಷ್ಟು ಸ್ಟಾರ್ ಹಾಕಿದ್ದಾರೆ, 60Kನಾ 6Kನಾ 1Kನಾ 0Kನಾ ಏನು ನೋಡಬೇಕಲ್ವ. ಅದಕ್ಕೆ ಏನೇ ಪದಾರ್ಥವನ್ನು ತರಬೇಕಾದರೂ ಕೂಡ ಅದನ್ನು ನೋಡಬೇಕು. ಅದಕ್ಕೆ ಪರಮಾತ್ಮ ಅಲೌಕಿಕ, ಲೌಕಿಕನಲ್ಲ. ಲೌಕಿಕ ನಾಮ ಇಲ್ಲ, ಲೌಕಿಕ ಗುಣ ಅಲ್ಲ, ಲೌಕಿಕ ಕರ್ಮವೂ ಮಾಡಲ್ಲ. ಅದರಿಂದ ಪರಮಾತ್ಮನಿಗೆ ನನಾಮ ರೂಪೇ ಗುಣಕರ್ಮ ಜನ್ಮ ಬಿಗಿ ನಿರೂಪಿತವ್ಯೇ ತವ ಸಸ್ಯ ಸಾಕ್ಷಿಣಗ. ಸ್ವಾಮಿ ನಿನ್ನ ರೂಪಗಳು, ನಿನ್ನ ಗುಣಗಳು, ನಿನ್ನ ಕರ್ಮಗಳು ಎಲ್ಲ ಅಲೌಕಿಕವಾಗೋದ್ರಿಂದ ನಮ್ಮ ಲೌಕಿಕವಾದ ಈ ಮನಸ್ಸಿನಿಂದ ತಿಳಿಲಿಕ್ಕಾಗಲ್ಲ. ನಮಗೆ ಅದನ್ನು ಹೇಳಲಿಕ್ಕೂ ಆಗಲ್ಲ. ದೇವರು ಹೆಂಗಿದ್ದಾನೆ ಆಚಾರ್ಯ ಇಷ್ಟು ವರ್ಣನೆ ಮಾಡ್ತಿರಲ್ಲ, ತೋರಿಸ್ತೀರಾ ಅಂತ. ಆಯಿತು ಅಂತ ದೇವರನ್ನು ತೋರಿಸ್ತೀವಿ ಅಂತ ಒಬ್ಬರು ಮತ್ತು ಅವನಿಗೆ ಏನಾದ್ರು ಅನುಭವ ಮಾಡಿಸ್ಬೇಕಲ್ಲ. 3D ಫಿಲಮ್ ಕರ್ಕೊಂಡು, ಇವಾಗೆಲ್ಲ ಟಾಕೀಸ್ಗಳಲ್ಲಿ 3D ಫಿಲಮ್ ಬರಲ್ಲ, ಅವಾಗೆಲ್ಲ ಬಂದಿತ್ತು ಒಂದು ಸ್ವಲ್ಪ ದಿವಸ. 3D ಫಿಲ್ಮ್ಗೆ ಹೋಗ್ಬೇಕಾದ್ರೆ ರೇಟ್ ಜಾಸ್ತಿ, 200 ರೂಪಾಯಿ 300 ರೂಪಾಯಿ ಒಂದು ಟಿಕೆಟು. ಒಳಗೆ ಹೋಗ್ಬೇಕಾದ್ರೆ ಒಬ್ಬ ಕನ್ನಡಕ ತಗೊಳಾಕೊಂಡು ನಿಂತಿರ್ತಿದ್ದ. ಸಾರ್ ಕನ್ನಡಕ ತೊಗೊಳ್ಳಿ, 3D ಕನ್ನಡಕ. ಇವಾಗಲೇ 300 ರೂಪಾಯಿ ಕೊಟ್ಟು ಬಂದಿದ್ವಿ, ಆನೆಕ್ಸ್ಗೆ ಬಂದಿದ್ದೀವಿ, ಐನಾಕ್ಸ್ಗೆ ಬಂದಿದ್ದೀವಿ, ಕೊಡಲ್ಲ ಹೋಗೋದು. ಕೊಡದೆ ಅಂದ್ರೆ ಒಳಗೆ ಹೋಗ್ರಿ. ಎಲ್ಲರೂ ನಕ್ಕ ಮೇಲೆ ಹೀಹಿ ಅಂತಿದ್ದ. ಜನ ಎಲ್ಲ ಇವ್ರು ನೋಡೋಕೆ ಶುರು ಮಾಡಿದ್ರೆ, ಏನು ಮೂರ್ಖ ಇದ್ದಾನೆ ಇವನು. ಯಾಕೆಂದ್ರೆ ಅದು 3D ಎಫೆಕ್ಟ್ ಬರಬೇಕಾದ್ರೆ ಕಣ್ಣು ಬೇಕು, ಆ ಕನ್ನಡಕ ಬೇಕು. ಹಾಗೆ ದೇವರಲ್ಲಿದ್ದಾನೆ, ಇಷ್ಟು ರೂಪಗಳಿಂದ ದೇವರಿದ್ದಾನೆ, ಬರೀ ಒಬ್ಬ ಅಲ್ಲ. ಎಷ್ಟು ಜನ ನಾವು ಕೂತಿದ್ದೀವಿ, 50 ಜನವೋ 60 ಜನವೋ 100 1000. ಅದಕ್ಕೆ ನಾವು ಸಂತಗಳಿಗೆ ಹೋದರೆ, ತುಂಬ ದೊಡ್ಡ ಸಮಾರಂಭಗಳಿಗೆ ಹೋದರೆ ನಾವು ಮಾಡಬೇಕಾದ ಕೆಲಸ ಏನು ಅಂದರೆ ಅಷ್ಟು ಭಗವದ್ ರೂಪ ನೋಡ್ತಾ ಇದ್ದೀವಿ. ನಮ್ಮವರೆಲ್ಲಿದ್ದಾರೆ ಅಂತ ನೋಡಬೇಡ್ರಿ, ಇರೋರೆಲ್ಲ ನಿಮ್ಮವರೇ, ಎಲ್ಲ ಭಗವದ್ ರೂಪ. ಅಲ್ಲಿ ದೇವರ ಅನೇಕ ಕರ್ಮಗಳನ್ನು ನೀವು ನೋಡಬೇಕು. ನೀವು ಊಟಕ್ಕೆ ಇವಾಗ ನೋಡಿರಿ, ಇವಾಗ ಫಲಾರ ಕೊಡ್ತಾರಲ್ಲ ನಿಮಗೆ, 1 ನಿಮಿಷ ಹೀಗೇ ನೋಡಿರಿ. ಒಬ್ಬ ತಿಂದು ಕೈ ಕೆಳಗಿಡ್ತಿರ್ತಾನೆ, ಒಬ್ಬ ತೊಗೋತಿರ್ತಾನೆ, ಒಬ್ಬ ತಟ್ಟೆ ಕೆಳಗಿರ್ತಾನೆ, ಒಬ್ಬ ಬೇರೆ ತಿಂತಾನೆ, ಇನ್ನೊಬ್ಬ ತಿಂತಾನೆ. ಇದೇನು ಗೊತ್ತಾ? ಭಗವಂತನ ಪ್ರೇರಣೆ, ಪರಮಾತ್ಮನ ಪರಮಾದ್ಭುತವಾದ ಪ್ರೇರಣೆ. ಒಬ್ಬನೇ ಪರಮಾತ್ಮ ಭಿನ್ನ ಭಿನ್ನವಾದ ಜೀವರಲ್ಲಿ ಭಿನ್ನ ಭಿನ್ನವಾದ ಪದಾರ್ಥಗಳನ್ನು ಒಂದೇ ಜಾಗದಲ್ಲಿ ಹಾಕಿಸಿ ಭಿನ್ನ ಭಿನ್ನ ಪದಾರ್ಥಗಳ ಕಡೆಗೆ ರುಚಿಯನ್ನು ಉತ್ಪಾದನೆ ಮಾಡಿ ಪರಮಾತ್ಮ ತಿಳಿಸ್ತಿರ್ತಾನೆ. ಅದು ನೋಡಿ ಒಬ್ಬನೇ ಭಗವಂತ ಹೇಗೆ ಭಿನ್ನ ಭಿನ್ನ ಕೆಲಸಗಳನ್ನು ಮಾಡ್ತಾನೆ ಅಂತ ಇದು ದೇವರನ್ನು ನೋಡಿ. ಅದಕ್ಕೆ ಮಗುವನ್ನು ನೋಡಬೇಕು, ಅದಕ್ಕೆ ಏನು ಗೊತ್ತಾಗಲ್ಲ. ಅದು ಇದು ತೊಗೊಳತ್ತೆ, ಇದು ಬಿಸಾಕತ್ತೆ, ಅದು ತೊಗೊಳತ್ತೆ, ಅದು ಬಿಸಾಕತ್ತೆ, ಅದು ಬೇಕು ಅನ್ನತ್ತೆ, ಇದು ಬೇಡ ಅನ್ನತ್ತೆ, ಒಂದು ನಿಮಿಷ ಏನೂ ಬೇಡ ಅಂತ ಕೂತ್ಕೊಂಡ್ಬಿಡುತ್ತೆ. ಇದೆಲ್ಲ ಭಗವಂತನ ಅದ್ಭುತವಾದ ವಿಹಾರ ಇದು. ಅದನ್ನು ನಾವು ತಿಳಿಲಿಕ್ಕಾಗಲ್ಲ. ಆದರೆ ಅವನ ಅನುಗ್ರಹ ಆದರೆ ಯಾರ ಮನಸ್ಸಲ್ಲಿ ಏನು ಮಾತಾಡ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಇವತ್ತು ಪುರಾಣ ಲೇಟ್ ಆಯಿತು, ಎಷ್ಟೊತ್ತಿಗೆ ಬಿಡ್ತಾರೋ ಏನೋ ಅಂತ ಕೆಲವರು ಮನಸ್ಸಲ್ಲಿ. ನನ್ನ ಮನಸ್ಸಲ್ಲಿ ಮಾತ್ರ ಹಾಗೆ ಬಂತು, ನಿಮಗೇನಾಯಿತು ಗೊತ್ತಿಲ್ಲ. ಹಾಗಾಗಿ ಪರಮಾತ್ಮನಿಂದ ಅನುಗ್ರಹ ಇಲ್ಲದೆ ಶಕ್ಯ ಇಲ್ಲ. ನೀನು ಮಾತ್ರ ಈ ನಾಮ ರೂಪ ಕರ್ಮಗಳಿಂದ ಕೂಡಿದ ಈ ಪ್ರಪಂಚದ ಪ್ರತಿಯೊಂದನ್ನು ನೀನು ತಿಳಿತಕ್ಕಂಥವನಾಗ್ತೀಯ. ಯಾರು ಏನು ಮಾಡ್ತಾರೆ ಎಲ್ಲವನ್ನೂ ತಿಳಿತಾನೆ. ಒಂದು ಕ್ಯಾಮರಾ ಹಾಕಿದರೆ ಒಂದು ಕಣ್ಣು ಎಷ್ಟು ನೋಡಬಲ್ಲದು? ಒಂದು ಸ್ವಲ್ಪ ನೋಡಬಲ್ಲದು, ಒಂದು 90 ಡಿಗ್ರಿ ನೋಡಬಹುದು. ಆದರೆ ಒಂದು ಕ್ಯಾಮರಾ ಇನ್ನೂ ಜಾಸ್ತಿ ನೋಡುತ್ತೆ. ನೀವು ಕ್ಯಾಮರಾ ಶೂಟಿಂಗ್ ಮಾಡಬೇಕಾದ್ರೆ ಒಬ್ಬರನ್ನು ಮಾತ್ರ ಇಟ್ಕೊಂಡಿರ್ತೀರಿ, ಆಮೇಲೆ ನೋಡಿದ್ರೆ ಗೊತ್ತಾಗುತ್ತೆ ಪಕ್ಕದಲ್ಲಿದ್ದವ್ರು ಹೀಗೀಗೆ ಅಂತಿರ್ತಾರೆ. ಅದನ್ನು ಮತ್ತೆ ಎಡಿಟ್ ಮಾಡಬೇಕು, ಅದನ್ನು ಮತ್ತೆ ರೇಸ್ ಮಾಡಬೇಕು. ಹಾಗೆ ಒಬ್ಬ ಒಂದು ಕಣ್ಣಿಗೆ ಒಂದು 50 ಮೆಗಾಪಿಕ್ಸೆಲ್ಲು 70 ಮೆಗಾಪಿಕ್ಸೆಲ್ಲು ಕ್ಯಾಮರಾಕ್ಕೆ ಸಾಮರ್ಥ್ಯ ಇರುವಾಗ ಪರಮಾತ್ಮನಿಗೆ ಎಷ್ಟು ಸಾಮರ್ಥ್ಯ ಇರಬೇಡ? ಅಥವಾ ಇಡೀ ಪ್ರಪಂಚದ ಎಲ್ಲರನ್ನು ಎಲ್ಲ ಕಾರ್ಯಗಳನ್ನು ಪರಮಾತ್ಮ ನೋಡ್ತಾ ಇರ್ತಾನೆ, ಪ್ರತ್ಯಕ್ಷ ನೋಡ್ತಾ ಇರ್ತಾನೆ. ಆದ್ದರಿಂದ ಸ್ವಾಮಿ ನಿನ್ನನ್ನು ತಿಳಿಯಬೇಕಾದರೆ ಜ್ಞಾನಿಗಳ ಮೂಲಕವಾಗಿ ತಿಳಿಯಬೇಕು, ಜ್ಞಾನಿಗಳ ಅನುಗ್ರಹದಿಂದ ತಿಳಿಯಬೇಕು. ನಿನ್ನ ಸ್ವರೂಪವನ್ನು ಯೋಗ್ಯರಾದ ಜ್ಞಾನಿಗಳನ್ನು
ಸಂಪರ್ಕ ಮಾಡಿ ಅವರ ಮೂಲಕವಾಗಿ ತಿಳಿಬೇಕು. ಅದಕ್ಕೆ ಅಂತಹ ಜ್ಞಾನಿಗಳು ಸಿಗಬೇಕಾದರೂ ನಿನ್ನ ಅನುಗ್ರಹ ಬೇಕು. ಇಷ್ಟು ಕೊನೆಗೆ ಹೇಳೋದೇನಪ್ಪ ಅಂದರೆ ಪರಮಾತ್ಮ ಸ್ತೋತ್ರ ಮಾಡ್ತಾ ಇದ್ದಾರೆ, ನಿನ್ನ ಅನುಗ್ರಹದಿಂದಲೇ ಜಿಜ್ಞಾಸುಗಳು ನಿನ್ನನ್ನು ತಿಳಿತಾರೆ. ಆದ್ದರಿಂದ ಸ್ವಾಮಿ, ನಿನ್ನನ್ನು ತಿಳಿಬೇಕು ಅಂದರೆ ಏನು ಮಾಡಬೇಕು? ಜ್ಞಾನಿಗಳು ಸಿಗಬೇಕು ಅಂದರೆ ಮೊದಲು ಇದು ಮಾಡು. ಶೃಣ್ವನ್ ಗೃಣನ್ ಸಂಸ್ಮರಯಂಶ್ಚ ಚಿಂತಯನ್ ನಾಮಾನಿ ರೂಪಾಣಿ ಚ ಮಂಗಲಾನಿ ತೇ ಕ್ರಿಯಾಸು ಯಸ್ತ್ವಚ್ಚರಣಾರವಿಂದಯೋ ಆವಿಷ್ಟಚಿತ್ತ ನ ಭವಾಯ ಕಲ್ಪತೆ. ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತೀವಿ, ಯೂಟ್ಯೂಬಲ್ಲಿ ಆನ್ ಮಾಡಿಕೊಡ್ರಿ, ಬೇಕಾದಷ್ಟು ಡೌನ್ಲೋಡ್ ಮಾಡಿಕೊಡ್ರಿ. ಮನೆಗೆ ಇವತ್ತು ದೇವರು ಬೇಕಾದ ಸೌಕರ್ಯ ಕೊಟ್ಟಿದ್ದಾನೆ, ಒಂದು ಸ್ಪೀಕರ್ ಹಾಕಿರಿ ಮನೆಯಲ್ಲಿ, ಅದರ ಪಾಡಗದ ಒದರ್ತಾ ಇರುತ್ತೆ, ಅದನ್ನು ಕೇಳ್ತಾ ಕೆಲಸ ಮಾಡಿರಿ. ಮನೆಗೆ ಬಂದವರು ಕೂಡ ಏನು ಒಳ್ಳೇದು ಹಾಕ್ಯಾರ ಕೇಳೋಣ ಅಂತ ಒಂದು 5 ನಿಮಿಷ ಏನೂ ಮಾತಾಡದೆ ಕೇಳ್ತಾರೆ. ಶೃಣ್ವನ್ ಶ್ರಾವಯಂಶ್ಚಾನ್ಯಾನ್ ಶೃಣ್ವನ್ ಗೃಣನ್. ಯಾರು ಬಂದರೆ ಗೋವಿಂದ ನಾರಾಯಣ ಅಚ್ಯುತ ಅಂತಂದ್ರಿ, ಪಾಪ ನಾವು ಒಳ್ಳೆಯ ಕೆಲಸ ಮಾಡ್ತಾ ಇದ್ದ, ನಾವು ಹಾಗೆ ಹೇಳೋಣ. ಹಾಗೆ ದೇವರ ಸ್ಮರಣೆ ಮಾಡ್ತಾ ಇನ್ನೊಬ್ಬರಿಗೆ ಸ್ಮರಣೆ ಮಾಡಿಸ್ತಾ, ಯಾರ್ಯಾರು ಮನೆ ಕೆಲಸಗಳನ್ನೆಲ್ಲ ಮಾಡುವಾಗ ಬಿಟ್ಟಿಗಳ ನೆವದಿಂದಲಾಗಲಿ ಹೊಟ್ಟೆಗೋ ಸುಖವಾದಡಾಗಲಿ ಕೆಟ್ಟ ರೋಗ ಪ್ರಯುಕ್ತ ಅಣಕದಿಂದೊಮ್ಮೆ ಹರಿವಿಠಲ ಎಂದೆನಲು ಕೊಟ್ಟು ಕಾವನು ಸಕಲ ಸಂಪದವಾ. ಬಿಟ್ಟಿ ಊಟಕ್ಕೆ ಹಾಕ್ತಾರೆ, ಗೋವಿಂದ ಗೋವಿಂದ ಅಂತಂದ್ರಿ, ಊಟಕ್ಕೆ ಹಾಕ್ತೀವಿ. ಹೊಟ್ಟೆಗೋ ಸುಖವಾದಡಾಗಲಿ, ಕೆಟ್ಟ ರೋಗ ಬಂತು, ಡಾಕ್ಟ್ರು ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ, ವಿಶ್ವಾಸನಾಮ ತಂದ್ಕೊಡು, ಭಗವದ್ಗೀತಾ ತಂದ್ಕೊಡು, ಮಲ್ಕೊಂಡೇನು ಮಾಡಲಿ, ಇವಾಗ ಪಾರಾಯಣ ಮಾಡ್ತೀನಿ ಅಂತಾನೆ. ಯಾವುದೇ ಒಂದು ನೆಪದಿಂದ ಮಕ್ಕಳ ಆಡಿಸುವಾಗ ಮಡದಿಯೊಳಕ್ಕರದಿ ನಲಿವಾಗ ಹಯಪಲ್ಲಕ್ಕಿ ಗಜವಾಹನಗಳ ಏರಿ ಮೆರೆವಾಗ ಬಿಕ್ಕುವಾಗ ಆಕಳಿಸುವಾಗ ದೇವಕ್ಕಿ ತನಯನ ನೆನೆಯುತಿಹನರ ಸಿಕ್ಕ ಯಮದೂತರಿಗೆ ಆವಾವಲ್ಲಿ ನೋಡಿದರು. ಮಕ್ಕಳನ್ನು ಆಡಿಸ್ಬೇಕಾದ್ರೆ ಆ ಮಗು ನೋಡಿದ್ರೆ ಆನಂದ ಆಗ್ತಿರುತ್ತದೆ. ಎಂಥದ್ದೇ ಇರಲಿ, ಹೇಗೆ ಇರಲಿ, ನಮ್ಮ ಮಗು ನಮಗೆ ಆನಂದ. ಅದನ್ನು ನೋಡುವಾಗ ನಮ್ಮದು ಅಂತ ಅಭಿಮಾನ. ಆ ಮಗುವನ್ನು ಆಟ ಆಡಿಸುವಾಗ ಅದು ತುಟಿ ಬಿಚ್ಚು ನಿಗತ್ತೆ, ಬೊಚ್ಚು ಬಾಯಿ ತೋರಿಸುತ್ತೆ, ಅದು ಅನ್ನತ್ತೆ. ಸ್ವಾಮಿ ಬ್ರಹ್ಮಾಂಡವನ್ನು ತೋರಿಸಿದ್ದ ಬಾಯಲ್ಲಿ, ಕೃಷ್ಣಾವತಾರದ ಜ್ಞಾಪನ ಮಾಡಿಕೊಡ್ರಿ. ಮಗು ಚೆನ್ನಾಗಿತ್ತು, ಲಕ್ಷಣವಾಗಿತ್ತು, ಮಗು ಬಹಳ ಸುಕೋಮಲವಾಗಿರುತ್ತೆ, ಅದರ ಗಲ್ಲ ಎಲ್ಲ ಡುಬ್ಬಾಗಿರುವ ಗಲ್ಲವನ್ನು ನೋಡಿ ಪರಮಾತ್ಮನ ಕೂರ್ಮರೂಪಿಯಾದ ಭಗವಂತನ ಡುಬ್ಬವೂ ಹೀಗಿತ್ತು ಅಂತ ಸ್ಮರಣೆ ಮಾಡಿಕೊಳ್ಳ್ರಿ. ಮಗು ಮನೆಯೆಲ್ಲ ಹರಿದಾಡಿ ಹೋಗುವಾಗ ಮತ್ಸ್ಯರೂಪಿ ಪರಮಾತ್ಮ ಹೀಗೆ ಸಂಚಾರ ಮಾಡ್ತಾ ಇದ್ದ ಅಂತ. ಆ ಮಗು 4 ಕಾಲನ್ನು ಎಳೆದಾಡಿ ಹೋಗ್ತಾ ಇರುವಾಗ ಪರಮಾತ್ಮನು ಹೀಗೆ ಕೃಷ್ಣಾವತಾರದಲ್ಲಿ ಮಾಡಿದ್ದ ಅಂತ. ಈ ಲೀಲೆಗಳನ್ನು ಪರಮಾತ್ಮ ಮಾಡಿದ್ದೇ ಇದಕ್ಕೋಸ್ಕರವಾಗಿ. ಪರಮಾತ್ಮ ಯಾಕೆ ಮದುವೆ ಮಾಡಿಕೊಂಡ? ಎಲ್ಲರಿಗೂ ತುಂಬ ಇಷ್ಟವಾದ ದಿವಸ ಯಾವುದು ಹೇಳ್ರಿ? ಮದುವೆ ತುಂಬ ಇಷ್ಟ. ಮದುವೆ ಆಗಿದ್ದ ದಿವಸ ಅಲ್ವಾ? ಮದುವೆ ಆಗಿದ್ದ ದಿವಸ ಇಷ್ಟ ಅಲ್ವಂತೆ, ಯಾಕೋ ಗೊತ್ತಿಲ್ಲ, ಬಿದ್ದೋಯ್ತು ಕುರಿ ಅಂತ ಡಬಡಬ ಬಾರಿಸಿದ್ರು ಅಂತಲೋ ಏನೋ. ಆದ್ದರಿಂದ ಮದುವೆ ತುಂಬ ಸಂಭ್ರಮವಾದ ದಿವಸ, ಉಪನಯನ ಸಂಭ್ರಮವಾದ ದಿವಸ. ಅದಕ್ಕೆ ದೇವರು ಉಪನಯನ ಮಾಡಿಕೊಂಡ. ಒಲಿದು ಭಕ್ತರಿಗಾಗಿ ಮದುವೆ ಹಮ್ಮಿಸಿಕೊಂಡೆ. ಕಲ್ಯಾಣೋತ್ಸವಕ್ಕೆ ದೇವ್ರಿಗೆ ಹೋಗ್ತೀವಿ ನಾವು. ನಮ್ಮ ಮದುವೆ ದಿವಸ ದೇವರಿಗೆ ಕಲ್ಯಾಣೋತ್ಸವ ಕೊಡ್ತೀವಿ. ಯಾಕೆ? ನಮ್ಮ ಜೀವನದಲ್ಲಿ ಗಲಾಟೆ ಬರದೇ ಇರಲಿ, ಜಗಳ ಬರದೇ ಇರಲಿ, ಮನಸ್ತಾಪ ಬರದೇ ಇರಲಿ, ಯಾವುದು ಬರದೇ ಇರಲಿ, ಚೆನ್ನಾಗಿರೋಣ ಜೀವನದಲ್ಲಿ ಅಂತ ಆ ಮದುವೆಯನ್ನು ಭಗವಂತ ಮಾಡಿಕೊಂಡೆ. ಹೀಗೆ ದೇವರ ಆ ಒಂದು ಶ್ರೇಷ್ಠವಾಗಿರತಕ್ಕಂತಹ ಪರಮಾದ್ಭುತವಾದ ಲೀಲೆಗಳನ್ನು ನಾವು ಸ್ಮರಣೆ ಮಾಡಬೇಕು ಎಂಬುದಾಗಿ ಹೇಳ್ತಾ, ಅಮ್ಮ ದೇವರನ್ನು ಸ್ಮರಣೆ ಮಾಡ್ತಾ ಅಂತಾರೆ, ಸ್ವಾಮಿ ನಿನಗೆ ಯಾರೂ ತಂದೆ ತಾಯಿ ಇಲ್ಲ. ಮತ್ಸ್ಯಾಶ್ವಕಚ್ಚಪ ನೃಸಿಂಹ ವರಾಹ ಹಂಸ ರಾಜನ್ಯ ವಿಪ್ರ ವಿಭುದೇಶು ಕೃತಾವತಾರ ತ್ವಂಪಾಸಿನ ಸ್ತ್ರಿಭುವನಂಚ ತಥಾಧುನೇಶ ಭಾರಂಭುವೋ ಹರ ಯದುತ್ತಮ ವಂದನಂತೆ. ಹೇ ಯದುಕುಲೋತ್ತಮನೇ, ನೀ ಮತ್ಸ್ಯನಾಗಿದ್ದಿ, ಯಾರೂ ನಿನ್ನನ್ನು ಹಡೆದವರಿಲ್ಲ. ಹೈಗ್ರೀವ ಅವತಾರ ಮಾಡಿದ್ದಿ, ಆಗಲೂ ಇಲ್ಲ. ಕೂರ್ಮ, ನರಸಿಂಹ, ವರಾಹ, ಹಂಸ, ರಾಮ, ಪರಶುರಾಮ, ವಾಮನ ಅವತಾರವನ್ನು ಯಾಕೆ ಮಾಡಿದಿ? ನಮ್ಮನ್ನು ಉದ್ಧಾರ ಮಾಡಲಿಕ್ಕಾಗಿ ನೀ ಅವತಾರವನ್ನು ಮಾಡಿದ್ಯಾ. ಈಗಲೂ ಹಾಗೆ ಭೂಮಿಯ ಭಾರವನ್ನು ಇಡಲಿಕ್ಕೆ ಬಂದಿದ್ಯಾ. ನಿನಗಿದು ನಮಸ್ಕಾರ ಅಂತ ಹೇಳಿ ಇಷ್ಟು ದೇವರಿಗೆ ನಮಸ್ಕಾರವನ್ನು, ಗರ್ಭದಲ್ಲಿದ್ದ ದೇವರಿಗೆ ನಮಸ್ಕಾರವನ್ನು ಮಾಡಿ ಈಗ ದೇವಕಿಯ ದೇವಿ ಕಡೆಗೆ ತಿರುಗಿ ಹೇಳ್ತಾರೆ. ದೃಷ್ಟ್ಯಾಂಬತೆ ಕುಕ್ಷಿಗತ ಪರ ಪುಮಾನ್ ಅಂಶೇನ ಸಾಕ್ಷಾತ್ ಭಗವಾನ್ ಭವಾಯನ. ನಿಮ್ಮನೆ ಸೋಮೋತ್ಪತ್ತಿ ಹೇಳಿಸ್ತಿಲ್ವ ನಿಮ್ಮ ಸೊಸೆಗೆ? ನಾನು ಕಳಿಸ್ತೀನಿ. ಅದನ್ನು ಬೆಳಗ್ಗೆ ಸಾಯಂಕಾಲ ಕೇಳಬೇಕು ಸೋಮೋತ್ಪತ್ತಿ ಅಂತ. ಗರ್ಭಿಣಿ ಸ್ಥಿತಿ ಕೇಳಬೇಕಾದದ್ದು ಸೋಮೋತ್ಪತ್ತಿ. ಈ ಗರ್ಭಸ್ತುತಿಯನ್ನು ಗರ್ಭಧಾರಣೆ ಮಾಡಿದ ದೇವಕಿ ದೇವಿಗಂತಾರೆ, ಹೇ ದೇವಕಿ, ನಿನ್ನ ಅದೃಷ್ಟದಿಂದ, ನಿನ್ನ ಭಾಗ್ಯವಶದಿಂದ ಪರಮಪುರುಷನಾದ ಸಾಕ್ಷಾತ್ ಭಗವಂತ ಸ್ವರೂಪದಿಂದ ನಿನ್ನ ಕಲ್ಯಾಣಕ್ಕಾಗಿ ನಿನ್ನ ಉದರವನ್ನು ಪ್ರವೇಶ ಮಾಡಿದ್ದಾನೆ. ಯಾರೋ ಸಾಮಾನ್ಯನಲ್ಲ. ಕಂಸ ಬೇಗ ಸಾಯ್ತಾನ, ಅವನ ಭಯ ನಿನಗಿಲ್ಲ. ನೀನೂ ಭಯಪಡಬೇಡ. ನಿನ್ನ ಮಗ ಯದುಕುಲಕ್ಕೆ ರಕ್ಷಕನಾಗುತ್ತಾನೆ, ಇಡೀ ನಿನ್ನ ಕುಲಕ್ಕೆ ರಕ್ಷಕನಾಗಿ ನಿನ್ನ ಮಗ ಬರ್ತಾನೆ ಅಂಥೇಳಿ ಇಷ್ಟವಿಷ್ಟೂಯ ಪುರುಷಂ ಯದ್ರೂಪಮನಿದಂ ಯಥಾ
ಬ್ರಹ್ಮೇಶಾನೂ ಪುರೋದಾಯ. ಹೀಗೆಲ್ಲ ಬಂದಿರತಕ್ಕಂಥ ದೇವತೆಗಳೆಲ್ಲ ಸ್ತೋತ್ರವನ್ನು ಮಾಡಿ, ಪರಮಾತ್ಮನ ಸ್ತೋತ್ರವನ್ನು ಮಾಡಿ ದೇವತೆಗಳೆಲ್ಲ ಹೋಗಿದ್ದಾರೆ. ಕಣ್ಣಿಗೆ ಕಾಣಿಸಿ ಸ್ತೋತ್ರ ಮಾಡಿದ್ದಾರೆ. ಏನೋ ಎಲ್ಲೋ ಕಣ್ಣಿಗೆ ಕಾಣಿಸ್ತಿಲ್ಲ, ದೇವಕಿ ವಸುದೇವನಿಗೆಲ್ಲ ಕಣ್ಣಿಗೆ ಕಂಡು ನಮಸ್ಕಾರ ಮಾಡಿ ಹೋಗಿದ್ದಾರೆ. ವಸುದೇವಕಿಗೆ ಧೈರ್ಯವನ್ನು ತುಂಬಿ ಹೋಗಿದ್ದಾರೆ. ಜೈಲಲ್ಲಿದ್ದೀರಿ, ದುಃಖ ಪಡಬೇಡ್ರಿ, ಪರಮಾತ್ಮ ಅವತಾರ ಮಾಡ್ತಾನೆ ಎಂಬುದಾಗಿ ಹೇಳಿದ್ದಾನೆ. ಹೀಗಾದ ಮೇಲೆ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ಮಧ್ಯರಾತ್ರಿಯಲ್ಲಿ ಪರಮಾತ್ಮ ಅವತಾರವನ್ನು ಮಾಡ್ತಾನೆ. ಪರಮಾತ್ಮ ಅವತಾರ ಮಾಡಿದ್ದಕ್ಕೆ ತಮದ್ಭುತಂ ಬಾಲಕಮಂಬುಜೇಕ್ಷಣಂ ಚತುರ್ಭುಜಂ ಶಂಖ ಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಕಲಶೋಭಿಗೋಸ್ತುಭಂ ಪೀತಾಂಬರಂ ಚಾಂದ್ರ ಶೀತ್ಪೀತಾಂಬರಂ ಸಾಂದ್ರ ವಯೋಧ ಸೌಭಗಂ. ಪರಮಾತ್ಮ ಅದ್ಭುತ ಬಾಲಕನಂತೆ. ಅದ್ಭುತ ಬಾಲಕ ಅಂತಂದರೆ 8 ಕೈಯೋ 15 ಕೈಯೋ ಇದ್ದದ್ದಲ್ಲ. ಯಾರಿಗೆ ಮಗನಿದ್ದಾನೋ ಅವನು ಬಾಲಕನಾಗಿದ್ದಾನೆ. ಕ ಅಂದರೆ ಬ್ರಹ್ಮ, ಬ್ರಹ್ಮದೇವರನ್ನೇ ಮಗನನ್ನಾಗಿ ಉಳ್ಳವನು ಬಾಲಕನಾಗಿದ್ದಾನೆ. ಅದರಿಂದ ಅದ್ಭುತ ಬಾಲಕ. ತಾತ ಬಾಲಕನಾಗಿದ್ದಾನೆ ಅಂದರೆ ಅರ್ಥ ಅದ್ಭುತ ಅಂತ ಅರ್ಥ. ತಾತನೇ ಆಗಿರ್ತಾನೆ, ಅವನಿಗೆ ಮೊಮ್ಮಗ ಮರಿಮಗ ಗಿರಿಮಗ ಹುಟ್ಟಬಹುದು. ಆದರೆ ಅದ್ಭುತ ಬಾಲಕ ಪರಮಾತ್ಮನಿಗೆ ನೋಡ್ರಿ, ಬ್ರಹ್ಮದೇವರ ಮಗ, ಶಿವ ಮೊಮ್ಮಗ, ಷಣ್ಮುಖ ಮರಿಮಗ, ಗಣೇಶ ಮರಿಮಗ, ಇಂದ್ರ ಸೂರ್ಯ ಅಗ್ನಿ ವರುಣ ಇವರೆಲ್ಲ ಮಕ್ಕಳು, ಮರಿಮಕ್ಕಳು, ಗಿರಿಮಕ್ಕಳು. ಇದೆಲ್ಲ ಇರುವ ಭಗವಂತ ಹುಟ್ಟಿದ್ದಾನೆ ಅಂದರೆ ಅದಕ್ಕೆ ಅವನನ್ನು ತಮದ್ಭುತಂ ಬಾಲಕಮಂಬುಜೇಕ್ಷಣಂ. ಬಾಲವತ್ತು ವಿದ್ಯಮಾನ, ಮಗುವಂತೆ ಇದ್ದಾನೆ, ಮಗುವಲ್ಲ. ನಿಮ್ಗಿದೆಲ್ಲ ಚೆನ್ನಾಗಿ ಹೇಳಬೇಕು ಅಂದರೆ ಯಾರು ಹಳಬರಿದ್ರೆ ಗೊತ್ತಾಗತ್ತೆ. ನಿಮ್ಮ ಹಳೆಯ ಊರುಗಳಲ್ಲಿ, ಆಂಧ್ರ ಪ್ರದೇಶದಲ್ಲಿ, ಕರ್ನಾಟಕದಲ್ಲೆಲ್ಲ ನಮ್ಮಲ್ಲಿ ನಾಟಕ ಹಾಕ್ತಾಯಿದ್ರು ಹಳೆಯ ಕಾಲದಲ್ಲಿ. ನಾಟಕ ಹಾಕುವಾಗ ಮೊದಟವ ಕೃಷ್ಣುಡು, రెండవ ಕೃಷ್ಣುಡು, ಮೂಡವ ಕೃಷ್ಣುಡು ಅಂತ. ಮೊದಟವ ಕೃಷ್ಣುಡು ಅಂದರೆ ಕೈಯಲ್ಲಿ ಎತ್ಕೊಂಡ್ಬರೋ ಕೂಸು, ಅವನದೊಂದು ಹೆಸರಾಗಿರ್ತಿದ್ರು ಬಾಲಾಜಿ. ಮೊದಟವ ಕೃಷ್ಣುಡು ಬಾಲಾಜಿ, రెండవ ಕೃಷ್ಣುಡು ಗೋವಿಂದರಾಜ್, ಅವನೇ ಕೊಳಲು ಹಿಡ್ಕೊಂಡು ಸ್ವಲ್ಪ ಗೋಪಿಕಾಸ್ತ್ರ ಜೊತೆ ಓಡಾಡ್ತಾ ಇರ್ತಾನೆ, రెండవ ಕೃಷ್ಣುಡು. ಮೂಡವ ಕೃಷ್ಣುಡು ಅವನು ಕಾಳಿಂಗ ಮರ್ದನ, ಕಂಸ ಮರ್ದನ ಇವೆಲ್ಲ ಮಾಡ್ತಾನೆ. ಒಂದೇ ಸ್ಟೇಜಲ್ಲಿ 3 ತೋರಿಸ್ಬೇಕಲ್ಲ. ಇವತ್ತಿಗೂ ನೀವು ಪ್ರಭಾತ್ ಕಲಾವಿದರದು ಮಹಿಷಾಸುರ ಮರ್ದಿನಿ ಅಂತ ನಾಟಕ ನೋಡಿದ್ರೆ ಅಲ್ಲೇ ಇರ್ತಾನೆ, ಅಲ್ಲೇ ತೋರಿಸ್ತಾ ಇರ್ತಾರೆ, ಚೇಂಜ್ ಆಗೋದನ್ನು. ಹಾಗೆ ಪರಮಾತ್ಮ ಯಾವಾಗಲೂ ಶಶ್ವದೇಕ ರೂಪ ಪರಮಾತ್ಮ. ಆತ ಹುಟ್ಟುವಾಗ ಬಾಲಕಮಂಬುಜೇಕ್ಷಣಂ, ಕಮಲದಂತೆ ನೇತ್ರ ಇದ್ದಾನೆ, 4 ಕೈಗಳಿದ್ದಾನೆ, 4 ಕೈಗಳಲ್ಲಿ ಶಂಖ ಚಕ್ರ ಗದಾಪದ್ಮಗಳನ್ನು ಹೇಳಿದ್ದಾನೆ. ಶ್ರೀವತ್ಸಲಕ್ಷ್ಮಂ, ಎದೆಯಲ್ಲಿ ಭೃಗು ಋಷಿಗಳು ಒದ್ದವು, ಗುರುತು ಇದೆಯಂತೆ. ಭೃಗು ಋಷಿಗಳು ಒದ್ರಲ್ಲ, ಭೃಗು ಋಷಿಗಳು ಸರ್ವೋತ್ತಮತೆ ಯಾರು ಅಂತ ನೋಡ್ಲಿಕ್ಕೆ ಹೋದಾಗ ಕ್ಷೀರಸಾಗರದಲ್ಲಿ ಮಲಗಿದ ಪರಮಾತ್ಮನಿಗೆ ಒದ್ದರು. ಆ ಒದ್ದ ಗುರುತನ್ನು ಹಾಗೆ ಇಟ್ಕೊಂಡಿದ್ದಾನೆ. ಅವಮಾನ ಅಲ್ವಾ ಪರಮಾತ್ಮನಿಗೆ? ಅವಮಾನ ಅಲ್ಲ. ನನ್ನ ಭಕ್ತರು ನನ್ನ ಸರ್ವೋತ್ತಮತ್ವವನ್ನು ತೋರಿಸಲಿಕ್ಕೆ ಮಾಡಿದ ಕೆಲಸ ಇದು. ಶ್ರೀವತ್ಸಲಕ್ಷ್ಮಂ ಗಲಶೋಭಿ ಕೌಸ್ತುಭಂ, ಕೌಸ್ತುಭ ಹಾಕ್ಕೊಂಡಿದ್ದಾನೆ, ಪೀತಾಂಬರ ಉಟ್ಕೊಂಡಿದ್ದಾನೆ. ಅದರ ಜೊತೆಗೆ ಮಹಾರ್ರ ವೈಢೂರ್ಯ. ಪರಮಾತ್ಮ 4 ಕೈಗಳಲ್ಲಿ ಶಂಖ ಗದಾ ಉತ್ತಮ ಆಯುಧ, ಎದೆಯಲ್ಲಿ ಶ್ರೀವತ್ಸ ಚಿನ್ನ, ಕೊರಳಲ್ಲಿ ಹೊಳವ ಕೌಸ್ತುಭವಣಿ, ಪೀತಾಂಬರ, ಮೋಡದಂತೆ ಕಪ್ಪಾಗಿರ್ತಕ್ಕಂಥ ಮೈಬಣ್ಣ. ಅದಕ್ಕೆ ದೇವರನ್ನು ಅನೇಕರು ಕೆಟ್ಟದಾಗ ವರ್ಣನೆ ಮಾಡಿದ್ದಾರೆ. ಕೃಷ್ಣಾವತಾರ ಅಂದರೆ ನೀಲಿ ಬ್ಲೂ ಪೈಂಟ್ ಹೊಡೆದು ಬಿಡ್ತಾರೆ, ಇಲ್ಲ ಬ್ಲೂ ಅಂಗಿ ಹಾಕಿ ಬಿಡ್ತಾರೆ. ಅಲ್ಲ, ನಾವು ಈಗ ನೋಡ್ತೀವಲ್ಲ, ಏನು ಮಳೆಗಾಲದಲ್ಲಿ ನೋಡ್ತೀವಲ್ಲ, ನೀಲ ಮೇಘಶ್ಯಾಮ, ಕಪ್ಪಾಗಿರುವ ಮೇಘದಂತೆ ಕಪ್ಪಾಗಿರುವವನು ಪರಮಾತ್ಮ. ಕರ್ರಗಿದ್ದಾನೆ ಅಂತ ಹೇಳುವ ಅರ್ಥ. ನೀಲಮೇಘಶ್ಯಾಮ ಅಂದರೆ ಪೇಂಟಿಂಗ್ ಮಾಡೋನು ಗೊತ್ತಾಗಲಿ, ಏನೋ ಬರೆದಿಟ್ಬಿಟ್ಟ. ನೀಲಮೇಘಶ್ಯಾಮ ಅಂದರೆ ನೀಲಿ ಅಲ್ಲ, ನೀಲ ಅಂದರೆ ಕಪ್ಪು ಅಂತ ಅರ್ಥ. ನೀಲಮೇಘಶ್ಯಾಮನಾಗಿ ಪರಮಾತ್ಮ ಅವತಾರವನ್ನು ಮಾಡಿದ್ದಾನೆ. ವೈಢೂರ್ಯ, ರತ್ನ, ಖಚಿತ, ಕಿರೀಟ, ಕುಂಡಲ ಎಲ್ಲದರಿಂದ ಪರಮಾತ್ಮ ಹುಟ್ಟಿದ್ದಾನೆ. ಉಡಿದಾರ ಟೋಟಲ್ ಫುಲ್ಲಿ ಮೇಕಪ್ಡ್ ಮ್ಯಾನ್. ಇಷ್ಟು ಬಂಗಾರ ಹಾಕ್ಕೊಂಡು ಮಕ್ಕಳು ಬರ್ತಾವೆ ಅಂದರೆ 20 ಮಕ್ಕಳನ್ನ ಹಡಿಬೋದು. ಯಾಕೆಂದರೆ ಏನು ಮತ್ತೆ ಬಂಗಾರ ಗಿಂಗಾರ ಮಾಡಿಸ್ಬೇಕಾಗಿಲ್ಲ ಪರಮಾತ್ಮನಿಗೆ, ಎಲ್ಲವೂ ಹಾಕ್ಕೊಂಡ್ಬರ್ತಾನೆ. ಪರಮಾತ್ಮ ಇಷ್ಟು ರೆಡಿಯಾಗಿ ಬಂದಿದ್ದಾನೆ. ಹಾಗೆ ವಸುದೇವ ಸ್ತೋತ್ರ ಮಾಡಿದ್ದಾನೆ, ದೇವಕಿ ದೇವಿ ಸ್ತೋತ್ರ ಮಾಡಿದ್ದಾಳೆ. ನಾವು ಪ್ರವಚನಕ್ಕೆ ಕೂತರೂ ಕೂಡ ನಮ್ಮ ಹಣೆ ಬರ ಹೇಗಿರುತ್ತೆ ಅಂತಂದರೆ, ನಾವು ಪ್ರವಚನದಲ್ಲಿ ಕೂತಾಗಲೂ ಆವಾಗ ಗಡಿಯಾರ ತೆಗೆದು ನೋಡ್ತೀವಿ, ಮೊಬೈಲ್ ತೆಗೆದು ನೋಡ್ತೀವಿ, ಯಾರ್ದಾರ ಫೋನ್ ಬಂದಿದೆಯಾ, ಮೆಸೇಜ್ ಬಂದಿದೆಯಾ ಅಂತ. ದೇವ್ರ ಪೂಜೆ ಕೂತಿರ್ತೀವಿ, ఏమన్నా వచ్చిందా చూడు, కుక్క వచ్చింది అంటే కుక్క వస్తుంది, లేకుంటే కక్క వస్తుంది అంతే, ఇంకేమీ లేదు దాంట్లో. ನಾವು ಏನೇ ಮಾಡಿದರೂ ಕೂಡ ನಮ್ಮ ಅವಸ್ಥೆ ಏನಪ್ಪ ಅಂತಂದರೆ, ನಾವು ಲೌಕಿಕದ ಕಡೆಗೇ ನಮ್ಮ ಗಮನ ಹೆಚ್ಚು. ನಮ್ಮ ದೇವರಿಗಿಂತ ದೇವರ ಮನೆಯಲ್ಲಿ ಗಡಿಯಾರ ಇಟ್ಕೊಂಡು ಪೂಜೆ ಮಾಡ್ತೀವಿ ಅಂತ ಮೂರ್ಖರು ನಾವು. ಟಿ ವಿ ಹಿಂದ್ಗಡೆ ಯಾರು ಗಡಿಯಾರ ಇಟ್ಟಿರ್ತಾರ? ಇಡಲ್ಲ, ಅದು ಟೈಮ್ಲೆಸ್. ಅದು ಟಿ ವಿಲಿ ಏನಾದರೂ ಕೂಡ ಗಡಿಯಾರ ಇದ್ದರೆ ಅದನ್ನು ಆಫ್ ಮಾಡಿಬಿಡ್ತೀವಿ, ಡಿಸ್ಪ್ಲೇ ಆಫ್ ಮಾಡಿಬಿಡ್ತೀವಿ ನಾವು. ಟಿ ವಿನಲ್ಲಿ ಗಡಿಯಾರ ಕಾಣಿಸ್ಬಾರ್ದು, ಯಾಕಂದ್ರೆ ಟೈಮ್ಲೆಸ್ ವರ್ಕ್ ಅದು. ದೇವರ ಪೂಜೆ ಇಷ್ಟೇ ನಿಮಿಷ ಮಾಡಬೇಕು, ಪ್ರವಚನ ಇಷ್ಟೇ ನಿಮಿಷ ಮಾಡಬೇಕು, ಇದೇ ನಮ್ಮ ಹಣೆ ಬರ. ಅದಕ್ಕೆ ಇಬ್ಬರೂ ಸಹಿತ ಸ್ತೋತ್ರ ಮಾಡ್ತಾ ಇದ್ದಾರೆ. ಸ್ತೋತ್ರ ಮಾಡುವಾಗ ದೇವಕಿ ದೇವಿಗೆ ಎಷ್ಟು ಹೆದರಿಕೆ ನೋಡ್ರಿ. ಹೆಂಗಸರಿಗೆ
ಎರಡು ಚೆನ್ನಾಗಿ ಬರುತ್ತೆ, ಹೆದರಿಸೋದು ಹೆದರ್ಕೊಳ್ಳೋದು. ಹೆದರಿಸೋದಕ್ಕಿಂತ ಹೆದರ್ಕೊಳ್ಳೋದು ಭಾಳ ಜಾಸ್ತಿ. ಅವ್ರು ಹೆದರ್ಕೊಂಡು ನಮ್ಮನ್ನು ಹೆದರಿಸ್ತಾರೆ. ಹಾಗಾಗಿ ನಮ್ಮ ದೇವಕಿ ದೇವಿ ಮರ್ತ್ಯೋ ಮೃತ್ಯುರ್ವ್ಯಾಲಭೀತ ಪಲಾಯನ್ ಲೋಕಾನ್ ಸರ್ವಾನ್ ನಿರ್ಭಯಂ ನಾದ್ಯಗಚ್ಚತ್. ಹೇ ಆದಿಪುರುಷ, ಈ ಮಾನವ ಮರಣಕ್ಕೆ ಹೆದರಿ ಕಂಡಲ್ಲಿ ಹೋಗಿ ಬೇಡಿದ, ನನಗೆ ಮರಣ ತಪ್ಪಿಸ್ರಿ, ನನಗೆ ಮರಣ ತಪ್ಪಿಸ್ರಿ ಅಂತ ಕೇಳಿಕೊಂಡ. ಯಾರೂ ಇವನ ಮರಣವನ್ನು ತಪ್ಪಿಸಲಿಲ್ಲ. ಸೂರ್ಯನ ಬಳಿಗೆ ಹೋದ, ಅಗ್ನಿಗೆ ಬಳಿಗೆ ಹೋದ, ಗಣೇಶ, ಷಣ್ಮುಖ, ಅಗ್ನಿ, ಚಂದ್ರ, ಸೂರ್ಯ ಯಾರ ಬಳಿಗೆ ಹೋದರೂ ತಪ್ಪಿಸಲಿಲ್ಲ. ಬ್ರಹ್ಮ ಲಕ್ಷ್ಮೀದೇವಿ ಕೂಡ ತಪ್ಪಿಸಲಿಲ್ಲ. ನಿನ್ನ ಪಾದಾರವಿಂದಗಳ ನೆರಳಿಗೆ ಬಂದ ಅವನಿಗೆಲ್ಲ ವಿಧವಾದ ಮರಣ ಭಯ ತಪ್ಪೋಯ್ತು ಸ್ವಾಮಿ ಅಂತ ಹೇಳ್ತಾ, ಸ್ವಾಮಿ ನಿನಗೆ ನಾನು ತಾಯಿಯಲ್ಲ, ಇಡೀ ಇಷ್ಟು ದೊಡ್ಡದಾಗಿರ್ತಕ್ಕಂಥ ಪ್ರಪಂಚ ನಿನ್ನ ಹೊಟ್ಟೆಯ ಭಾಗದಲ್ಲಿ ಎಲ್ಲೋ ಒಂದು ಕಡೆ ಸೇರಿಕೊಂಡಿದೆ. ಎಲ್ಲೋ ಒಂದು ಕಡೆ ಊಟದ ಮಧ್ಯದಲ್ಲಿ ಸಾಸಿವೆ ಎಲ್ಲೋ ಹೋಗಿ ಸೇರ್ಕೊಂಬತ್ತಲ್ಲ, ಹಾಗೆ ಶೇಷದೇವರ ಹೆಡೆಯ ಮೇಲೆ ಈ ಪ್ರಪಂಚ ಸರ್ಷಪಾಯತೆ, ಸಾಸಿವೆ ಕಾಳಾಗಿದೆ ಅಂತ ನೂರಾರು ಶೇಷದೇವರನ್ನ ಹೊಟ್ಟೆಯಲ್ಲಿ ಇಟ್ಕೊಂಡ ಭಗವಂತ ಇನ್ನು ಹೇಗಿರಬೇಡ. ಇಷ್ಟು ಹೇಳಿ ಅವಳಂತಾಳೆ, ಸ್ವಾಮಿ ನೀನು ಈ ಕಾರಾಗೃಹ, ಕತ್ತಲೆಯ ಕಾರಾಗೃಹ, ಇಲ್ಲಿ ನೀನು ಜಗಮಗಿಸ್ತಾ ಇದ್ದೀಯ, ಅದ್ಭುತವಾಗಿ ಜಗಮಿಸ್ತಾ ಇದೆಯಾ. ಹೀಗಿರುವ ನಿನ್ನ ರೂಪವನ್ನು ಏನಾದರೂ ಬೆಳಕನ್ನು ಕಂಡು ಕಂಸ ಬಂದು ಏನಾದರೂ ಮಾಡಿಯಾನು. ಇದು ನೋಡಿ ಲೌಕಿಕ ನಮ್ಮ ಹಣೆ ಬರ. 10 గంటలకు ఫోన్ చేస్తానని చెప్పిండా, చేయలేదు. 12 అయింది, నేను చేసేదో వాడే చేస్తాడు. ಹೀಗೇ ನಮ್ಮ ಹಣೆ ಬರ ಲೌಕಿಕರು. ದೇವಕಿ ದೇವಿ ದೇವರ ಮುಂದಿದ್ದಾಳೆ, ಸುಮ್ಮನೆ ದೇವರ ಸ್ತೋತ್ರ ಮಾಡಬಾರ್ದಾ? ನಾವು ಹಾಗಲ್ಲ, ವಿಶ್ವಾಸನಾಮ ಪಾರಾಯಣ ಮಾಡಿರ್ತೀವಿ, ಇನ್ನೂ ಮೊದಲನೇ ಪೇಜ್ ಆಗಿರುತ್ತೆ, ಹಿಂಗೆ ತೆಗೆದು ಕೊನೆಯ ಪೇಜು 22, ಒಂದಾಗಿದೆ, ಇನ್ನು 22 ಆಗಬೇಕು. ಇದು ಹಣೆ ಬರ ನಮ್ಮದು. ಪ್ರತಿಯೊಂದು ಕೆಲಸದಲ್ಲೂ ನಮ್ಮ ಹಣೆ ಬರ ಹೀಗೆ. ಆ ಪರಮಾತ್ಮನ ಎದುರಿಗೆ ಸುಖವಾಗಿರಬಾರ್ದೆ? ತಾನಿವಾಗ ಅಂತ ಇದ್ದಾಳೆ, ನಿನ್ನ ಪಾದಾರವಿಂದಗಳ ನೆರಳಿಗೆ ಬಂದ ಮೇಲೆ ಮರಣದ ಭಯವೇ ಇಲ್ಲ ಅಂತ. ಆದರೂ ಕಂಸನ ಭಯ ಒಳಗೆ ಬಂದುಬಿಡ್ತಿದ್ದು ನಮ್ಮ ಹಣೆ ಬರ. ನಮ್ಮ ಲೌಕಿಕರ ಹಣೆ ಬರ, ನಮ್ಮ ಮನುಷ್ಯರ ಹಣೆ ಬರ ಏನಪ್ಪ ಅಂದರೆ, ದೇವರ ಮನೆಗೆ ಹೋಗಬೇಕಾದ್ರೂ ಕೂಡ 2 ಗಂಟೆಲ್ಲ ದರ್ಶನ అయిపోతుందా? ಏನಾಗಬೇಕಾಗಿದೆ? RCB ನೋಡ್ತಾ ಕೂತಿರ್ತೀವಿ ಮಗನೇ, ರಾತ್ರಿಯೆಲ್ಲ ನೋಡ್ತಿರ್ತೀಯ ಅದನ್ನು. ಅವ್ನು ಕಪ್ಪು ಕೈಗೆ ಚಿಪ್ಪು ಕೊಡೋ ತನಕ ನೋಡ್ತಾ ಇರ್ತೀಯ ಅದನ್ನು. ಏನು ಬಂತಂದ್ರೆ ನಿಂಗೆ ಏನು ಲಾಭ ಬಂತು? ಓ ಅಂತ ಕಿರ್ಚೋದು, ಪಟಾಕಿ ಹೊಡೆಯೋದು, ಹೆಂಡ ಕುಡಿಯೋದು, ಸೋತ್ರ ಅಳೋದು, ಏನು ಬಂತು ನಿನಗೆ? ಅದೇ ದೇವರ ಮುಂದೆ ಟೈಮ್ಲೆಸ್ ಆಗಿ ಯಾಕೆ ಕೂತ್ಕೋಬಾರ್ದು? ಟೈಮ್ಲೆಸ್ ಆಗಿ ಯಾಕೆ ಪಾರಾಯಣ ಮಾಡಬಾರ್ದು? ಗಾಯತ್ರಿ ಮಂತ್ರವನ್ನು ಯಾಕೆ ಮಾಡಬಾರ್ದು? ಮಾಡಲ್ಲ. ಮನುಷ್ಯನಿಗೆ ಲೌಕಿಕದ ಭಯದ ಮುಂದೆ ಪಾರಮಾರ್ಥಿಕ ಸುಖದ ಬಗ್ಗೆ ಅವನಿಗೆ ಮನುಷ್ಯನಿಗಿಲ್ಲ. ಯಾಕೆಂದರೆ ಅವನು ಅನೇಕ ಜನ್ಮಗಳಲ್ಲಿ ಲೌಕಿಕವನ್ನೇ ಸುಖವಾಗಿ ತಿಳಿದು ಬಂದವನು. ಪಾರಮಾರ್ಥಿಕ, ಅದಕ್ಕೆ ದೇವರೇನು ಮಾಡಿದ, ನಮ್ಮ ಇಂದ್ರಿಯಗಳನ್ನೆಲ್ಲ ಹೊರಮುಖವಾಗಿಟ್ಟುಬಿಟ್ಟ. ಕಿವಿ ಹೊರಗಿಂದ ಕೇಳಿಸ್ಕೊಂಬತ್ತೆ, ಒಳಗಿರುವ ಓಂಕಾರದ ಧ್ವನಿ ಅದಕ್ಕೆ ಕೇಳಿಸಲ್ಲ. ಕಣ್ಣಿಗೆ ಹೊರಗಿರುವ ಕೆಟ್ಟ ರೂಪಗಳು ಕಾಣಿಸುತ್ತೆ, ಒಳಗಿರುವ ಭಗವದ್ರೂಪದ ಸ್ಮರಣೆ ಅದು ಬರೋದಿಲ್ಲ. ಒಳಗಿರುವ ಭಗವದ್ರೂಪದ ಚಿಂತನೆ ಬರೋದಿಲ್ಲ ನಾಲಿಗೆಗೆ. ಪ್ರತಿಯೊಂದು ಹೊರಗಡೆ ಪದಾರ್ಥವನ್ನು ಅದು ಆಲೋಚನೆ ಮಾಡುತ್ತೆ ಹೊರತು ವಿಶ್ವೇಶ್ವರಪುರಂ ಸರ್ಕಲ್ಗೆ ಹೋಗಬೇಕು ಅನ್ನತ್ತೆ ಹೊರತದು, ವಿವಿಪುರಂ ಸರ್ಕಲ್ ತಿಂಡಿನೇ ಚೆನ್ನಾಗಿರುತ್ತೆ ಅನ್ನತ್ತೆ ಹೊರತು ಮನೆ ತಿಂಡಿ ಚೆನ್ನಾಗಿರೋದು. ರಾತ್ರಿ 8 ಗಂಟೆಗೆ ವಿವಿಪುರಂ ಸರ್ಕಲ್ ಶುರು ಮಾಡ್ದ ಅಂದರೆ ಸ್ಕಂದನ ರೂಮಿಂದ ಅಲ್ಲಿಂದ ಇಲ್ಲಿ ತನಕ ಬರೋಷ್ಟು ದೋಸೆ ತಿನ್ಕೊಂಡು, ಪಾನಿಪುರಿ ತಿನ್ಕೊಂಡು, ಅದು ತಿನ್ಕೊಂಡು ಕೊನೆ ಕಡಲೆಕಾಯಿ ಬೀಜ ಅರ್ಧ kg ಗೋಡಂಬಿ ತೊಗೊಂಡು ಮನೆಗೆ ಬರ್ತಾನೆ. ರಾತ್ರಿ 2 ಗಂಟೆಗೆ ಸುತ್ತಾ ಇರ್ತಾನೆ ವಿವಿಪುರಮಲ್ಲಿ. ಮನೆ ಕಡೆ ಅಂದರೆ ಒಳಗಿರುವ ಭಗವಂತನ ರೂಪದಕ್ಕಿಂತ ನಮಗೆ ಹೊರಗಡೆಯ ಪದಾರ್ಥಗಳೇ ಹೆಚ್ಚು ಆಸಕ್ತಿದಾಯಕವಾಗುತ್ತೆ ಅಂಥೇಳಿ, ಸ್ವಾಮಿ ಇನ್ಯಾವಾಗ ಪರಮಾತ್ಮ 1 ನಿಮಿಷ ನನ್ನನ್ನು ನೀನು ತಿರೋಧಾನ ಆಗು ಅಂತ ಹೇಳಬೇಡ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಅದನ್ನು ಹೇಳಿಬಿಡ್ತೀನಿ, ಹೇಳಿಬಿಟ್ಟ ಮೇಲೆ ನಾನು ಮಗುವಾಗಿ ಬಿಡ್ತೀನಿ. ಯಾಕೆ ಅಂದರೆ ನೀವಿಬ್ಬರು ಗಂಡ ಹೆಂಡತಿ ತುಂಬ ಶ್ರೇಷ್ಠವಾದ ಇಂದ್ರಿಯ ನಿಗ್ರಹ ಮಾಡಿಕೊಂಡು ತಪಸ್ಸು ಮಾಡಿದಿರಿ, ಯಾರೂ ಮಾಡಿಲ್ಲ. ಅಂಥ ಕಠಿಣವಾದ ತಪಸ್ಸನ್ನು ಮಾಡಿದಿರಿ. ನಾನು ನಿಮಗೆ ಪ್ರತ್ಯಕ್ಷನಾಗಿ ಬಂದ ಕೂಡಲೇ ನೀವೇನು ಕೇಳಬೇಕಾಗಿತ್ತು? ಸ್ವಾಮಿ ಸಂಸಾರ ಸಾಗರ ಬೇಡ, ಮೋಕ್ಷ ಕೊಡಬೇಕು ಅಂತ ಕೇಳಬೇಕು. ಆದರೆ ನನ್ನ ಇಚ್ಛೆ ಏನಿತ್ತು ಅಂದರೆ, ನಿಮಗೆ ಮೋಕ್ಷವನ್ನು ಹಾಗೇ ಕೊಟ್ಟುಬಿಟ್ರೆ ನಿಮಗೆ ಅದರ ಬೆಲೆ ಗೊತ್ತಾಗಲ್ಲ. ಸಂಸಾರದ ದುಃಖ ಗೊತ್ತಾಗಬೇಕು, ಸಂಸಾರದ ವಿಷಯ ಸುಖಗಳ ತುಚ್ಛತೆ ನಿಮ್ಗೆ ಗೊತ್ತಾಗಬೇಕು. ಆ ವಿಷಯಗಳ ಸುಖಗಳ ತುಚ್ಛತೆ ಗೊತ್ತಾದರೆ, ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಒಬ್ಬ ಹುಡುಗ ಇದ್ದ, SLC ಕಟ್ಟಿದ, ಫೇಲ್ ಆದ, 1 ಸಬ್ಜೆಕ್ಟ್ ಪಾಸ್ ಆಯಿತು. ಅಪ್ಪ ಅಂದ ಪೋತೆ ಪೋನಿ ಇನ್ನೊಂದು ಸರಿ ಕಟ್ಟು ಅಂದ, ಇನ್ನೊಂದು ಸರಿ ಕಟ್ಟಿಸಿದ, ಹಾಲ್ ಟಿಕೆಟ್ ಬಂತು, ಮತ್ತೆ 1 ಸಬ್ಜೆಕ್ಟ್ ಪಾಸ್ ಆದ. ಹೀಗೆ 5 ವರ್ಷ ಆವಾಗಲೇ ಇರ್ತಿತ್ತು. ಇವಾಗ ನಮ್ಮ ಪಾಪ ಬಂಗಾರಪ್ಪ ತೆಗೆದುಬಿಟ್ಟು, ತುಂಬ ಸರಿ ಕಟ್ಟಕ್ಕೆ ಬಿಡಲ್ಲ, ಇಷ್ಟೇ ಸರಿ ಆಗೋಯ್ತು, ಹೊರಟೋಗ್ಬಿಡ್ಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ಅವಾಗೆಲ್ಲ ತುಂಬ ಸರಿ ಕಟ್ತಾ ಇದ್ವಿ. ಅವತ್ತು ತಂದೆಗೆ ಮಗ ಬಂದು ಹೇಳ್ದ, ಅಪ್ಪ ನನಗಿನ್ನು ಸಾಕು, ನಾನು SLC ಕಟ್ಟೋದಿಲ್ಲ, ನನ್ನ ಹಣೆ ಬರ ನನಗೆ ಆಗಲ್ಲ ಅಪ್ಪ ಅಂದ. ನಮ್ಮ ಮನೆ ಜೀನ್ಸಲ್ಲಿ 7ನೇ ಕ್ಲಾಸೇ ಪಾಸ್ ಆಗಿಲ್ಲ.
ನೀ 10ಕ್ಕೆ ಬಂದಿದ್ಯಾ, 10 ಸರಿ ಕಟ್ಟಿಸಿದೆ. ಯಾಕೆಂದರೆ ನಾ ಸತ್ತ ಮೇಲೆ ನನ್ನ ಪಿಂಡಕ್ಕೆ ಶೂಟ್ ಮಾಡ್ತೀಯ ಆಮೇಲೆ ನೀನು. ನಮ್ಮಪ್ಪ ನನಗೆ ಓದಿಸ್ಲಿಲ್ಲ ಪಾಪಿ, ನಾನು ಓದಿಸಿದ್ರೆ SSLC ಪಾಸ್ ಆಗ್ತಿದ್ದೆ ಅಂತ. ನಿನ್ನ ಯೋಗ್ಯತೆ ನಿನಗೆ ತಿಳಿಯಬೇಕು. ಅದಕ್ಕೆ ಭಗವಂತ ನಮ್ಮನ್ನು ಸೃಷ್ಟಿಗೆ ತರ್ತಾನೆ. ನಮ್ಮ ಯೋಗ್ಯತೆಯನ್ನು ನಮಗೆ ತಿಳಿಸಿ, ನಮಗೆ ಯೋಗ್ಯತೆ ಎಲ್ಲ ಸಾಧನೆ ಕೊಟ್ಟಿದ್ದೀನಿ. ನೀನು ನೋಡು, ಅದ್ಭುತವಾದ ಕಿಡ್ನಿ ಕೊಟ್ಟಿದ್ದೀನಿ, ಅದ್ಭುತವಾದ ಹಾರ್ಟ್ ಕೊಟ್ಟಿದ್ದೀನಿ, ಕಣ್ಣು ಕಿವಿ ಮೂಗು ಎಲ್ಲ ಚೆನ್ನಾಗಿರೋದು ಕೊಟ್ಟಿದ್ದೀನಿ. ಎಷ್ಟು ನನ್ನ ಸೇವೆ ಮಾಡಿದ್ದೀಯಾ ಅನ್ನೋದು ನಿನಗೆ ಗೊತ್ತಾಗಬೇಕು. ಅದಕ್ಕೆ ನೀವು ಸೇವೆ ಮಾಡಿದ್ದೀರಿ. ಸೇವೆ ಮಾಡಿದ ಅವರಿಗೆ ಪರಮಾತ್ಮ ಮಾಯಾ ಹಾಕಿಬಿಟ್ಟ. ಮಾಯಾ ಹಾಕಿ ಏನು ಮಾಡಿಬಿಟ್ಟ, ಅವರನ್ನು ದೇವರು ಕೇಳಿದ. ಮೋಕ್ಷವನ್ನೇ ಕೇಳಬಹುದಾಗಿತ್ತು, ಕೇಳಲಿಲ್ಲ. ದೇವರ ಮಾಯಾಕ್ಕೊಳಗಾಗಿ ಸ್ವಾಮಿ ನಮಗೆ ನೀನೇ ಮಗನಾಗಬೇಕು ಅಂತ ಕೇಳಿದ್ರು. ಪರಮಾತ್ಮನು ಹಾಗೆ ಮಾಡಿದ್ದ. ಯಾಕೆಂದರೆ ಯಾರ್ಯಾರ ಯೋಗ್ಯತೆಯಲ್ಲಿ ಏನೇನು ಅನುಭವಿಸಿ ಅವರು ಮೋಕ್ಷಕ್ಕೆ ಬರಬೇಕು ಅಂತಿದೆಯೋ ಅದೇ ಬರಬೇಕು, ಅದನ್ನು ಬಿಟ್ಟು ಸ್ಕಿಪ್ ಮಾಡೋ ಹಾಗಿಲ್ಲ. ಅದಕ್ಕೆ ಪರಮಾತ್ಮ ಅವರಿಗೆ ಹಾಗೆ ಕಳಿಸಿದ. ಹಾಗೆ ನೀವು ಕೃಷ್ಣಿ ಮತ್ತು ಸುತಪ ಅಂತಾಗಿದ್ದೀರಿ, ನಿಮ್ಮನ್ನು ನಾನು ಕೃಷ್ಣಿಗರ್ಭ ಅಂತ ಅವತಾರ ಮಾಡಿದೆ. ಆಗ ನೀವು ಕೇಳುವಾಗ ಮತ್ತೆ ಇನ್ನೊಂದು ಜನ್ಮಕ್ಕೆ ಬಂದಾಗ ಕಶ್ಯಪ ಅತಿಥಿಗಳಾಗಿದ್ದೀರಿ. ಆಗಲೂ ನೀವು ಪರಮಾತ್ಮನನ್ನು ಮಗನಾಗಬೇಕು ಅಂತ ಕೇಳಿದರೆ ಹೊರತು ಮೋಕ್ಷ ಕೊಡು ಅಂತ ಕೇಳಿದರೆ. ಇದಕ್ಕೂ ಕಾರಣ ವಿಷಯ ಸುಖಗಳನ್ನು ಅನುಭವಿಸಬೇಕು ನೀವು. ಯಾಕೆಂದರೆ ವಿಷಯ ಸುಖಗಳನ್ನು ಅನುಭವಿಸಿ ಈ ವಿಷಯ ಸುಖಗಳಲ್ಲಿ ಏನೂ ಸಾರ ಇಲ್ಲ ಅಂತ ಗೊತ್ತಾಗಬೇಕು. ಏನೂ ಸಾರ ಇಲ್ಲ ಅಂತ ಗೊತ್ತಾಗಿ ಬಿಡೋದಕ್ಕೆ ಅವಾಗ ವೈರಾಗ್ಯ ಚೆನ್ನಾಗಿ ಬರುತ್ತೆ. ಇಲ್ಲ ಇನ್ನೂ ವೈರಾಗ್ಯ ಇನ್ನೂ ಇದೆ ಅಂತ ತಿಳ್ಕೊಂಡ್ರೆ ಏನೂ ಬರಲ್ಲ. ಅದಕ್ಕಾಗಿ ಆಗಲೂ ನಾನು ನಿಮ್ಮಲ್ಲಿ ವಾಮನನಾಗಿ ಅವತಾರ ಮಾಡಿದೆ. ಈಗ ಪುನಃ ವಸುದೇವ ದೇವಕಿಯರಾದಾಗ ತಪಸ್ಸು ಮಾಡಲಿಲ್ಲ. ಹಿಂದಿನ ಜನ್ಮದಲ್ಲಿ ಕೇಳಿದ ಪುಣ್ಯದಲ್ಲಿ ನಾನೇ 3 ಜನ್ಮದಲ್ಲಿ ನಿಮಗೆ ಮಗನಾಗಿ ಹುಡ್ತೀನಿ ಅಂತ ಹೇಳಿದ್ದೆ. 3 ಜನ್ಮದಲ್ಲಿ ನಾನು ಮಗನಾಗಿ ಹುಟ್ಟಿದ್ದೀನಿ. ಇಲ್ಲಿಗೆ ನಮ್ಮಿಬ್ಬರ ಕಾಂಟ್ರಾಕ್ಟ್ ಮುಗಿದ್ದು. ಯಾರನ್ನು ಕುರಿತು ನೀವು ತಪಸ್ಸು ಮಾಡಿದ್ರಿ ಅವನು ಭಗವಂತ ನಾನೇ ಅನ್ನೋದು ಗೊತ್ತಾಗಬೇಕಲ್ಲ. ಅದಕ್ಕೆ ನಾನು ಈ ರೀತಿಯಾಗಿ ಶಂಖಚಕ್ರ ಗದಾಪದ್ಮ ಹಿಡಿದು ಬಂದಿದ್ದೇನೆ. ನನ್ನ ಈ ರೂಪವನ್ನು ನೋಡಿದ್ದೀರಿ. ಇಲ್ಲಿಗೆ ನಿಮಗೂ ಇನ್ನು ಮುಗಿಯಿತು. ಮುಂದಿನ ಜನ್ಮ ನಿಮಗೆ ಮೋಕ್ಷವೇ, ಮತ್ತೆ ಜನ್ಮವಿಲ್ಲ ಅಂತ ಹೇಳಿ ವಸುದೇವನಿಗೆ, ವಸುದೇವ ಈಗೋ ನಾನು ಮಗುವಾಗಿ ಬಿಡ್ತೀನಿ, ನೆಕ್ಸ್ಟ್ ಮಾತಾಡಲ್ಲ ಅಂದರು. ವಾದರಾಜ ಸ್ವಾಮಿಗಳು ಬಂದರು. ಒಂದು ನಿಮಿಷ ಇರಲಿ, ಇಷ್ಟು ಬೇಗ ನೀನು ಸೈಲೆನ್ಸ್ ಆಗಿಬಿಟ್ರೆ ನಮಗೆ ಪ್ರಶ್ನೆ ಬೇಕು. ನೀನು ಯಾಕೆ ಈ ರಾತ್ರಿಯಲ್ಲಿ ಅವತಾರ ಮಾಡಿದಿ ಮತ್ತೆ ಹೇಳಿ. ನೀ ಯಾಕೆ ರಾತ್ರಿಯಲ್ಲಿ ಅವತಾರ ಮಾಡಿದಿ? ಅದಕ್ಕಿಂತ ಮೊದಲು ಪ್ರಶ್ನೆ, ವಸುದೇವ ಮಗು ನಿಂದೇನೋ ಚೆನ್ನಾಗಿದೆಯಾ ಅಂತ ವಸುದೇವನನ್ನು ಕೇಳಿದ್ರು. ಸ್ವಾಮಿ ನಂದಲ್ಲ, ನಂಗೆ ಗೊತ್ತಿಲ್ಲ ಅಂದಾಳೆ. ನನ್ನ ಹೆಂಡತಿ ಈ ಮಗುವನ್ನು ತನ್ನ ಮಗು ಅಂತ ಒಪ್ಕೋಬೇಕು ಮೊದಲು. ಆ ಹೆಂಡತಿ ನನ್ನನ್ನು ಗಂಡ ಅಂತ ತೋರಿಸಿ ಈ ಮಗುವಿಗೆ ತಂದೆ ಅಂತ ಅವಳು ತೋರಿಸ್ಬೇಕು. ಮೊದಲು ದೇವಕಿ ದೇವನ ಕೇಳ್ಕೊಂಬನ್ರಿ ಇಂದ. ದೇವಕಿ ದೇವನ ಕೇಳಿದ್ರು. ದೇವಕಿ ನಿಂದೇನಮ್ಮ ಮಗು ಅಂದರೆ ವಾದರಾಜರಿಗೆ ಏನು ಹೇಳಬೇಕಾಗಿದೆ, ಪರಮಾತ್ಮನಿಗೆ ತಂದೆ ತಾಯಿ ಇಲ್ಲ ಅನ್ನೋದನ್ನು ಹೇಳಬೇಕು. ಅದಕ್ಕೆ ಈ ರೀತಿಯಾಗಿ ಒಂದು ಸಂವಾದವನ್ನು ಮಾಡಿ ದೇವಕಿ ದೇವನ ಕೇಳ್ತಾರೆ. ದೇವಕಿ ಈ ಕೂಸುನಿಂದ? ಇಲ್ಲ ಸ್ವಾಮಿ ನಂದಲ್ಲ. ಅಲ್ಲ ಗರ್ಭಿಣಿ ಆದವಳು ನೀನೊಬ್ಬಳೆ, ಪ್ರಸವ ಆಗಿದ್ದು ನಿನಗೊಬ್ಬಳಿಗೆ, ನಂದಲ್ಲ ಅಂತಲ್ಲ ಸ್ವಾಮಿ. ನನಗೂ 6-7 ಗರ್ಭ ಆಗಿದೆ. ಆ 7 ಗರ್ಭ ಪ್ರಸವ ಆಗಿದೆ. ಯಾವ ಮಕ್ಕಳು ಹುಟ್ಟುವಾಗ ಹೀಗೆ ಶಂಖ ಚಕ್ರ ಗದಾ ಪದ್ಮ ಹಿಡಿದು ಹುಟ್ಟಿರಲಿಲ್ಲ, ಆದ್ದರಿಂದ ಈ ಮಗು ನಂದಲ್ಲ. ಅಲ್ಲಮ್ಮ, ಗರ್ಭಿಣಿಯರಾಗಿದ್ದಾಗ ಏನೇನೋ ತಿಂತೀರಂತೆ, ಅದು ತಿಂದಿದ್ದೇನಾರು ಮೈಮೇಲೆ ಉಳಿದಿರುತ್ತಂತೆ. ಸ್ವಾಮಿ ತಿಂದಿದ್ರು ಸಣ್ಣ ಶಂಖ ಚಕ್ರ ತಿಂದಿರ್ಬೋದು. ಇದು ಒಂದು ಚಕ್ರ ಇಷ್ಟಗಲ ಇದೆ, 2 ಇದೆ. ಈ ಚಕ್ರ ಇಷ್ಟುದ್ದ ಇದೆ, ಗದ ಇಷ್ಟು ದೊಡ್ಡ ಬಾಡಿ ನಾನು ಹ್ಯಾಂಗೆ ನುಂಗ್ಲಿ ಸ್ವಾಮಿ? ಸಾಧ್ಯ ಇಲ್ಲ. ಅಂದರೆ ವಾದರಾಜರಂತಾರೆ, ತಾಯಿಯೇ ಇದನ್ನು ತನ್ನ ಮಗು ಅಲ್ಲ ಅಂದ ಮೇಲೆ ತಂದೆ ವಸುದೇವನ ಹಾಕ್ತಾನೆ ಅಲ್ರಿ. ತಂದೆ ತಾಯಿ ಇಲ್ಲದೆ ಮಕ್ಕಳೇ ಆಗಿ ಹೋಗ್ತಾರೆ ಅಂದರೆ ಪುರಾಣ ಕೇಳ್ತಾ ಇದ್ದವ್ರಿಗೆ ಅಂದರು. ಇಲ್ರಿ ಈಗ ತಾನೇ 7ನೇ ಸ್ಕಂದ ಭಾಗವತ ಕೇಳಿದಾಗ ಯದಾ ನೃಸಿಂಹಾಕೃತಿರಾವಿರಾಸೀತ್ ಪದಾಹತ ಸ್ತಂಭ ವರಾಧಿ. ಕಂಬ ಹೊಡ್ಕೊಂಡು ಪರಮಾತ್ಮ ಬಂದಾಗ ಗಂಟೆ ಬಾರಿಸಿದ್ರಿ, ಜಾಂಟೆ ಬಾರಿಸಿದ್ರಿ, ಮಂಗಳಾರತಿ ಮಾಡಿದ್ರಿ, ಕಾಯಿ ಹೊಡೆದ್ರಿ. ಪರಮಾತ್ಮ ಕಂಬ ಅವನಿಗೆ ಹೇಗಾಗ್ತದೆ? ಅದಕ್ಕೆ ವಾದರಾಜರಂದರು, ನಿನಗೆ ಕಂಬದ ಮಗನೇ, ಸ್ತಂಭಾರ್ಭಕ ಸಹನ ಡಿಂಬಾಯ ದತ್ತವರ ಗಂಭೀರ ನಾದ ನೃಗರೇ. ಎಲ್ಲವೋ ಕಂಬದ ಮಗನೇ ಅಂತ ದೇವರನ್ನ ಸಂಬೋಧನೆ ಮಾಡುತ್ತಾರೆ. ಹಾಗಾಗಿ ಪರಮಾತ್ಮ ಬಂದಿದ್ದಾನೆ. ದೇವರನ್ನ ಕೇಳಿದ್ರು, ನೀ ಯಾಕೆ ಇಲ್ಲಿರೋದಿಲ್ಲ? ಯಾಕೆ ಇಲ್ಲಿಂದ ಬಿಟ್ಟು ಹೋಗ್ತಾ ಇದ್ದೀಯಾ? ಅರ್ಧರಾತ್ರಿಯಲ್ಲಿ ಹಾಕ್ಬಿಟ್ಟಿದ್ದೀವಿ. ಕೃಷ್ಣ ಹೇಳ್ತಾನೆ, ಪರಮಾತ್ಮ ಅಂತಾನೆ, ಹೊಯ್ಸಳ ಯಾವಾಗ ಓಡಾಡಬೇಕು? ರಾತ್ರಿಯಲ್ಲಿ ಓಡಾಡ. ಬೆಳಗ್ಗೆ ಓಡಾಡ್ತಾ ಇದ್ರೆ ಯಾರೋ DCPನೋ SP ನೋ CIO ಮನೆಗೆ ತೊಗೊಂಡು ಓಡಾಡ್ತಾ ಇದ್ದಾನೆ ಅಂತ ಅರ್ಥ. ಅದು ನಾನು ಹೊಯ್ಸಳದವನು, ರಾತ್ರಿ ಓಡಾಡಬೇಕು. ರಾಕ್ಷಸರೆಲ್ಲ ನಿಶಾಚರರು ಅಂತ ಅವ್ರಿಗೆ ಹೆಸರು. ರಾತ್ರಿಯಲ್ಲಿ ಓಡಾಡುವ ದೈತ್ಯರನ್ನು ಕೊಲ್ಲಲಿಕ್ಕೆ ನಾನು ರಾತ್ರಿಯಲ್ಲೇ ಬರಬೇಕು. ಮತ್ತು 2ನೇದಾಗಿ ನಾನು ಅಷ್ಟಮಿಯಲ್ಲಿ ಯಾಕೆ ಹುಟ್ಟಿದೆ ಅಂದರೆ 8ನೇ ರಸ ಇಲ್ಲ. ಮತ್ತು ಕೃಷ್ಣ ಪಕ್ಷದಲ್ಲಿ ನಾನು ಯಾಕೆ ಹುಟ್ಟಿದೆ ಅಂತಂದರೆ ಚಂದ್ರ ಕ್ಷೀಣನಾಗುತ್ತಾನೆ, ಚಂದ್ರ ಕಡಿಮೆ ಆಗುತ್ತಾನೆ. ನಾ ಬಂದಿದ್ದರಿಂದ ಚಂದ್ರನಿಗೆ ಕ್ಷೀಣತೆ ಉಂಟಾಯಿತು. ನಾಳೆ ಬೆಳಗ್ಗೆ ಕೃಷ್ಣಚಂದ್ರನನ್ನು ನೋಡ್ತಾರೆ ಹೊರತು
ಆ ಚಂದ್ರನನ್ನು ಯಾರು ನೋಡೋದಿಲ್ಲ, ಅದಕ್ಕೆ ನಾನು ಅಷ್ಟಮಿಯ ರಾತ್ರಿಯಲ್ಲಿ ನಾನು ಅವತಾರವನ್ನು ಮಾಡಿದ್ದೀನಿ ಅಂತ ಪರಮಾತ್ಮ ಹೀಗೆ ಹೇಳಿ ಆಗ ವಸುದೇವನಿಗೆ ಹೇಳಿದಂತೆ ನನ್ನನ್ನು ಕರ್ಕೊಂಡು ಹೋಗಿ ನೀನು ನಂದಗೋಕುಲದಲ್ಲಿ ಬಿಡಬೇಕು, ನಾನು ಇಲ್ಲೇ ಇರ್ತೀನಿ. ಪರಮಾತ್ಮ ಹೇಳ್ತಾನೆ ನಾನು ಅಲ್ಲೇ ಇರ್ತೀನಿ, ನಾನು ಇರೋದಿಲ್ಲ ಇಲ್ಲಿಗೆ. ಅಲ್ಲಿ ದುರ್ಗಾದೇವಿ ಹುಟ್ಟಿದ್ದಾಳೆ, ಅವಳನ್ನು ಕರ್ಕೊಂಡು ಬರಬೇಕು ಅಂತ ಪರಮಾತ್ಮನನ್ನು ವಸುದೇವ ಕರ್ಕೊಂಡು ಹೊರಟಾಗ ದೇವರನ್ನು ಕೈಯಲ್ಲಿ ಹಿಡಿದು ಹೊರಟರೆ, ನೀವು ದೇವರ ಪೆಟ್ಟಿಗೆ ಭಗವದ್ಗೀತಾ ಪುಸ್ತಕ, ವಿಶ್ವಾಸನಾಮ ಪಾರಾಯಣದ ಪುಸ್ತಕ ಇದನ್ನು ಹಿಡ್ಕೊಂಡು ಹೊರಟ್ರೆ ತೀರ್ಥಯಾತ್ರೆ ಸರಳವಾಗಿ ಆಗುತ್ತೆ. ಆದರೆ ನಾವು ಬೇಕು ಅಂತ ಮರ್ತು ಹೋಗೋದೇನು ಗೊತ್ತಾ? ದೇವರ ಪೆಟ್ಟಿಗೆ ಮರೆಯದೇ ತೊಗೊಂಡು ಹೋಗೋದೇನು ಗೊತ್ತಾ? ಸೇವಿಂಗ್ ಸೆಟ್ಟು ಮರೆಯದೇ ತೊಗೊಂಡು ಹೋಗ್ತೀವಿ. ಅಲ್ಲಿ ಸಿಗತ್ತೋ ಇಲ್ವೋ, ಎಲ್ಲಿನಾಗುತ್ತೋ ಏನೋ. ಹೆಂಡತಿ ನೋಡಿ ಏನ್ರಿ ಹೀಗಾಗಿದ್ದೀನಿ ಅಂದ್ರೆ ಗತಿ ಏನು? ಅದಕ್ಕೆ ಕರಸ್ಥ ದೇವಸ್ಯ ಕುತಂತರಾಯ ವಾದರಾಜರಂತಾರೆ, ಕೈಯಲ್ಲಿ ದೇವರನ್ನು ಇಟ್ಟುಕೊಂಡವನಿಗೆ ಯಾವ ವಿಘ್ನಗಳು ಬರೋದಿಲ್ಲ. ದೇವರು ಯಾವಾಗಲೂ ಕೈಯಲ್ಲಿರಬೇಕು. ಹಾಗಾಗಿ ಕಂಸನ ಆ ಕಾರಾಗೃಹದಿಂದ ವಸುದೇವ ಹೊರಟಿದ್ದಾನೆ. ವಸುದೇವ ಹೊರಟಾಗ ವಾದರಾಜರು ಕೇಳ್ತಾರೆ, ಕಂಸನ ಭಯವಾ ಕೃಷ್ಣ ನಿನಗೆ? 6 ಮಕ್ಕಳನ್ನು ಎತ್ತೆತ್ತಿ ಬಾರಿಸಿ ಕೊಂದಿದ್ದಾನೆ, ನಿನ್ನನ್ನೂ ಕೊಂದು ಬಿಡ್ತಾನೆ ಅಂತ ಹೆದರಿಕೆ. ಅಂದರೆ ಕೃಷ್ಣನಿಗೆ ಭಯವಿಲ್ಲ ಅಂತ ಹೇಳಬೇಕು. ಕೃಷ್ಣನನ್ನು ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಭಯವಿಲ್ಲವಾದಾಗ, ನಮ್ಮಲ್ಲಿ ಒಂದು ಮಾತಿದೆ ಭವಿಷ್ಯೋತ್ತರ ಪುರಾಣದ ವೆಂಕಟೇಶ ಮಹಾತ್ಮೆಯಲ್ಲಿ, ನಮ್ಮ ಬೊಕ್ಕಲಾದೇವಿ ಕೇಳ್ತಾಳೆ, ದಾರಿಯಲ್ಲಿ ನಿಂಬೆಹಣ್ಣು ನಿಮ್ಮಂತ ಹಾಕಿರ್ತಾರೆ, ತೆಂಗಿನಕಾಯಿ ಹಾಕಿರ್ತಾರೆ, ಕಪ್ಪು ಬಟ್ಟೆ ಹಾಕಿರ್ತಾರೆ, ಅದನ್ನೇನಾದ್ರು ದಾಟಿದೆಯಾ ಶ್ರೀನಿವಾಸ? ಏನಾದ್ರು ಆಯ್ತಾ ನಿನಗೆ ಅದರಿಂದ? ಅವನಂತಾನೆ, ಅಮ್ಮ ಮನ್ನಾಮ ಸ್ಮರಣಾದೇತೆ, ನನ್ನ ನಾಮಸ್ಮರಣೆ ಮಾಡಿದವರಿಗೆ ಯಾವ ಭಯ ಇದೆ ಅಂದಮೇಲೆ ನನಗೆ ಯಾವ ಭಯ ಅಂತ. ಅದಕ್ಕೆ ಪರಮಾತ್ಮನ ಸ್ಮರಣೆ ಮಾಡಿದವರಿಗೆ ಯಾವ, ಇದು ಬ್ಯಾಟ್ರಿ ಡೌನ್ ಆಯ್ತು ಅನ್ಸುತ್ತೆ, ಪರಮಾತ್ಮನ ಸ್ಮರಣೆ ಮಾಡಿದವರಿಗೆ ಯಾವುದೇ ವಿಧವಾದ ಭಯವಿಲ್ಲ. ಇನ್ನು ಅದಕ್ಕಾಗಿ ನಾವು ದರ್ಗಾಕ್ಕೆ ಹೋಗೋದು, ತೆಂಗಿನಕಾಯಿ ಅಂಗಡಿ ಪಾಪಣ್ಣ ಹತ್ರ ನಿಂತಿರ್ತಾರೆ ನೋಡ್ರಿ, ಮಂತ್ರಾಲಯದಿಂದ ಬರುವಾಗೆಲ್ಲ ನೋಡ್ತಿರ್ತೀನಿ ನಾನು. ಏನು ಆ ಕ್ಯೂನಲ್ಲಿ ತುರುಕರು ನಿಂತಿರ್ತಾರೆ, ಕ್ರಿಶ್ಚಿಯನ್ರು ನಿಂತಿರ್ತಾರೆ, ಹಿಂದೂಗಳು ನಿಂತಿರ್ತಾರೆ. ಆ ಮಗುವಿಗೆ ಒಂದು ರಾಯರ ಪಾದೋದಕ ಪ್ರಾಕ್ಷಣೆ, ಶ್ರೀನಿವಾಸನ ಪಾದೋದಕ ಪ್ರೋಕ್ಷಣೆ ಮಾಡಿದರೆ ಆ ಮಕ್ಕಳಿಗೆಲ್ಲ ಪರಿಹಾರ ಆಗುತ್ತೆ. ಮಕ್ಕಳನ್ನ ಹಿಡ್ಕೊಂಡು ಕಾಯಿ ಅಂಗಡಿ ಪಾಪಣ್ಣ ಅಂಗಡಿ ಮುಂದೆ ಕೆಂಗೇರಿ ಗೇಟ್ ಪೊಲೀಸ್ ಸ್ಟೇಷನ್ ಮುಂದಗಡೆ ಓದಿ ಏನು ಜನ ಹಿಂದೂಗಳಿಗೆ ದರ್ಗಾಗಳಿಗೆ ಹೋಗ್ತಾರೆ, ಹೊಗೆ ಹಾಕ್ಸ್ಕೊಂಡು ಬರ್ತಾರೆ. ನಮ್ಮವರಿಗೆ ನಮ್ಮ ದೇವರುಗಳ ಬಗ್ಗೆ ಭಯ ನಂಬಿಕೆ ಇಲ್ಲ. ಹೀಗಾಗಿ ಪರಮಾತ್ಮನಿಗೆ ಕಂಸನ ಭಯದಿಂದ ಹೋದದ್ದಲ್ಲ. ಈಗಲೇ ಕಂಸನನ್ನು ಕೊಂದು ಬಿಡಬಹುದು ಪರಮಾತ್ಮ, ಆದರೆ ಕೊಲ್ಲಲಿಲ್ಲ. ಯಾಕೆಂದರೆ ಕಂಸನ ಪಾಪದ ಕೂಡ ತುಂಬಬೇಕು. ಕಂಸ ಎಷ್ಟೆಷ್ಟು ಭಗವದ್ಭಕ್ತರಿಗೆ ತೊಂದರೆ ಕೊಟ್ಟಿದ್ದಾನೆ, ಅಷ್ಟು ಜನ ಕಂಸನ ಬಂಧುಗಳಿಗೆ ತೊಂದರೆ ಕೊಟ್ಟು ಕಂಸನನ್ನು ಕೊಲ್ಲಬೇಕು ಅಂತ ಪರಮಾತ್ಮ ಅಲ್ಲಿಂದ ಹೊರಟಿದ್ದಾನೆ. ಮುಂದೆ ಪರಮಾತ್ಮ ಅಲ್ಲಿ ಹೋಗಿ ಏನೇನು ಮಾಡಿದ, ಏನೇನು ಕಾರ್ಯಗಳಾಯಿತು ಎಂಬುದನ್ನು ನಾಳಿನ ದಿವಸ ಬೆಳಗ್ಗೆ ನಿರೂಪಣೆ ಮಾಡ್ತಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಹರಿಯೇ ನಮಃ. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಸಿದ್ಧಾತ್ಮನಾವಾಂ ಸುತ ಸ್ವಭಾವಂ ಸರ್ವಮಧ್ಯ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಇದಕ್ಷ ಪದಭ್ರಷ್ಟ